Hi, hello everyone. Namaskara eldrigu. I hope you are having a great day. Welcome to Physics Wallah. And you all know that we are trying to give more content for your board examination as well as NEET examination. And also I hope that you are utilizing all this series. ಎಲ್ಲ ಸೀರೀಸ್ಗಳನ್ನ ವಾಚ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಆ್ಯಂಡ್ ಎಕ್ಸಾಮಿನೇಷನ್ನ ಏಸ್ ಮಾಡಿ. ಆ್ಯಂಡ್ ಪ್ರೀವಿಯಸ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಒನ್ ಮಾಡೆಲ್ ಕ್ವಶನ್ ಪೇಪರ್ ಇನ್ ಬಯಾಲಜಿ. ಹೌದಲ್ವಾ? ಒಂದು ಇಂಪಾರ್ಟೆಂಟ್ ಆಗಿರೋ ಮಾಡೆಲ್ ಕ್ವಶನ್ ಪೇಪರ್ನ ಬೋರ್ಡ್ ರಿಲೀಸ್ ಮಾಡಿತ್ತು, ಅದನ್ನು ಡಿಸ್ಕಸ್ ಮಾಡಿದ್ದು, ಯಾವ ಥರ ಆನ್ಸರ್ ಮಾಡಬೇಕು ಅಂತಲೂ ಕೂಡ ತಿಳ್ಕೊಂಡಿದ್ದು. ಇದೇ ಥರ ನಾವು ಇನ್ನು ಕೆಲವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನನಗನ್ಸೋದು ನೀವೇನಾದರೂ ಈ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಫಾಲೋ ಮಾಡಿದ್ರೆ ಶೋರ್ ಯು ಆರ್ ಗೋಯಿಂಗ್ ಟು ಅಚೀವ್ ಮೋರ್ ದೆನ್ 60 to 65 ಮಾರ್ಕ್ಸ್ ಓಕೆ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಶೋರ್ ನೀವು ಏನಾದರೂ ಕಂಪ್ಲೀಟಾಗಿ ಫಾಲೋ ಮಾಡಿದ್ರೆ 70ಗೆ 70 ಕೂಡ ತಗೊಬೋದು. ಓಕೆನಾ? ಸೊ ಹಾಗಾಗಿ ನೀಟಾಗಿ ಎಲ್ಲ ಕ್ವಶನ್ಸ್ಗಳನ್ನ ಅಬ್ಸರ್ವ್ ಮಾಡಿ, ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಹಾಗಿದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಮಾಡೆಲ್ ಕ್ವಶನ್ ಪೇಪರ್ 2. ಯು ಆಲ್ ನೋ ದ ಪ್ಯಾಟರ್ನ್ ಆಫ್ ದ ಕ್ವಶನ್ ಪೇಪರ್ ಆಫ್ ದಿಸ್ ಇಯರ್. ಯಾವ ಥರ ಕೇಳ್ತಾರೆ ಅಂತ ಆಲ್ರೆಡಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಇದು ಎಂಟೈರ್ ಪ್ಯಾಟರ್ನ್ ಇರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಎಷ್ಟು ಸೆಗ್ಮೆಂಟ್ಗಳಿರುತ್ತೆ ಮತ್ತು ಯಾವ್ಯಾವ ಮಾರ್ಕ್ಸ್ಗೆ ಯಾವ ಥರ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಯು ಕ್ಯಾನ್ ಗೋ ಥ್ರೂ ದಟ್, ಒಂದ್ಸಲ ನೋಡ್ಬೋದು. ಸೊ ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಜಸ್ಟ್ ಝುವಾಲಜಿ ಪಾರ್ಟ್ ಆ್ಯಂಡ್ ನೆಕ್ಸ್ಟ್ ದಯಾನಂದ್ ಸರ್ ಇಸ್ ಗೋಯಿನ್ ಎಕ್ಸ್ಪ್ಲೈನ್ ಬಾಟನಿ ಪಾರ್ಟ್. ಓಕೆನಾ? ಸೊ ನೋಡೋಣ ಯಾವ್ಯಾವ ಕ್ವಶನ್ ಇದೆ ಈ ಕ್ವಶನ್ ಪೇಪರ್ಲಿ ಅಂತ ಹೇಳ್ಬಿಟ್ಟು. ಓಕೆ, ರಿಲೇಟೆಡ್ ಟು ದ ಮಾಡೆಲ್ ಕ್ವಶನ್ ಪೇಪರ್. ಓಕೆ, ಅಬ್ಸರ್ವ್ ಮಾಡಿ, ಈ ಎಲ್ಲ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಶೋರ್ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಓಕೆ, ಸೊ ಅಬ್ಸರ್ವ್ ದ ವೆರಿ ಫಸ್ಟ್ ಕ್ವಶನ್ ಹಿಯರ್. ವಾಟ್ ಈಸ್ ದಟ್? ದ ಹಾರ್ಮೋನ್ ನಾಟ್ ಸೆಕ್ರೀಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ. ಹ್ಯೂಮನ್ ಪ್ಲಾಸೆಂಟಾದಿಂದ ಸೆಕ್ರೀಟ್ ಆಗದೆ ಇರೋ ಹಾರ್ಮೋನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ಯು ಮಸ್ಟ್ ನೋ ವಾಟ್ ಆರ್ ದ ಹಾರ್ಮೋನ್ಸ್ ಆರ್ ಸೆಕ್ರೀಟೆಡ್ ಬೈ ಪ್ಲಾಸೆಂಟಾ. ಯಾವುದು ಸೆಕ್ರೀಟ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು. ಓಕೆ, ಸೊ ಆಪ್ಷನ್ಸ್ ಆರ್ ಹಿಯರ್: HCG, ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್ ಅಂಡ್ LH. ಯಾವ ಹಾರ್ಮೋನು ಸೆಕ್ರೀಟ್ ಆಗಲ್ಲ ಅಂತ ಕೇಳ್ತಿದ್ದಾರೆ, ನಾಟ್ ಸೆಕ್ರೀಟೆಡ್ ಬೈ ದ ಪ್ಲಾಸೆಂಟಾ. ಸೊ ರಿಲೇಟೆಡ್ ಕ್ವಶನ್ಸ್ಗಳನ್ನ ನೋಡೋಣ. ಇದೇ ಕ್ವಶನ್ ಅನ್ನ ನಿಮಗೆ 3 ಮಾರ್ಕ್ಸ್ ಅಲ್ಲಿ ಕೂಡ ಕೇಳಬಹುದು. ಓಕೆ, ಸೊ ಈ ಕಾನ್ಸೆಪ್ಟ್ ಇದೆಲ್ಲ ಪ್ಲಾಸೆಂಟಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಫಾರ್ 3 ಮಾರ್ಕ್ಸ್. ಯಾಕೆ ಅಂತ ಹೇಳಿದ್ರೆ, ಸೊ ಬೇರೆ ತರ ಕ್ವಶನ್ ಕೇಳ್ಬೋದು ಇವಾಗ. ವಾಟ್ ಈಸ್ ಪ್ಲಾಸೆಂಟಾ? ಪ್ಲಾಸೆಂಟಾ ಇಸ್ ದ ಫಂಕ್ಷನಲ್ ಯೂನಿಟ್ ಪ್ರೆಸೆಂಟ್ ಬಿಟ್ವೀನ್ ದ ಮೆಟರ್ನಲ್ ಬಾಡಿ ಅಂಡ್ ದ ಡೆವಲಪಿಂಗ್ ಎಂಬ್ರಿಯೋ. ಮದರ್ ಮತ್ತೆ ಎಂಬ್ರಿಯೋ ಮಧ್ಯದಲ್ಲಿರೋ ಒಂದು ಫಂಕ್ಷನಲ್ ಯೂನಿಟ್ ಆಗಿರುತ್ತೆ. ಅದು 1 ಮಾರ್ಕ್ಸ್. ಫಂಕ್ಷನ್ ಕೇಳಿದಾಗ ಬರಿಬೇಕಾಗುತ್ತೆ ಪ್ಲಾಸೆಂಟಾ ಫಂಕ್ಷನ್. ಇಟ್ ಸಪ್ಲೈಸ್ ದ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಇಟ್ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಸ್ಟ್ ಫ್ರಮ್ ದ ಡೆವಲಪಿಂಗ್ ಎಂಬ್ರಿಯೋ. ಅಂಡ್ ಫೈನಲಿ ಇಟ್ ಆಕ್ಟ್ಸ್ ಎಸ್ ಎನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಬೈ ಪ್ರೊಡ್ಯೂಸಿಂಗ್ ಸಮ್ ಹಾರ್ಮೋನ್. ಹಾರ್ಮೋನ್ಗಳನ್ನ ಸೆಕ್ರೆಟ್ ಮಾಡುತ್ತೆ. ಅದು 3 ಮಾರ್ಕ್ ಕ್ವಶನ್. ಈಗ ಅದೇ ಲಾಸ್ಟ್ ಪಾಯಿಂಟ್ ಫಂಕ್ಷನ್ ಏನಿದೆ ಅದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. HCG ಅಂತ ಹೇಳಿದ್ರೆ ಏನು? ಯು ನೋ ದಟ್ ಈಸ್ ನಥಿಂಗ್ ಬಟ್ ಹ್ಯೂಮನ್ ಕಾರ್ಯಾನಿಕ್ ಗೊನಾಡೋಟ್ರೋಪಿನ್. ಸೊ ದಟ್ಸ್ ನಥಿಂಗ್ ಬಟ್ ಹ್ಯೂಮನ್ ಕಾರ್ಯಾನಿಕ್ ಗೊನಾಡೋಟ್ರೋಪಿನ್ ಅಂತ ಹೇಳ್ತೀವಿ. ಸೊ ದಿಸ್ ಹಾರ್ಮೋನ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ಪ್ಲಾಸೆಂಟಾ. ಪ್ಲಾಸೆಂಟಾದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಹಾರ್ಮೋನ್ ಇದೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಅಂಡ್ ದಟ್ ಹಾರ್ಮೋನ್ ಇಟ್ ಈಸ್ ಕಾಲ್ಡ್ HPL. ದಟ್ ಮೀನ್ಸ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಸೊ ಅದು ಕೂಡ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಈಸ್ಟ್ರೋಜನ್, that's also produced from the placenta. ಅದು ಕೂಡ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರೊಜೆಸ್ಟಿರಾನ್, ಇಟ್ಸ್ ಆಲ್ಸೋ ಪ್ರೊಡ್ಯೂಸ್ಡ್. and when it comes to the last one, LH, luteinizing hormone, is produced from anterior pituitary. ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗೋದು. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಯಾಕೆ ಅಂದ್ರೆ ಇದು ಪ್ಲಾಸೆಂಟಾ ಇಂದ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಹಾಗಿದ್ರೆ ಪ್ಲಾಸೆಂಟಾ ಇಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳು ಯಾವ್ಯಾವ್ದು ಹೇಳ್ಬೋದು ನೀವು? HCG, human chorionic gonadotropin, human placental lactogen, estrogen and progesterone you can write. Okay, so option D is the right one. Second question nodi, genetic disorder of a fetus can be determined by. Okay, genetic disorder of a fetus, a embryo stage alli ಆ ಒಂದು ಫೀಟಸ್ದು ಜೆನೆಟಿಕ್ ಡಿಸಾರ್ಡರ್ನ ಫೈಂಡ್ ಔಟ್ ಮಾಡಬಹುದಾ? ಹಾಗಿದ್ರೆ ಆ ಒಂದು ಪ್ರಾಸೆಸ್ಗೆ ಏನಂತ ಹೇಳ್ತೀವಿ? ಸೊ ನೋಡೋಣ ಏನೇನಿದೆ ಅಂತ. MTP, ಲ್ಯಾಕ್ಟೇಷನಲ್ ಅಮೆನೋರಿಯೆ, ಅಮ್ನಿಯೋಸೆಂಟೆಸಿಸ್ ಅಂಡ್ ಆರ್ಟ್ಸ್ ಯಾವ್ದು ಇರಬಹುದು? ಸೊ ಎಲ್ಲ ಡೆಫಿನೇಷನ್ ನೋಡೋಣ. ಈಗ MTP
ಅಂತ ಹೇಳಿದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ವಾಟ್ ಇಸ್ ದ ಮೀನಿಂಗ್ ಆಫ್ MTP? ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಓಕೆ, ಸೊ ಏನಾಗಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ intentional or voluntary termination of the embryo or the fetus. ಸೊ ಅಲ್ಲಿ ಇಂಟೆನ್ಷನಲ್ ಆಗಿ ವಾಲಂಟ್ರಿ ಆಗಿ ಎಂಬ್ರಿಯೋನ ಟರ್ಮಿನೇಟ್ ಮಾಡೋದು. ಅಂಡ್ ಇಟ್ ವಾಸ್ ಲೀಗಲೈಸ್ಡ್ ಇನ್ ದ ಇಯರ್ 1971. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಅಂದ್ರೆ ಈ ತರ ಕ್ವಶನ್ಗಳನ್ನ ಕೇಳಿದಾಗ ಯಾವ ತರ ಆನ್ಸರ್ ಮಾಡಬಹುದು ಅಂತ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್, ಲ್ಯಾಕ್ಟೇಷನಲ್ ಅಮೆನೋರಿಯೆ. ಇಟ್ಸ್ ಅ ಒನ್ ಕೈಂಡ್ ಆಫ್ ನ್ಯಾಚುರಲ್ ಕಾಂಟ್ರಾಸೆಪ್ಷನ್. ಅಂದ್ರೆ ನ್ಯಾಚುರಲ್ ಕಾಂಟ್ರಾಸೆಪ್ಷನ್ಗೆ ನಾವು ಇನ್ನೊಂದು ತರ ಹೇಳ್ತೀವಿ, ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ಬಿಟ್ಟು. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ಲ್ಯಾಕ್ಟೇಷನಲ್ ಅಮೆನೋರಿಯೆ? ದಟ್ ಮೀನ್ಸ್ after the parturition, during the lactation, menstruation does not occur. So remember this word, after the parturition. After the parturition ಅಂದ್ರೆ parturition ಆದ್ಮೇಲೆ. Parturition ಅಂತ ಹೇಳಿದ್ರೆ the act of expelling the completely developed baby or embryo from the uterus is nothing but parturition. Okay, next, during ಲ್ಯಾಕ್ಟೇಷನ್ ಆಗುವಾಗ ಅಂತ ಹೇಳಿದ್ರೆ, ಸೊ ಒನ್ಸ್ ದ ಬ್ರೆಸ್ಟ್ ಆಫ್ ಮದರ್ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದ ಮಿಲ್ಕ್, ದಟ್ ಈಸ್ ಕಾಲ್ಡ್ ಲ್ಯಾಕ್ಟೇಷನ್ ಪೀರಿಯಡ್. ಓಕೆ, ಲ್ಯಾಕ್ಟೇಷನ್ ಆಗುವಾಗ ಸೊ ದೇರ್ ಈಸ್ ನೋ ಮೆನಿಸ್ಟ್ರಿಯೇಷನ್, ಅಲ್ಲಿ ಮೆನಿಸ್ಟ್ರಿಯೇಷನ್ ಆಗಲ್ಲ. ಸೊ ದಟ್ ಮೀನ್ಸ್ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕಾಯ್ಟಸ್ ಆರ್ ಇಂಟರ್ಕೋರ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಡಸ್ ನಾಟ್ ಲೀಡ್ ಟು ಅ ಪ್ರೆಗ್ನೆನ್ಸಿ. ಅದು ಪ್ರೆಗ್ನೆನ್ಸಿಗೆ ಲೀಡ್ ಆಗಲ್ಲ. ಅದಕ್ಕೆ ನಾವು ಲ್ಯಾಕ್ಟೇಷನಲ್ ಅಮೆನೋರಿಯೆ ಅಂತ ಹೇಳ್ತೀವಿ. ಸೊ ಅವ್ರು ಕೇಳ್ತಾ ಇರೋದು ಜೆನೆಟಿಕ್ ಡಿಸಾರ್ಡರ್ನ ಫೈಂಡ್ ಔಟ್ ಮಾಡೋದು. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಆಮ್ನಿಯೋಸೆಂಟೆಸಿಸ್ ಅಂತ ಹೇಳಿದ್ರೆ ಏನಿರ್ಬೋದು? ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕೇಳಿರ್ತೀರಾ. ದ ಫ್ಲೂಯಿಡ್ ವಿಚ್ ಸರೌಂಡ್ಸ್ ದ ಡೆವಲಪಿಂಗ್ ಎಂಬ್ರಿಯೋ ಇನ್ಸೈಡ್ ದ ಮದರ್ಸ್ ಯೂಟರಸ್. ಸೊ ಅದು ಶಾಕ್ ಅಬ್ಸಾರ್ಬರ್ ತರ ಆಕ್ಟ್ ಮಾಡ್ತಾ ಇರುತ್ತೆ ಅಂಡ್ ಆಲ್ಸೋ ಪ್ರೊವೈಡ್ಸ್ ದ ನ್ಯೂಟ್ರಿಯೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಆಮ್ನಿಯಾಟಿಕ್ ಸೆಲ್ಗಳಿರುತ್ತಲ್ಲ, ಸೊ ಅಲ್ಲೇನ್ ಮಾಡ್ತಾರೆ, ದೇ ಡಿಟೆಕ್ಟ್ ದ ಪ್ಯಾಟರ್ನ್ ಆಫ್ ಕ್ರೋಮೋಸೋಮ್ ಟು ಫೈಂಡ್ ಔಟ್ ದ ಜೆನೆಟಿಕ್ ಡಿಸಾರ್ಡರ್. ಸೊ ರಿಮೆಂಬರ್ ವಾಟ್ ಈಸ್ ಆಮ್ನಿಯೋಸೆಂಟೆಸಿಸ್? ಇಟ್ಸ್ ಎ ಮೆಥಡ್ ಆಫ್ knowing the genetic disorder just by knowing the pattern of chromosomes present in the amniotic cells. ಅಲ್ಲಿರೋ ಸೆಲ್ಸ್ಗಳಲ್ಲಿ ಪ್ಯಾಟರ್ನ್ ಆಫ್ ಕ್ರೋಮೋಸೋಮ್ಸ್ ನ ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಮಾಡಿ ಏನ್ ಮಾಡ್ತಾರೆ, ಜೆನೆಟಿಕ್ ಡಿಸಾರ್ಡರ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಅಂಡ್ ದಟ್ ಈಸ್ ನಥಿಂಗ್ ಬಟ್ ಆಮ್ನಿಯೋಸೆಂಟೆಸಿಸ್ ದ ರೈಟ್ ಒನ್. ಆರ್ಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಏನು ಆರ್ಟ್ಸ್ ಅಂತ ಹೇಳಿದ್ರೆ ಕಲೆ, that's a common one. But when it comes to this one, capital letter, that is indicating artificial reproductive technologies or assisted reproductive techniques anta heltivi. There are many including test tube baby. Okay, so adralli nimge artificial insemination kuda barutte. So avellವು ಇಲ್ಲಿ ಬರುತ್ತೆ. ಜಿಫ್ಟ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು. ಓಕೆ, ಅಲ್ಲಿ ಗ್ಯಾಮೆಟ್ ಇಂಟ್ರಾಫಲೋಪಿಯನ್ ಟ್ರಾನ್ಸ್ಫರ್, ಝೈಗೋಟ್ ಇಂಟ್ರಾಫಲೋಪಿಯನ್ ಟ್ರಾನ್ಸ್ಫರ್ ಅದೆಲ್ಲ ಬರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಅಂಡ್ ವಾಟ್ ಇಸ್ ದ ರೈಟ್ ಒನ್? The right one is amniocentesis. It's a method of knowing the genetic disorder of the fetus. So by knowing the behavior or the pattern of the chromosomes present in the amniotic cell. Okay, so option C is the right one for this question. Now, antibody present in colostrum which protects the infant is yaudirbodu. So you know that antibodies, so they are mainly responsible for providing the immunity just by fighting against the microorganism or foreign bodies. ಅವುಗಳಿಗೆ antibodies ಅಂತ ಹೇಳ್ತೀವಿ. IG that indicates immunoglobulin. IG ಅನ್ನೋದು immunoglobulin ನ ಇಂಡಿಕೇಟ್ ಮಾಡುತ್ತೆ. ಗ್ಲಾಬ್ಯುಲಿನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇಕಾದಷ್ಟು ಟೈಪ್ಗಳನ್ನ ನೋಡಿರ್ತೀರಾ. ಸೊ IgA, IgG, IgD, IgM, IG ಅಂತೆಲ್ಲ ಇರುತ್ತೆ. ಅಂದ್ರೆ IgE ಕೂಡ ಅಲರ್ಜಿಗೆ ಯಾವುದು ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಅದೇ ತರ ಮದರ್ಸ್ ಮಿಲ್ಕ್ ಅಲ್ಲಿ ಇರೋದು ಈಗ ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ದಟ್ ಇಸ್ ದ ಯೆಲ್ಲೋಯಿಶ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದ ಮದರ್ಸ್ ಮಿಲ್ಕ್. ಸೊ ಯೆಲ್ಲೋಯಿಶ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದ ಮದರ್ಸ್ ಮಿಲ್ಕ್ ದಟ್ ಈಸ್ ನಥಿಂಗ್ ಬಟ್ ಕೊಲೆಸ್ಟ್ರಾಮ್. ಸೊ ಅದರಲ್ಲಿ ಇರೋ ಆಂಟಿಬಾಡಿ ಯಾವುದು? ಅಂಡ್ ದಟ್ ಪ್ರೊವೈಡ್ಸ್ ಪ್ರೋಟೀನ್ ಆಸ್ ವೆಲ್ ಆಸ್ immunity to the baby.
ಸೊ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅದರಲ್ಲಿ ಒಂದು ಆಂಟಿಬಾಡಿ ಇರುತ್ತೆ. ಸೊ ವಾಟ್ ಇಸ್ ದಟ್ ಆಂಟಿಬಾಡಿ? ಡೈರೆಕ್ಟ್ಲಿ ವಿ ಕ್ಯಾನ್ ಸೇ ದಟ್ ಇಸ್ ನಥಿಂಗ್ ಬಟ್ IgA. ವಾಟ್ಸ್ ದಟ್? IgA is the right one. ಓಕೆನಾ? ಸೊ ಆಪ್ಷನ್ ಸಿ is the right one. ನೆಕ್ಸ್ಟ್ ನೋಡೋಣ. In a gel electrophoresis, the separated bands of DNA are cut out from the agarose gel and extracted from the gel piece. This step is known as. ನೋಡಿ, ಈ ಹಿಂದೆ ಬೇರೆ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ ಇತ್ತು. ಫಸ್ಟ್ ಮೈನ್ ಅಲ್ಲಿ ಪಾರ್ಟ್ ಎ ಅಲ್ಲಿ 10 ಕ್ವಶನ್ಸ್ಗಳನ್ನ 1 ಮಾರ್ಕ್ಗೆ ಕೇಳ್ತಾ ಇದ್ರು. ಸೊ ಅವಾಗ ನಾಲೆಡ್ಜ್ ಬೇಸ್ಡ್ ಕ್ವಶನ್ಗಳು ಇರ್ತಿತ್ತು. ಅಂದ್ರೆ they were asking what is the meaning of extension, you need to define it. They were asking what is the meaning of elution, you need to define it. ಬಟ್ ಇವಾಗ ಉಲ್ಟಾ ಕೇಳ್ತಿದ್ದಾರೆ, ಎಂಟೈರ್ ಡೆಫಿನೇಷನ್ ನ ಕೇಳ್ತಾ ಇದ್ದಾರೆ. ಅದು ಯಾವ ಪ್ರೋಸೆಸ್ ಅಂತ ನಾವು ಬರಿಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಕಂಪ್ಲೀಟ್ ಆಗಿ ಓದಬೇಕು ಎಲ್ಲ ಡೆಫಿನೇಷನ್ಸ್ ಗಳನ್ನ, ಸ್ಟೇಟ್ ಗಳನ್ನ. ಓಕೆ, ಅಬ್ಸರ್ವ್ ಹಿಯರ್, ವಾಟ್ಸ್ ದಟ್ ಪ್ರೋಸೆಸ್? ಯು ನೋ ದ ಮೀನಿಂಗ್ ಆಫ್ DNA ಐಸೋಲೇಷನ್. ಓಕೆ, ಐಸೋಲೇಷನ್ ಆಫ್ DNA ಅಲ್ಲಿ ಬೇಕಾದಷ್ಟು ಸ್ಟೆಪ್ಸ್ ಗಳು ಬರುತ್ತೆ. ಓಕೆ, ಅದರಲ್ಲಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. The method of or the process of separation of DNA fragments based on their net electric charge and their size is called gel electrophoresis. ಅಲ್ಲಿ ಸ್ಟೆಪ್ಗಳಿದೆ. DNA fragments are being negatively charged. They started to move towards the anode on applying the direct current. ಕರೆಂಟ್ ಅನ್ನು ಪಾಸ್ ಮಾಡಿದಾಗ ಆ DNA fragments ಗಳು ಏನಾಗುತ್ತೆ? They started to move towards the anode because they are being negatively charged. ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಅಲ್ಲೊಂದು ಜೆಲ್ ಅನ್ನ ಯೂಸ್ ಮಾಡ್ತೀವಿ, ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಮನ್ಲಿ ಕಾಲ್ಡ್ ಅಗಾರೋಸ್ ಜೆಲ್ ಅಂತ ಹೇಳ್ತೀವಿ, ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸೀವೀಡ್ಸ್. ಓಕೆನಾ? ಸೊ ಅಲ್ಲಿಂದ DNA ಬ್ಯಾಂಡ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಪ್ರೋಸೆಸ್ಗೆ ಏನಂತ ಹೇಳ್ತೀವಿ? ದ ಸೆಪರೇಟೆಡ್ DNA ಬ್ಯಾಂಡ್ಸ್, ಸೆಪರೇಟ್ ಆಗಿರೋದನ್ನ ಕಟ್ ಔಟ್ ಫ್ರಮ್ ದ ಅಗಾರೋಸ್ ಜೆಲ್ ಅಂಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಜೆಲ್ ಪೀಸ್ ಇಸ್ ನಥಿಂಗ್ ಬಟ್ ಎಲ್ಯೂಷನ್. ಈಸಿಯಾಗಿ ಗೊತ್ತಾಗುತ್ತೆ. ಅನಿಲಿಂಗ್ ಅಂಡ್ ಎಕ್ಸ್ಟೆನ್ಷನ್, ದೀಸ್ ಟೂ ಆರ್ ದ ಪ್ರೋಸೆಸ್ ಆಫ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅಲ್ಲೂ ಕೂಡ 3 ಬರುತ್ತೆ PCR ಅಲ್ಲಿ, ನೆನಪಿದೆಯಾ? ಸೊ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಲ್ಲಿ 3 ಸ್ಟೆಪ್ಗಳಿದೆ. ಸೊ ದೋಸ್ ಆರ್ ನಥಿಂಗ್ ಬಟ್ ಡಿನ್ಯಾಚುರೇಷನ್ ಅಂಡ್ ಸೆಕೆಂಡ್ ಒನ್ ಈಸ್ ಅನಿಲಿಂಗ್ ಅಂಡ್ ದ ಲಾಸ್ಟ್ ಒನ್ ಈಸ್ ಎಕ್ಸ್ಟೆನ್ಷನ್. ಓಕೆ, ಸೊ ಇಷ್ಟು ಗೊತ್ತಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಎಲ್ಯೂಷನ್ ಅನ್ನೋದು ಆನ್ಸರ್ ಗೊತ್ತಾಗುತ್ತೆ. ರಿಕಾಂಬಿನೇಷನ್, ಸೊ ದಟ್ ಈಸ್ ಇಂಡಿಕೇಟಿಂಗ್ ಟುವರ್ಡ್ಸ್ ದ ಡಿಫರೆಂಟ್ ಪಾಯಿಂಟ್, ಅದು ಬೇರೆ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಒನ್. ನೆಕ್ಸ್ಟ್ ನೋಡೋಣ. ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಆರ್ ಎಫೆಕ್ಟಿವ್ ಇಫ್ ಯೂಸ್ಡ್ ವಿತಿನ್. ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಲೆವಾನೋಜೆಸ್ಟ್ರಲ್ ಆಗಿರ್ಬೋದು ಅಥವಾ ಪ್ರೊಜೆಸ್ಟಜಾರ್ಟ್ಗಳಾಗಿರ್ಬೋದು, ಹಾರ್ಮೋನ್ ಅಂತ ಹೇಳ್ತೀವಿ ನೋಡಿ, ಆ ಥರ ಹಾರ್ಮೋನ್ ರಿಲೀಸಿಂಗ್ IUDsಗಳು, ಇಲ್ಲಾಂದ್ರೆ ಪಿಲ್ಸ್, ಓರಲ್ ಪಿಲ್ಸ್ ಆರ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಸೊ ಅವುಗಳು ಯಾವಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ, ಯಾವಾಗ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ಓಕೆ ಪ್ರೆಗ್ನೆನ್ಸಿಯನ್ನು ನಾವು ಪ್ರಿವೆಂಟ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಸೊ 72 hours ಆಫ್ ಕಾಯಿಟಸ್, 72 hours ಆಫ್ ಓವ್ಯುಲೇಷನ್, 72 hours ಆಫ್ ಮೆನ್ಸ್ಟ್ರುಯೇಷನ್, 72 hours ಆಫ್ ಇಂಪ್ಲಾಂಟೇಷನ್. ಇಂಪ್ಲಾಂಟೇಷನ್ ಆಗಕ್ಕೆ ಚಾನ್ಸೇ ಇಲ್ಲ. ಓಕೆ, ಅಂದ್ರೆ ಇಂಪ್ಲಾಂಟೇಷನ್ ಆಗೋಕ್ಕೂ ಮುಂಚೆ ಪಿಲ್ಸ್ ತಗೊಂತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ದಟ್ ಲೀಡ್ಸ್ ಟು ವಾಟ್? ಆಲ್ಮೋಸ್ಟ್ ಲೈಕ್ ಅ ಅಬಾರ್ಷನ್, ರೈಟ್? ಸೊ ಅದಕ್ಕೆ ಆಗಲ್ಲ. ನೆಕ್ಸ್ಟ್ ಮೆನಿಸ್ಟ್ರೇಷನ್ಗೆ ಬಂದಾಗ ಇವು 3 ಕೂಡ ಆಲ್ಮೋಸ್ಟ್ ನಾವು ಥಿಂಕ್ ಮಾಡಬಹುದು ಆಗುತ್ತೆ ಅಂತ, ಎಫೆಕ್ಟಿವ್ ಮೆಥಡ್ ಆಗುತ್ತೆ ಅಂತ. ಬಟ್ ಇಲ್ಲಿಗೆ ಬಂದ್ರೆ ಎಕ್ಸಾಕ್ಟ್ ಆನ್ಸರ್ ಈಸ್ 72 hours ಆಫ್ ಕಾಯಿಟಸ್. ಓಕೆ, 72 hours ಆಫ್ ಕಾಯಿಟಸ್. ವಿತ್ ಇನ್ ದಟ್ ಇಫ್ ದೇ ಆರ್ ಟೇಕಿಂಗ್ these pills or contraceptives ಗಳನ್ನ ತೆಗೆದುಕೊಂಡ್ರೆ ಸೊ ಏನಾಗುತ್ತೆ? ದೇ ಕ್ಯಾನ್ ಪ್ರಿವೆಂಟ್ ದ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಓಕೆ, ಸೊ ಹಾಗಾಗಿ ದ ಆನ್ಸರ್ ಈಸ್ 72 hours ಆಫ್ ಕಾಯಿಟಸ್, ನಾಟ್ ಓವ್ಯುಲೇಷನ್, ನಾಟ್ ಮೆನಿಸ್ಟ್ರೇಷನ್. ಓಕೆನಾ? ಸೊ ಅವಾಗ ಫರ್ಟಿಲೈಸೇಷನ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಅವಾಗ ತಾನೇ ಫರ್ಟಿಲೈಸ್ ಆಗ್ತಾ ಇರತಕ್ಕಂಥ ಒಂದು ಸ್ಟೇಜ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಮೈನ್ಗೆ ಬಂದಾಗ ತುಂಬ ಸಿಂಪಲ್ ಆಗಿ, ತುಂಬ ಸಿಂಪ್ಲೆಸ್ಟ್ ಆಗಿ, ನಾನು ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಹೇಳ್ತಾ ಇದ್ದೆ, ಇಂಗ್ಲೀಷಲ್ಲಿತ್ತು. ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಈ ಥರ ಒಂದು ಕಾನ್ಸೆಪ್ಟು, ಆರ್ಟಿಕಲ್ಸ್ಗಳನ್ನ ಕೊಟ್ಬಿಟ್ಟು ನೀವು ಅದನ್ನು ಸೆಲೆಕ್ಟ್ ಮಾಡೋದು ಯಾವ ಥರ ಅಂತ. ಬಟ್ ಇವಾಗ ಇಲ್ಲಿ ಕೂಡ ಕೇಳಿದ್ದಾರೆ ನೋಡಿ, ಸೆಕೆಂಡ್ ಮೈನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಫ್ರಮ್ ದ ದೋಸ್ ಗಿವನ್ ಬಿಲೋ. ಅವರೇ ಆನ್ಸರ್ ಕೊಟ್ಟಿರ್ತಾರೆ.
ಬಟ್ ನಾವು ಯಾವುದು ಅಂತ ಸೆಲೆಕ್ಟ್ ಮಾಡೋದು. ಒಂದು ಎರಡು ಗೊತ್ತಾದ್ರೆ ಸಾಕು, ಆಟೋಮೆಟಿಕ್ ಆಗಿ ಬೇರೆದು ಕೂಡ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಯು ಕ್ಯಾನ್ ಈಸಿಲಿ ಅರ್ನ್ 5 marks ಹಿಯರ್. ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ನೋಡೋಣ ಏನೇನಿದೆ ಅಂತ. ಸೊ ಬಾಟನಿ ಪಾರ್ಟ್ ಅನ್ನ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಐ ಆಮ್ ಜಸ್ಟ್ ಗೋನ ಎಕ್ಸ್ಪ್ಲೈನ್. ಸೊ ಝುವಾಲಜಿ ಪಾರ್ಟ್. ಸೊ ಓಕೆ, ನೋಡೋಣ ಯಾವ ಈಸಿ ಆಗಿದ್ರೆ ಅದನ್ನ ನಾವಿಲ್ಲೇ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ಪೆರಿಸ್ಪಮ್, ಲ್ಯಾಕ್ಟೋಸ್, ಕೋಲಿಕ್ಯಾಂತ್ ಆರ್ ಸೀಲೆಕ್ಯಾಂತ್ ಯು ಕ್ಯಾನ್ ಸೇ, ಅಂಡ್ ಥರ್ಮಸ್ ಅಕ್ವಾಟಿಕಸ್ ಅಂಡ್ ಸ್ಟ್ಯಾಂಡಿಂಗ್ ಸ್ಟೇಟ್. ಇಷ್ಟು ವರ್ಡ್ಗಳಿದೆ. ಇವಾಗ ಯಾವ್ದಿರ್ಬೋದು ಆನ್ಸರು? ಈಗ ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಈಸ್ ಐಸೋಲೇಟೆಡ್ ಫ್ರಮ್ ದ ಬ್ಯಾಕ್ಟೀರಿಯಂ. ಇದು ಬ್ಯಾಕ್ಟೀರಿಯಂ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಯು ನೋ ದ ಸೈಂಟಿಫಿಕ್ ನೇಮ್ಸ್. Scientific names are always in italic manner. So on printing, ಅದು ಪ್ರಿಂಟ್ ಆಗಿದ್ರೆ ಏನಾಗಿರುತ್ತೆ, ಅದು ನಾರ್ಮಲ್ ಆಗಿ ಇಟಾಲಿಕ್ ಫಾರ್ಮ್ ಅಲ್ಲ ಇರಬೇಕು. ಸೊ ಬ್ಯಾಕ್ಟೀರಿಯಂ ಅಂತ ಹೇಳಿದ್ರೆ ಅವರು ಸೈಂಟಿಫಿಕ್ ನೇಮ್ ಕೊಟ್ಟಿರ್ತಾರೆ, ಥರ್ಮಸ್ ಅಕ್ವಾಟಿಕಸ್ ಅಂತ ಹೇಳಿಬಿಟ್ಟು, ಅದು ಕೂಡ ಇಟಾಲಿಕ್ ಆಗಿರುತ್ತೆ. ಬಟ್ ಇಲ್ಲಿ ಇಟಾಲಿಕ್ ಆಗಿಲ್ಲ, ಇಟ್ ಶುಡ್ ಬಿ ಇಟಾಲಿಕ್. ಓಕೆ, ಸೊ ಇಲ್ಲ ನೀವು ಬರಿಬೇಕಿದ್ರೆ ಅದನ್ನು ಅಂಡರ್ಲೈನ್ ಮಾಡಬೇಕಾಗತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಥರ್ಮೋಸ್ಟೇಬಲ್ DNA polymerase is isolated from the bacterium is called Thermus aquaticus. Thermus aquaticus ಅಂತ ಹೇಳ್ಬೋದು. Okay, I'm just, instead of finding the zoology one, I'm answering. The amount of nutrients present in the soil at any given time is referred to as, so that is almost related to the standing state. ಅದು standing state ಆಗುತ್ತೆ. Sir will explain. Okay, standing state ಆಗುತ್ತೆ. Next ಬಂದ್ರೆ the residual persistent nucleus in a seed is perisperm. Okay, next the inducer in the lac operon concept is, inducer ಆಗಿ ಯಾವ್ದು ಆಕ್ಟ್ ಮಾಡುತ್ತೆ? ಲ್ಯಾಕ್ಟೋಸ್. and the final one in this main is ಯಾವ್ದಿರ್ಬೋದು? the ancestor of modern day frogs and salamander is, so you can pronounce it as a coelacanth or you can say seal. ಅದನ್ನ seal ಅಂತಾನೂ ಕೂಡ ಹೇಳ್ತೀವಿ. coelacanth you can say. coelacanth. Okay, so that's the answer. ಸೊ ಈಸಿಯಾಗಿ ನೀವು, ಇದು ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಕಾಮನ್ ಆಗಿ ಕೇಳೋ ಕ್ವಶನ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದು ಸೆಕೆಂಡ್ ಮೇನ್ ಆಯ್ತು, ತುಂಬಾ ಈಸಿ ಇದೆ. ಇದ್ರ ರಿಲೇಟೆಡ್ ಆಗಿ ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ಶೋರ್ ಯು ವಿಲ್ ಗೆಟ್ 5 out of 5. ಇದರಲ್ಲಿ ಸಮಸ್ಯೆನೇ ಇಲ್ಲ, ಈಸಿಯಾಗಿ ಸಿಕ್ಬಿಡುತ್ತೆ ಮಾರ್ಕ್ಸ್. ನೌ ಲೆಟ್ಸ್ ಡಿಸ್ಕಸ್ 2 marks, 3 marks, 5 mark questions. Okay, it's very important. And you know that these are nothing but short answer and long answer type of questions. ಯಾವ ತರ ಆನ್ಸರ್ ಮಾಡಬೇಕು ಮತ್ತೆ ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. And the very first question is here and it's coming from the evolution chapter. What is adaptive radiation? Give an example. Adaptive radiation ಅಂದ್ರೆ ಏನು, ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಡೆಫಿನೇಷನ್ ನೋಡೋಣ ಏನಿರುತ್ತೆ ಅಂತ ಹೇಳ್ಬಿಟ್ಟು. Okay, it's very simple definition. Just remember the diagram they have given in your textbook. What is that? Darwin's finch. ಗ್ಯಾಲಪೋಗಸ್ ಐಲ್ಯಾಂಡ್ ಅಲ್ಲಿ ಫಸ್ಟ್ ಚಾರ್ಲ್ಸ್ ಡಾರ್ವಿನ್ ಅವರು ಇದನ್ನು ಅಬ್ಸರ್ವ್ ಮಾಡ್ತಾರೆ. ಅಂಡ್ ಆಲ್ಸೋ ಸೆಕೆಂಡ್ ಒನ್ ಮಾರ್ಸುಪಿಯಲ್ಸ್ ಅಂಡ್ ಆಲ್ಸೋ ದ ಪ್ಲಾಸೆಂಟಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಮಾರ್ಸುಪಿಯಲ್ಸ್ ಅಂತ ಹೇಳಿದ್ರೆ ಬ್ರೂಡ್ ಪೌಚ್ಡ್ ಅನಿಮಲ್ಸ್ ಅಂತ ಹೇಳ್ಬೋದು. ಸೊ ನೋಡೋಣ ಡೆಫಿನೇಷನ್ ಏನಿದೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಫ್ರಮ್ ಎ ಕಾಮನ್ ಪಾಯಿಂಟ್, ಐ ಆಮ್ ಜಸ್ಟ್ ರೈಟಿಂಗ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಡೆಫಿನೇಷನ್ಸ್ಗಳನ್ನ ಜಾಸ್ತಿ ಆಲ್ಟರ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಸ್ಟಾರ್ಟಿಂಗ್ ಫ್ರಮ್ ಅ ಕಾಮನ್ ಪಾಯಿಂಟ್, ಓಕೆ, different species, or you can say in a geographical area, okay, different species of animals, okay, literally radiated to a different geographical area. Okay, radiated to a other geographical area. So ಇದನ್ನ ನಾವು ಕಾಮನ್ ಆಗಿ ಹ್ಯಾಬಿಟಾಟ್ ಅಂತ ಹೇಳ್ಬೋದು. You can say habitat. Okay, so what is it? Adaptive radiation. I'm explaining that once again. Adaptive radiation example mind alli irli so that you can easily remember these sentences. So yav tara, first one Darwin's finch. Okay,
So these are the grain eating birds initially, and finally they become insectivores as well as ವೆಜಿಟೇರಿಯನ್ ಬರ್ಡ್ಸ್. ಅಂದ್ರೆ ಅದನ್ನ ಗ್ರಾಮ್ನಿವೋರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಬೇರೆ ಬೇರೆ ಡೈವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಡಾರ್ವಿನ್ ಫಿಂಚ್ ಆಗಿರ್ಬೋದು, ಮಾರ್ಸುಪಿಯಲ್ಸ್. ಓಕೆ, ಸೊ ಇಲ್ಲಿ ಮಾರ್ಸುಪಿಯಲ್ಸ್ ಅಲ್ಲಿ ನೀವು ಕನ್ವರ್ಜೆಂಟ್ ಎವಲ್ಯೂಷನ್ ನೋಡ್ತೀರಾ. ಏನು ಹಾಗಿದ್ರೆ ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ 1 ಮಾರ್ಕ್ ಕ್ವಶನ್ ಕೇಳ್ಬೋದು, ಎಕ್ಸಾಂಪಲ್ ಕೂಡ ಕೇಳಬಹುದು. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ಡಿಫರೆಂಟ್ ಸ್ಪೀಶೀಸ್ ಆಫ್ ಆರ್ಗ್ಯಾನಿಸಮ್ಸ್ ಆಫ್ ಡಿಫರೆಂಟ್ ಆನ್ಸಿಸ್ಟರ್ಸ್, ಬೇರೆ ಬೇರೆ ಆನ್ಸಿಸ್ಟರ್ಸ್, ಬೇರೆ ಬೇರೆ ಸ್ಪೀಶೀಸು, ಅವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಡೈವರ್ಟ್ ಓಕೆ ಟುವರ್ಡ್ಸ್ ದ ಡಿಫರೆಂಟ್ ಹ್ಯಾಬಿಟ್ಯಾಟ್ ಟು ಪರ್ಫಾರ್ಮ್ ಅಂಡ್ ಟು ಹ್ಯಾವ್ ಎ ಕಾಮನ್ ಕ್ಯಾರೆಕ್ಟರ್. ಒಂದೇ ಕ್ಯಾರೆಕ್ಟರ್ ಇರುತ್ತೆ, ಅದನ್ನ ಬ್ರೂಡ್ ಪೌಚ್ಡ್ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ಕಡೆ ಇದ್ರೂ ಕೂಡ ಒಂದೇ ಕ್ಯಾರೆಕ್ಟರ್ ಇರುತ್ತೆ, ಅವುಗಳ ಆನ್ಸಿಸ್ಟ್ರಲ್ ರಾಕ್ ಕೂಡ ಏನಾಗಿರುತ್ತೆ, ಬೇರೆ ಇರುತ್ತೆ. ಸೊ ಹಾಗಾಗಿ ರಿಮೆಂಬರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಅಡ್ಯಾಪ್ಟಿವ್ ರೇಡಿಯೇಷನ್. ಅಡ್ಯಾಪ್ಷನ್, ಆ ಒಂದು ಹ್ಯಾಬಿಟ್ಯಾಟ್ಗೆ ತಕ್ಕಂಗೆ ಅದೇನಾಗುತ್ತೆ, ಅಡ್ಯಾಪ್ಟ್ ಆಗುತ್ತೆ. ಅದನ್ನೇ ಅಡ್ಯಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ಡೆಫಿನೇಷನ್ ಯಾವ ತರ ಇರಬೇಕು? ಅಡ್ಯಾಪ್ಟಿವ್ ರೇಡಿಯೇಷನ್ ಈಸ್ ಅ method, or it may be the process of evolution. It's a process of evolution starting from a common point in a geographical area. Different species of animals radiated to another you can say area. It is called adaptive radiation. Example, Darwin's finch, marsupials, and as well as the placental animals. Okay, so that's the 2 mark question. Next, what is menstrual cycle? Mention any 2 events that occur during follicular phase of menstrual cycle. First, menstrual cycle andre ಏನು ಅಂತ ತಿಳ್ಕೊಳ್ಳೋಣ. So easy definition ಇದೆ, you know that is nothing but the rhythmic series of rhythmic series of changes that occur in the female reproductive system of reproductive system of what? ಪ್ರೈಮೇಟ್ಸ್ ಗಳಲ್ಲಿ ಆಗೋದು. ನಾನ್ ಪ್ರೈಮೇಟ್ಸ್ ಗಳಲ್ಲಿ ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತೀವಿ, ಪ್ರೈಮೇಟ್ಸ್ ಗಳಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ರೈಟ್ ನೌ? Rhythmic series of changes that occur in the female reproductive organs of primate is called the menstrual cycle. The regular intervals irutte adralli. The normal interval in between the 2 menstrual cycle is about 28 to 29 days. ಅಷ್ಟು ಇರುತ್ತೆ. ಅದಕ್ಕೆ ಇದನ್ನ ರಿದಮಿಕ್ ಅಂತ ಹೇಳೋದು. ಪರ್ಟಿಕ್ಯುಲರ್ ಆಗಿ ಅದೇ ಟೈಮ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ 28 ಅಥವಾ 29 ಡೇಸ್ಗಳಲ್ಲಿ ಆಗ್ತಾ ಇರುತ್ತೆ. So that is nothing but menstrual cycle. You can remember there are about 4 phases. 4 ಫೇಸ್ಗಳಿದೆ. ನೆನಪಿದೆಯಾ ಯಾವ್ಯಾವುದು ಅಂತ? ಮೆನ್ಸ್ಟ್ರೇಷನ್ ಫೇಸ್, ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟರಿ ಫೇಸ್ ಅಂಡ್ ಲ್ಯೂಟಿಯಲ್ ಫೇಸ್. 4 ಫೇಸ್ಗಳು. ಈ 4 ಫೇಸ್ಗಳನ್ನು ಕೂಡ 5 ಮಾರ್ಕ್ಸ್ಗೆ ಕೇಳಬಹುದು. ಬಟ್ ಹಿಯರ್ ನೌ ದೇ ಆರ್ ಆಸ್ಕಿಂಗ್ ಓನ್ಲಿ ಫಾರ್ 3 ಮಾರ್ಕ್ಸ್. ದೇ ಆರ್ ಆಸ್ಕಿಂಗ್ ಟು ಎಕ್ಸ್ಪ್ಲೈನ್ ಓನ್ಲಿ 1 ಫೇಸ್. ಅದರಲ್ಲೂ ಕೂಡ 2ನೇ ಫೇಸ್ ಕೇಳ್ತಾ ಇದ್ದಾರೆ. ಓಕೆ, ರಿಮೆಂಬರ್, ಇಫ್ ದೇ ವಿಲ್ ಆಸ್ಕ್ ಫಾರ್ 5 ಮಾರ್ಕ್ಸ್ ಅಂತ ನಾನು ತಿಳ್ಕೊಂಡು ಇವಾಗ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಬರಿತಾ ಇದ್ದೀನಿ. ಯಾವ್ಯಾವ ಫೇಸ್ ಇರುತ್ತೆ? ಮೆನ್ಸ್ಟ್ರುಯೇಷನ್ ಫೇಸ್ ಇರುತ್ತೆ. ಓಕೆ, ಮೆನ್ಸ್ಟ್ರುಯೇಷನ್ ಫೇಸ್. ಅಂಡ್ ಸೆಕೆಂಡ್ ಒನ್ ಈಸ್ ಫಾಲಿಕ್ಯುಲರ್ ಫೇಸ್. ನೆಕ್ಸ್ಟ್ ಓವ್ಯುಲೇಟರಿ ಫೇಸ್ ಅಂಡ್ ಲ್ಯೂಟಿಯಲ್ ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ದೇ ಆರ್ ಆಸ್ಕಿಂಗ್ ದ ಈವೆಂಟ್ಸ್ ಅಕ್ಕರ್ ಇನ್ ಫಾಲಿಕ್ಯುಲರ್ ಫೇಸ್. ಇಲ್ಲಿ ಆಗೋ ಈವೆಂಟ್ಸ್ಗಳನ್ನ ಬರಿಬೇಕು. ಏನು ಈವೆಂಟ್ಸ್ಗಳಾಗುತ್ತೆ ಡ್ಯೂರಿಂಗ್ ಫಾಲಿಕ್ಯುಲರ್ ಫೇಸ್? ಈ ಒಂದು ಫೇಸ್ ಅಲ್ಲಿ ಇದನ್ನ ನಾವು ಪ್ರಾಲಿಫರೇಟಿವ್ ಫೇಸ್ ಅಂತ ಕೂಡ ಹೇಳ್ತೀವಿ. ಪ್ರಾಲಿಫರೇಷನ್, ಇನ್ಕ್ರೀಸ್, ಮೋಡಿಫಿಕೇಶನ್, ಡಿಫರೆನ್ಶಿಯೇಷನ್ ಅಂತ ಅರ್ಥ. ಸೊ ಏನ್ ಇಂಡಿಕೇಟ್ ಮಾಡುತ್ತೆ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಫೇಸ್? ಪ್ರೈಮರಿ ಫಾಲಿಕಲ್ಸ್ ಪ್ರೆಸೆಂಟ್ ಇನ್ ದ ಓವೆರಿ. ಪ್ರೈಮರಿ ಫಾಲಿಕಲ್ಸ್ ಪ್ರೆಸೆಂಟ್ ಇನ್ ದ ಓವೆರಿ become fully matured Graafian follicle. So matured follicle, ಯಾವ ಫಾಲಿಕಲ್ ಅದು? Graafian follicle. So this is the first event. What is happening? Primary follicles present in the ovary,
they grow and become fully matured Graafian follicle. And second one, ಇಲ್ಲೇನಾಗುತ್ತೆ, yes, during this particular phase menstruation ಆಗೋಗಿದೆ ಆಲ್ರೆಡಿ. ಈಗ ನೆಕ್ಸ್ಟ್ ಏನಾಗಬೇಕು, ನೆಕ್ಸ್ಟ್ ಮೆನಿಸ್ಟ್ರಿಯೇಷನ್ಗೆ ಅದು ಪ್ರಿಪೇರ್ ಆಗಬೇಕು. ಸೊ ಅದಕ್ಕೆ ಏನಾಗಬೇಕು, regeneration of the endometrial wall by secreting or by releasing with the help of what is that, LH, FSH and ovarian hormone called estrogen. So I'm writing here regeneration of endometrium. Okay, ಆ ಟೈಮಲ್ಲಿ ಏನಾಗುತ್ತೆ, with anterior pituitary hormone like LH and FSH along with ovarian hormone that's called estrogen. Okay, so this is for 3 marks. 5 marks ಗೆ ಕೇಳಿದಾಗ ಇಷ್ಟು ಕೂಡ ಕೇಳ್ತಾರೆ 5 marks ಅಲ್ಲಿ ಕಾಮನ್ ಆಗಿ. So they gonna ask, just a minute. So this particular segment, what are the different phases of menstrual cycle? Explain their events ಅಂತ ಕೇಳ್ತಾರೆ 5 marks ಗೆ. 3 marks ಅಲ್ಲಿ what is menstrual cycle definition ಬರ್ದಾಯ್ತು. So what are the events occur in follicular phase ಅಂತ ಕೇಳಿರೋದು. ಸೆಕೆಂಡ್ ಫೇಸ್ ಅದು menstruation ಆದ್ಮೇಲೆ. ಈ ಟೈಮ್ ಅಲ್ಲಿ the primary follicles present in the ovary, they grow and fully matured what, Graafian follicle. And second one ಏನಾಗುತ್ತೆ, at this time regeneration of the endometrium wall with the help of anterior pituitary hormone called LH and FSH, luteinizing hormone and follicle stimulating hormone, and the ovarian hormone called estrogen. Okay, so ಇದಿಷ್ಟು ಆದ್ಮೇಲೆ ಕೊನೆಯಲ್ಲಿ ಪ್ರೊಜೆಸ್ಟರಾನ್ ಪ್ರೊಡ್ಯೂಸ್ ಆಗುತ್ತೆ. ಯಾವ ಫೇಸ್ ಅಲ್ಲಿ, ಅದು ಲ್ಯೂಟಿಯಲ್ ಫೇಸ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ದಿಸ್ ಈಸ್ ಫಾರ್ 3 marks. Mention 3 types of IUDs with an example. 3 types of IUDs ಕೇಳ್ತಾ ಇದ್ದಾರೆ. ಓಕೆ, ಸಾರಿ ಫಾರ್ ದಟ್. ಸೊ ಯಾವ್ಯಾವುದು 3 types of IUDs ಗಳು? ವೆರಿ ಇಂಪಾರ್ಟೆಂಟ್, ಯು ನೋ ದಟ್. ಇಂಟ್ರಾಯುಟರೈನ್ ಡಿವೈಸಸ್ 3 to 5 marksಗೆ, ಆಲ್ಮೋಸ್ಟ್ 3 marksಗೆ ಕೇಳೋದು ಈ ಒಂದು ಕಾನ್ಸೆಪ್ಟ್ ಇಂದ. ಕಂಪಲ್ಸರಿ ಕ್ವಶನ್ ಕಾಂಟ್ರಾಸೆಪ್ಷನ್ ಇಂದ ಬರುತ್ತೆ. ಸೊ ವಾಟ್ ಈಸ್ ದಟ್ ಕ್ವಶನ್ ದೇ ಗೋನಾ ಆಸ್ಕ್? ದೇ ಮೇ ಆಸ್ಕ್ different types of contraceptives from the beginning of natural method. ಅಂದ್ರೆ ಅದರಲ್ಲಿ ಬ್ಯಾರಿಯರ್ ಮೆಥಡ್ಸ್ಗಳು ಬರ್ತಾ ಹೋಗುತ್ತೆ, ಹೌದಲ್ವಾ? ನ್ಯಾಚುರಲ್ ಮೆಥಡ್ಗಳು ಮತ್ತೆ ಬ್ಯಾರಿಯರ್ ಮೆಥಡ್ಸ್ಗಳು ಬಂದಾಗ ಯು ನೋ ಡಿಫ್ರೆಂಟ್ ಡಿವೈಸಸ್ ವಿ ಗೋನಾ ಯೂಸ್ ದಟ್. ಸೊ ನ್ಯಾಚುರಲ್ ಮೆಥಡ್ ಅಲ್ಲಿ 3 ತರ ಬರುತ್ತೆ. ಸೊ ಲಾಸ್ಟ್ ಕ್ವಶನ್ ಪೇಪರ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಲ್ಯಾಕ್ಟೇಷನಲ್ ಅಮಿನೋರಿಯೆ ಅಂಡ್ ಆಸ್ ವೆಲ್ ಆಸ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಕಾಯಿಟಸ್ ಇಂಟರಪ್ಟಸ್. ಸೊ ಅಷ್ಟು ಕೂಡ ಇಂಪಾರ್ಟೆಂಟು. ಇನ್ನು ಉಳಿದಾಗೆ ಐಯುಡಿಸ್ಗಳಿಗೆ ಬಂದಾಗ, ಇಂಟ್ರಾ ಯುಟರೈನ್ ಡಿವೈಸಸ್ಗೆ ಬಂದಾಗ 3 ತರ ಇಂಟ್ರಾ ಯುಟರೈನ್ ಡಿವೈಸಸ್ಗಳಿರುತ್ತೆ. ವಾಟ್ ಆರ್ ದೇ? ಕಾಪರ್ ರಿಲೀಸಿಂಗ್ ಐಯುಡಿಸ್, ಓಕೆ, ಒಂದು. ಅಂಡ್ ಸೆಕೆಂಡ್ ಒನ್ ಈಸ್ ಹಾರ್ಮೋನ್ ರಿಲೀಸಿಂಗ್ IUDs. And the next one is non-medicated IUDs. See here, there are 3 types. So example ಕೇಳ್ತಾ ಇದ್ದಾರೆ. You must know what are phagocytosic in nature. Phagocytosis ಅಂತ ಹೇಳಿದ್ರೆ they are able to kill the sperms ಅನ್ನ kill ಮಾಡುತ್ತೆ. So that by the process they are preventing the fertilization prevent ಮಾಡುತ್ತೆ. So ನೋಡಿ ಇಲ್ಲಿ copper releasing IUDs, these are the IUDs which are inserted by the doctors or the professionalists, you know that, and these are secreting or releasing the copper. This copper suppresses the motility of the sperm. So ಅಲ್ಲಿ 2 ತರ ಈಗ ನೀವು ಹೇಳ್ಬೋದು, copper T, okay, and multilode 375. So these are what? Copper releasing IUDs. Next, hormone releasing IUDs ke bandaga, these are the IUDs, they produce or secrete or release hormone which makes the uterus unsuitable for the implantation. ಇದು ಏನಾದರೂ ಫರ್ಟಿಲೈಸೇಷನ್ ಆಗಿಬಿಟ್ರೆ, ಓಕೆ, ಸೊ ಆ ಟೈಮಲ್ಲಿ ಫರ್ಟಿಲೈಸೇಷನ್ ಆಗಿರೋ ಒಂದು ಝೈಗೋಟ್ ಏನಿರುತ್ತೆ, ಸೊ ಅದು ಇಂಪ್ಲಾಂಟ್ ಆಗಬೇಕು ಯುಟರಸ್ಗೆ. ಆ ಝೈಗೋಟ್ಗೆ ಈ ಯುಟರಸ್ ಸೂಟಬಲ್ ಆಗಿರಬೇಕು. ಬಟ್ ದೀಸ್ ಹಾರ್ಮೋನ್ಸ್ ಆರ್ ಮೇಕಿಂಗ್
the uterus as unsuitable, so that it leads to the menstruation even after the fertilization, and finally they prevent the, what is that, pregnancy. So that you can say progesterone, okay, and LNG20. So levonorgestrel 20 ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನ್ ಮೆಡಿಕೇಟೆಡ್ ಅಯೋಡಿಸ್ಗೆ ಬಂದಾಗ ಲಿಪ್ಪೆಸ್ ಲೂಪ್. ಓಕೆ, ಇಟ್ಸ್ ವೆರಿ ವೆರಿ ಸಿಂಪಲ್ ಕ್ವಶನ್, ರೈಟ್? ಸೊ ಹಾಗಾಗಿ ನೆನ್ಪಿಟ್ಕೊಂಡ್ಬಿಡಿ, ಯಾವುದೇ ಥರ ಕಾಂಟ್ರಾಸೆಪ್ಷನ್ ಕಾನ್ಸೆಪ್ಟ್ ಇಂದ 3 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್ಗಳಿರುತ್ತೆ. ಆ ಕಾಂಟ್ರಾಸೆಪ್ಟಿವ್ಸ್ ಅಲ್ಲಿ ಏನೇನು ಕೇಳ್ಬೋದು ಅಂತ ಹೇಳಿದ್ರೆ, ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಫ್ರಮ್ ದ ಮೀನಿಂಗ್, ಆ ಡೆಫಿನೇಷನ್ ಇಂದ ಹಿಡಿದು ಡಿಫ್ರೆಂಟ್ ಮೆಥಡ್ಸ್ಗಳಂತ ಬಂದಾಗ ನಿಮಗೆ ಅಲ್ಲಿ ಬರೋದು ಒಂದು ನ್ಯಾಚುರಲ್ ಮೆಥಡ್, ಬ್ಯಾರಿಯರ್ ಮೆಥಡ್, ಅಯುಡೀಸ್, ಮತ್ತೆ ಇನ್ನೊಂದು ಕೊನೆಯಲ್ಲಿ ಸರ್ಜಿಕಲ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಜೆಕ್ಷನ್ ಮತ್ತೆ ಇಂಪ್ಲಾಂಟ್ಸ್ ಅಂತ ಇನ್ನೊಂದು ಬರುತ್ತೆ. ಅವ್ರು ಕೇಳಿರೋದು ಇವಾಗ ಜಸ್ಟ್ ಅಯುಡೀಸ್ ಅಲ್ಲೇ 3 ಟೈಪ್ಗಳಿರುತ್ತೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಫಸ್ಟ್ ನಾನ್ ಮೆಡಿಕೇಟೆಡ್ ಕೊಟ್ಟಿರ್ತಾರೆ, ಅದು ಹೇಗಾದ್ರೂ ಇರಲಿ, ಬಟ್ ಜಸ್ಟ್ ರಿಮೆಂಬರ್ ದಿಸ್: ಕಾಪರ್ ರಿಲೀಸಿಂಗ್ ಅಯುಡೀಸ್, ಹಾರ್ಮೋನ್ ರಿಲೀಸಿಂಗ್ ಅಯುಡೀಸ್, ನಾನ್ ಮೆಡಿಕೇಟೆಡ್ ಅಯುಡೀಸ್ ಅಂತ ಹೇಳ್ತೀವಿ. ಸೊ ಕಾಪರ್ ರಿಲೀಸಿಂಗ್ ಅಯುಡೀಸ್, ದೇ ಆರ್ ರಿಲೀಸಿಂಗ್ ದ copper ion that suppresses the motility of the sperm. By that way it's preventing the fertilization. ಆ ಸ್ಪಮ್ದು ಮೊಟಿಲಿಟಿಯನ್ನು ಸಪ್ರೆಸ್ ಮಾಡುತ್ತೆ. ಎಕ್ಸಾಂಪಲ್ ಕಾಪರ್ ಟಿ ಮತ್ತೆ ಮಲ್ಟಿಲೋಡ್ 375. ಸೊ ಹಾರ್ಮೋನ್ ರಿಲೀಸಿಂಗ್ ಅಯುಡೀಸ್, ದೇ ಆರ್ ರಿಲೀಸಿಂಗ್ ದ ಹಾರ್ಮೋನ್. ದೀಸ್ ಹಾರ್ಮೋನ್ ಮೇಕ್ಸ್ ದ ಯೂಟರಸ್ ಅನ್ಸೂಟಬಲ್ ಫಾರ್ ದ ಫರ್ಟಿಲೈಸೇಷನ್ ಆರ್ ದ ಇಂಪ್ಲಾಂಟೇಷನ್. ಇಂಪ್ಲಾಂಟೇಷನ್ ಆಗದೆ ಇರೋ ಥರ ಏನು ಮಾಡುತ್ತೆ, ಆ ಯುಟೆರಸ್ ಅನ್ನ modify ಮಾಡುತ್ತೆ. So that leads to the menstruation finally and the zygote even after the fertilization. So that is ejected out from the vagina. Next, non-medicated iodis, lippes loop they are using. Okay, so that's for 3 marks. Next ನೋಡೋಣ ಇನ್ನೊಂದು, explain the convention of naming restriction enzyme scientifically. Yes, 3 ಮಾರ್ಕ್ಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರಾಸೆಸಸ್ ಚಾಪ್ಟರ್ ಇಂದ ಕೇಳೋ ಕ್ವಶನ್ ಇದು. ನಾರ್ಮಲ್ ಆಗಿ ಕೇಳ್ತಾರೆ, ಬಟ್ ರಿಮೆಂಬರ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ದು ಆಗಿದ್ರೆ ಅವ್ರು ಕೇಳ್ತಾ ಇರೋದು ನೇಮಿಂಗ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್, ಎಂಡೋನ್ಯೂಕ್ಲಿಯಸ್ ಅಂತ ಕೇಳಿರ್ತೀರಾ. ಸೊ ದೇ ಆರ್ ವೆರಿ ಯೂಸ್ಫುಲ್ ಟು ಕಟ್ ದ DNA at a specific point ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸೊ ECORI, I in the sense that is the Roman 1 I am talking about. Roman 1 ಅದು 1 ಅಂತ ಇಂಡಿಕೇಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಇವಾಗ you need to write what are these letters indicate. ಏನ್ ಇಂಡಿಕೇಟ್ ಮಾಡುತ್ತೆ? The very first letter of this restriction enzyme or endonuclease that indicates. So the first letter of the plasmid, whatever it is, the restriction enzyme, okay, first letter indicates the genus of that particular enzyme. ಅದು ಜೀನಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಏನು ಜೀನಸ್ ಅಂತ ಹೇಳಿದ್ರೆ, ರಿಮೆಂಬರ್ ದಿಸ್, ಎಸ್ಚೆರಿಷಿಯಾ ಕೋಲೈ. ಓಕೆ, ಎಸ್ಚೆರಿಷಿಯಾ ಕೋಲೈ ಅಂತಿದೆ. ಎಸ್ಚೆರಿಷಿಯಾ ಅನ್ನೋದೇನಾಗಿರುತ್ತೆ, ಜೀನಸ್ ಆಗಿರುತ್ತೆ. ಕೋಲೈ ಅನ್ನೋದು ಸ್ಪೀಶೀಸ್ ಆಗಿರುತ್ತೆ. ಸೊ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್, ಅದು ಕ್ಯಾಪಿಟಲ್ ಆಗಿರಬೇಕು. ಓಕೆ, ಶುಡ್ ಬಿ ಕ್ಯಾಪಿಟಲ್ ಅಂಡ್ ದಟ್ ಈಸ್ ಇಂಡಿಕೇಟಿಂಗ್ ದ ಜೀನಸ್. ನೆಕ್ಸ್ಟ್ 2 letters. Okay, next 2 letters or 2 alphabets you can say. Second and third alphabets indicates the species name. ಅದು ಸ್ಪೀಶೀಸ್ ನೇಮ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಸ್ಪೀಶೀಸ್ ನೇಮ್. ಓಕೆ, ನೆಕ್ಸ್ಟ್ ದ ರೋಮನ್ letter that indicates the order in which the enzyme was extracted, so or isolated. So Roman numerical, okay, indicates what? The order of discovery or the isolation from which we extracted. Isolation. Next, R bandaga, that indicates the strain of bacteria. ಓಕೆ, ಸೊ ಇದೇ ತರ ನೀವು ಬೇರೆ 2 ಎಕ್ಸಾಂಪಲ್ಸ್ಗಳನ್ನ ತಗೊಬಹುದು.
BAM-H2 ಅಂತ ಕೇಳಿರ್ತೀರಾ. ಓಕೆ, BAM-H2. ಸೊ ಅಥವಾ TACU ಅಂತ ಕೇಳಿರ್ಬೋದು, ಥರ್ಮಸ್ ಅಕ್ವಾಟಿಕಸ್ AQ ಅಂತ ಬರ್ಬೋದು, ಸೊ ಸ್ಯಾಲ್ ಅಂತ ಬರ್ಬೋದು. ಅದು ಈಗ ನೀವು ಪ್ಲಾಸ್ಮಿಡ್ ಹೇಳಬೇಕಾದ್ರೆ ನಾನು ಹೇಳ್ತೀನಿ. ಸೊ ಆ ಥರ ಯಾವುದೇ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಕೇಳಿರಲಿ, ಎಕ್ಸಾಂಪಲ್ ಇದೇ ತಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ECO-RI ಅಂತ ಹೇಳ್ಬಿಟ್ಟು ಅಥವಾ ECO-R1 ಅಂತ. ಸೊ ಅದರಲ್ಲಿ ಫಸ್ಟ್ ಆಲ್ಫಾಬೆಟ್ ದಟ್ ಶುಡ್ ಬಿ ಕ್ಯಾಪಿಟಲ್ ಇಂಡಿಕೇಟಿಂಗ್ ದ ಜೀನಸ್ ನೇಮ್. ಸೆಕೆಂಡ್ 2 ಅಂದ್ರೆ ಸೆಕೆಂಡ್ ಅಂಡ್ ಥರ್ಡ್ ಆಲ್ಫಾಬೆಟ್ಸ್ ಆಫ್ ದ ರಿಸ್ಟ್ರಿಕ್ಷನ್ ಎನ್ಸೈಮ್ ದಟ್ ಇಸ್ ಇಂಡಿಕೇಟಿಂಗ್ ದ ಸ್ಪೀಶೀಸ್ ನೇಮ್, ಅಂಡ್ ದ ರೋಮನ್ numerical that is indicating the order from which we have extracted that. ಯಾವ ಆರ್ಡರ್ ಅಲ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ, ಡಿಸ್ಕವರ್ ಮಾಡಿದೀವಿ, ಐಸೋಲೇಟ್ ಮಾಡಿದೀವಿ. ಅಂಡ್ ಫೈನಲಿ ದ ಸ್ಟ್ರೈನ್ ಆಫ್ ದ ಬ್ಯಾಕ್ಟೀರಿಯಂ so that we have extracted that is indicating here. Okay, now so draw a labeled diagram of Stanley Miller's apparatus or experiment. So ಕಾಮನ್ ಆಗಿ ಇದನ್ನ ನೀವು ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೂಡ ನೋಡಿದ್ರಿ, ಇಲ್ಲೂ ಕೂಡ ಕೇಳಿದ್ದಾರೆ. ಯಾಕೆ ಅದೇ ತರ ಇಲ್ಲಿ ಕೀಪ್ ಅಪ್ ಮಾಡ್ತಾ ಇದ್ದಾರೆ? ದ ರೀಸನ್ ಇಸ್ ಸೋ ಸಿಂಪಲ್. ಮಾಡೆಲ್ ಕ್ವೆಶ್ಚನ್ ಪೇಪರ್ ಇರೋ ಕ್ವಶನ್ಸ್ಗಳು ಎಷ್ಟೋ ಬಾರಿ ಏನಾಗುತ್ತೆ, ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟು ಡಯಾಗ್ರಾಮ್ ಯಾವುದು ಅಂತ ಹೇಳಿದ್ರೆ ಸ್ಟ್ಯಾನ್ಲಿ ಮಿಲ್ಲರ್ಸ್ ಅಪ್ಯಾರಿಟಸ್ ಆರ್ ಎಕ್ಸ್ಪೆರಿಮೆಂಟ್. ಸೊ ಕಾಮನ್ ಆಗಿ ಕೇಳ್ತಾರೆ. ಸೊ ಡಯಾಗ್ರಾಮ್ ಇಸ್ ಹಿಯರ್. Previous day I have written and explained how to draw that. So ಇವಾಗ ಲೇಬಲ್ಸ್ಗಳು ನೋಡೋಣ, ತುಂಬಾ ಇಂಪಾರ್ಟೆಂಟ್. ನಿಮ್ಮ ಡಯಾಗ್ರಾಮ್ಗೆ 1 ಮಾರ್ಕ್ ಮಾತ್ರ ಇರುತ್ತೆ, ಇನ್ನು ಉಳಿದ ಎಲ್ಲ ಲೇಬಲ್ಸ್ಗಳಿಗೆ 8 ಲೇಬಲ್ಸ್ಗೆ 4 ಮಾರ್ಕ್ಸ್ ಇರುತ್ತೆ. ಇಫ್ ದೇ ಆರ್ ಆಸ್ಕಿಂಗ್ ಫಾರ್ 5 ಮಾರ್ಕ್ಸ್, ಇಫ್ ದೇ ಆರ್ ಆಸ್ಕಿಂಗ್ ಫಾರ್ 3 ಮಾರ್ಕ್ಸ್, 1 mark for your diagram and 2 marks for your labeling. 4 labeling ಅಂತೂ ಇರಲೇಬೇಕು. ಓಕೆ, ನೋಡಿ ಇವಾಗ. ಸೊ ದೀಸ್ ಆರ್ ಎಲೆಕ್ಟ್ರೋಡ್ಸ್. ಓಕೆ, spark discharge ಲೇಬಲ್ಸ್ ಗಳು ನೋಡ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ಇಲ್ಲಿ ವಾಟರ್ ಔಟ್ ಅಂಡ್ ಇನ್, ವಾಟರ್ ಔಟ್ ಅಂಡ್ ವಾಟರ್ ಇನ್, and this is the condenser. Okay, next here you can observe water is present and trapped in this tube. So water containing what ಏನಿರುತ್ತೆ ಇದರಲ್ಲಿ? Yes, organic substances, organic pigments or substances, organic substances. Next ಇಲ್ಲಿ ಉಳಿದ ಹಾಗೆ here water is present which is boiling water. Next vacuum pump ಇದೆ. ಇನ್ನ ಈ ಸ್ಪಾರ್ಕ್ ಡಿಸ್ಚಾರ್ಜ್ ಏನಿದೆ ಈ ಪ್ಲೇಸ್ ಅಲ್ಲಿ ಕೆಲವು ಗ್ಯಾಸಸ್ ಗಳಿರುತ್ತೆ. ರಿಮೆಂಬರ್ ದಟ್ ಮೀಥೇನ್, ಅಮೋನಿಯಾ, ವಾಟರ್ ಅಂಡ್ ಹೈಡ್ರೋಜನ್. ಇಷ್ಟು ಗ್ಯಾಸಸ್ ಆರ್ ಪ್ರೆಸೆಂಟ್ ಹಿಯರ್. ಸೊ ಲೇಬಲ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ನಾರ್ಮಲ್ ಆಗಿ ಕೇಳ್ತಾರೆ ಈ ಇಂಪಾರ್ಟೆಂಟ್ ಡಯಾಗ್ರಾಮ್ನ. ಓಕೆ, ನೆಕ್ಸ್ಟ್ ನೋಡೋಣ. 3 mark question again. ಅವ್ರು ಕೇಳಿರೋದು ಯಾವ್ದಾದ್ರು 3 methods of cancer detection. The question is like this: mention any 3 methods of cancer detection and diagnosis. Cancer ಅಂದ್ರೆ ಏನು ಅಂತ ಫಸ್ಟ್ ಗೊತ್ತಾಗಬೇಕು ನಮಗೆ. What is cancer? It is a condition in which uncontrolled division or proliferation of the cells. Okay, uncontrolled division or proliferation of the cells. ಅಲ್ಲಿ ಸೆಲ್ಸ್ ಗಳು ರಿಪೀಟೆಡ್ ಆಗಿ ಡಿವಿಷನ್ ಆಗ್ತಾ ಇರುತ್ತೆ. ಓಕೆ, ವಿತೌಟ್ ಎನಿ ಡಿಫರೆನ್ಶಿಯೇಷನ್. ಸೆಲ್ಸ್ ಗಳು ಡಿಫರೆನ್ಶಿಯೇಟ್ ಆಗಲ್ಲ. ಅಕ್ಯುಮುಲೇಷನ್ ಆಫ್ ದ ಮಾಸ್ ಆಫ್ ಸೆಲ್ ಇಸ್ ನಥಿಂಗ್ ಬಟ್ ಕ್ಯಾನ್ಸರ್. ಅದನ್ನೇ ಟ್ಯೂಮರ್ ಅಂತ ಹೇಳ್ತೀವಿ. ಬೆನೈನ್ ಟ್ಯೂಮರ್ ಅಂಡ್ ಆಲ್ಸೋ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ. ಯಾವುದು ಡೆತ್ ನ ಕಾಸ್ ಮಾಡುತ್ತೆ, ಯಾವುದನ್ನ ಬೇಗ ಕ್ಯೂರ್ ಮಾಡಬಹುದು, ಡಿಫರೆನ್ಸ್ ಗೊತ್ತಿರಬೇಕು ನಿಮ್ಗೆ. ಸೊ ಹಾಗಾಗಿ ಕ್ಯಾನ್ಸರ್ ಡಿಟೆಕ್ಷನ್ ಯಾವ ತರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ದೇರ್ ಆರ್ ಮೆನಿ ಮೆಥಡ್ಸ್. ದೇರ್ ಆರ್ 6 methods they have given in your textbook to diagnose, to detect the cancer. ಯಾವ್ಯಾವ್ದು ಇರ್ಬೋದು ಅಬ್ಸರ್ವ್ ಮಾಡಿ. ಎಕ್ಸಾಕ್ಟ್ ಆಗಿ ಇದೇ ತರ ಆನ್ಸರ್ ಬರೀರಿ. ಹೀಗೆ ಆನ್ಸರ್ ಬರೀಬೇಕು. ಓಕೆ, 1 by 1. ಸೊ ಅದನ್ನ ಅಂದ್ರೆ ಮೇನ್ ಸ್ಟೆಪ್ಗಳನ್ನ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಇಫ್ ಯು ಆರ್ ಎಕ್ಸ್ಪ್ಲೈನಿಂಗ್ ಇನ್ ಎ ಪ್ಯಾರಾಗ್ರಾಫ್, ಓಕೆ, ಇವ್ಯಾಲ್ಯೂಯೇಟರ್ಸ್ ನಿಮ್ಮ ಆನ್ಸರ್ನ ಫೋಕಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಈ ತರ ಬರೀಬೇಕು. ಫಸ್ಟ್ ಒನ್, ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್. ಯಾಕೆ ಮಾಡ್ತಾ ಇದ್ದಾರೆ? ಬಿಕಾಸ್ ಟು ಡಿಟೆಕ್ಟ್ ದ ಕ್ಯಾನ್ಸರ್. ಓಕೆ, ಯಾವ ತರ ಮಾಡ್ತಾರೆ? ಇಟ್ಸ್ ಡನ್ ಫಾರ್ increased cell count in the case of leukemia. See there, to know that increased cell counts. ಈಗ ಕ್ಯಾನ್ಸರ್ ಅಂತ ಹೇಳಿದ್ರೇನೆ
ಅಲ್ಲಿ ಸೆಲ್ಸ್ ಏನಾಗುತ್ತೆ ಅನ್ಕಂಟ್ರೋಲಬಲಿ ಡಿವಿಷನ್ ಆಗುತ್ತೆ. ಸೊ ಯಾವುದೇ ಥರ ಡಿಫ್ರೆನ್ಶಿಯೇಷನ್ ಶೋ ಮಾಡಲ್ಲ. ಆ ಕೌಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬ್ಲಡ್ ಆ್ಯಂಡ್ ಬೋನ್ ಮ್ಯಾರೋ ಟೆಸ್ಟ್ ಮಾಡ್ತಾರೆ. ಲಿಕೇಮಿಯಾ ಯು ನೋ ದಟ್. ಸೊ ಅಲ್ಲಿ ಬೇಕಾದಷ್ಟು ಕೆಮಿಕಲ್ ಮೆಥಡ್ಗಳು ಬಂದಾಗ ಲಿಕೇಮಿಯಾ ನೀವು ಪಿಕ್ಚರ್ಗಳನ್ನ ನೋಡಿರ್ತೀರಾ. ಆ್ಯಂಡ್ ದ ಪೇಷಂಟ್ ದೋಸ್ ಆರ್ ಸಫರಿಂಗ್ ಫ್ರಮ್ ಲಿಕೇಮಿಯಾ ಆರ್ ಕ್ಯಾನ್ಸರ್ ಸೊ ಅವರ ತಲೆ ಮೇಲೆ ಯಾವುದೇ ಥರ ಹೇರ್ಗಳು ಇರೋದಿಲ್ಲ, ಅಬ್ಸರ್ವ್ ಮಾಡಿರ್ತೀರಾ. ಓಕೆ, ಅದು ಸೈಡ್ ಎಫೆಕ್ಟ್ ಆಗೋದು. ಬ್ಲಡ್ ಆ್ಯಂಡ್ ಬೋನ್ ಮ್ಯಾರೋ ಟೆಸ್ಟ್. ಸೆಕೆಂಡ್ ಒನ್ ಹಿಸ್ಟೋಪೆಥಾಲಜಿಕಲ್ ಸ್ಟಡಿ ಆರ್ ಬಯಾಪ್ಸಿ. ವೆರಿ ಇಂಪಾರ್ಟೆಂಟ್. ಬಯಾಪ್ಸಿಯನ್ನ ಕಾಮನ್ ಆಗಿ ಕೇಳ್ತಾರೆ. ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ನೀಟ್ ಎಕ್ಸಾಮಿನೇಷನ್ ಅಲ್ಲೂ ಕೇಳ್ತಾರೆ. ಓಕೆ, ವಿಚ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಡಿಟೆಕ್ಟ್ ದ ಕ್ಯಾನ್ಸರ್ ಅಂದ್ರೆ 4 ಆಪ್ಷನ್ ಕೊಟ್ಬಿಟ್ಟು ಬಯಾಪ್ಸಿ ಅಂತಾನೂ ಕೂಡ ಕೇಳ್ಬೋದು. ಅಥವಾ ಬಯಾಪ್ಸಿ ಈಸ್ ಯೂಸ್ ಟು ಡಿಟೆಕ್ಟ್ ವಾಟ್. ಸೊ ಆ ಥರ ಕೇಳಿದಾಗ ಕ್ಯಾನ್ಸರ್ ಅಂತ ನೀವು ಬರೀಬಹುದು. ಆಸ್ ದ ನೇಮ್ ಇಂಡಿಕೇಟ್ಸ್ ಹಿಸ್ಟೋಪ್ಯಾಥಾಲಜಿಕಲ್. ಹಿಸ್ಟಾಲಜಿ ಅಂತ ಹೇಳಿದ್ರೆ ಟಿಶ್ಯೂ ಅಂತ. ಸೊ ಇಲ್ಲಿ ಏನ್ ಮಾಡ್ತಾರೆ, ಎ ಪೀಸ್ ಆಫ್ ಟಿಶ್ಯೂ, ಎಸ್ಪೆಷಲಿ ಸಸ್ಪೆಕ್ಟೆಡ್ ಟಿಶ್ಯೂ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಬರದೇ ಇರೋ ಪಾರ್ಟೇ ಇಲ್ಲ. ಸ್ಕಿನ್ ಕ್ಯಾನ್ಸರ್, ಹೇರ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಈ ಥರ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಕ್ಯಾನ್ಸರ್ ಇದೆ. ಈ ಟೈಮಲ್ಲಿ ಎ ಪೀಸ್ ಆಫ್ ಸಸ್ಪೆಕ್ಟೆಡ್ ಟಿಶ್ಯೂ ಕ್ಯಾನ್ ಬಿ ಕಟ್ ಔಟ್. ಯಾವ ಬಾಡಿ ಪಾರ್ಟ್ಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳುತ್ತೋ ಅಲ್ಲಿ ಒಂದು ಟಿಶ್ಯೂ ಅನ್ನ ತೆಗೆದುಕೊಳ್ತಾರೆ, ಸಸ್ಪೆಕ್ಟೆಡ್ ಟಿಶ್ಯೂ ಅನ್ನ. ಅಂಡ್ ಫೈನಲಿ ದೇ ಆರ್ ಸ್ಟೈನಿಂಗ್ ದಟ್ ಪರ್ಟಿಕ್ಯುಲರ್ ಪೀಸ್ ಅಂಡ್ ಎಕ್ಸಾಮೈನ್ ಆಫ್ ದ ಸಸ್ಪೆಕ್ಟೆಡ್ ಟಿಶ್ಯೂ ಅಂಡರ್ ದ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ನ ಕೆಳಭಾಗದಲ್ಲಿ ಅದನ್ನೇನು ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ದೇ ಕ್ಯಾನ್ ಈಸಿಲಿ ಫೈಂಡ್ ಔಟ್ ವೆದರ್ ದೇ ಹ್ಯಾವ್ ಕ್ಯಾನ್ಸರ್ ಆರ್ ನಾಟ್, ವೆದರ್ ಇಟ್ ಇಸ್ ಟ್ಯೂಮರ್ ಆರ್ ನಾಟ್. ಓಕೆ, ನೆಕ್ಸ್ಟ್ ರೇಡಿಯೋಗ್ರಫಿ. ಎಸ್ ದ ನೇಮ್ ಇಂಡಿಕೇಟ್ಸ್ ರೇಡಿಯಾಲಜಿ, ರೇಡಿಯೋಗ್ರಫಿ. ಸೊ ಏನು ಹೇಳುತ್ತೆ, ಸೊ ಡ್ಯೂರಿಂಗ್ ದಿಸ್ ಎಕ್ಸ್ರೇಸ್ ಆರ್ ಯೂಸ್ ಟು ಡಿಟೆಕ್ಟ್ ದ ಕ್ಯಾನ್ಸರ್. ಎಕ್ಸ್ರೇಸ್ಗಳನ್ನು ಯೂಸ್ ಮಾಡಿಕೊಂಡು ಆ ಮಾಸ್ ಆಫ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ತಾರೆ ಇಂಟರ್ನಲ್ ಆರ್ಗನ್ಸ್ಗಳಲ್ಲಿ, ಅದು ರೇಡಿಯೋಗ್ರಫಿ. ಇನ್ನು ರಿಲೇಟೆಡ್ ಆಗಿರೋದು CT ಸ್ಕ್ಯಾನಿಂಗ್ ಅಂದ್ರೆ ಕಂಪ್ಯೂಟೆಡ್ ಟೊಮೋಗ್ರಫಿ ಅಂತ ಹೇಳ್ತೀವಿ. ಕಂಪ್ಯೂಟೆಡ್ ಟೊಮೋಗ್ರಫಿ ಅಲ್ಲೂ ಕೂಡ ಎಕ್ಸ್ರೇ ಯೂಸ್ ಮಾಡ್ತಾರೆ. ಆರ್ ಯೂಸ್ಡ್ ಟು ಜನರೇಟ್ ದ 3-dimensional ಇಮೇಜಸ್ ಆಫ್ ದ ಇಂಟರ್ನಲ್ ಆರ್ಗನ್ಸ್. ಸೊ ಇಲ್ಲಿ ಇಂಟರ್ನಲ್ ಆರ್ಗನ್ಸ್ಗಳದು, ಓಕೆ, ಇಂಟರ್ನಲ್ ಆರ್ಗನ್ಸ್ದು 3-dimensional ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಬೈ ದಟ್ ವೇ ದೇ ಕಮ್ ಟು ನೋ ವೆದರ್ ದೇರ್ ಇಸ್ ಎ ಟ್ಯೂಮರ್ ಆರ್ ನಾಟ್. Okay, so that is nothing but computed tomography, computerized tomography you can say. Next, magnetic resonance imaging. It's also called MRI. MRI scanning anta kelirtira. Adralli so non-ionizing and strong magnetic field they are applying and finally they are detecting the cancer. ಇದ್ರ ಮುಖಾಂತರ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ತಾರೆ. ಸೊ ಇನ್ನೊಂದು ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಹೇಳಿಬಿಟ್ಟು, ಸೊ ಅಲ್ಲೂ ಕೂಡ ಕೆಲವು ಆಂಟಿಬಾಡೀಸ್ಗಳನ್ನ ಯೂಸ್ ಮಾಡಿಕೊಂಡು ಡಿಟೆಕ್ಟ್ ಮಾಡೋದು. ಸೊ ಹಾಗಾಗಿ 6 ಮೆಥಡ್ಗಳಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ದೇ ಆರ್ ಆಸ್ಕಿಂಗ್ ಓನ್ಲಿ 3 ಟು ಲೈಕ್ ಡಿಟೆಕ್ಟ್ ದ ಕ್ಯಾನ್ಸರ್. ಯಾವ್ಯಾವುದು ಅಂತ ನೆನ್ಪಿಟ್ಕೊಬೋದು ಇವಾಗ. ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್, ಓಕೆ, ಇನ್ಕ್ರೀಸ್ಡ್ ಸೆಲ್ ಕೌಂಟ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ. ಸೆಕೆಂಡ್ ಒನ್ ಹಿಸ್ಟೋಪೆಥಾಲಜಿಕಲ್ ಸ್ಟಡಿ ಆರ್ ಬಯಾಪ್ಸಿ. ದೇರ್ we are cut out the piece of suspected tissue and examining under the microscope after the staining. Okay, next yaudide radiography, x-ray we are using to know the tumor in the internal organs. So computed tomography, 3D image or 3-dimensional image of the internal organs. Magnetic resonance imaging, MRI. Next monoclonal antibodies. Istu kuda ನೆನಪಿಟ್ಕೊಳ್ಳಿ, 3 marks ಕೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಸ್ಕೆಚ್ ಅಂಡ್ ಲೇಬಲ್ PBR 322. ಸೊ ನಾರ್ಮಲ್ ಆಗಿ PBR 322 ಡಯಾಗ್ರಾಮ್ನ ಕೇಳ್ತಾರೆ. ನಾನು ಬರೆದು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ, ಬಿಕಾಸ್ ಇಟ್ಸ್ ವೆರಿ ಸಿಂಪಲ್ ಟು ಡ್ರಾ, ಬಟ್ ಯು ನೀಡ್ ಟು ರಿಮೆಂಬರ್ ದಿಸ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಯಾವ್ಯಾವ ಪಾರ್ಟ್ ಅಂದರೆ ಎಲ್ಲೆಲ್ಲಿ ಬರುತ್ತೆ, ಯಾವುದು ರಿಸ್ಟ್ರಿಕ್ಷನ್, ಯಾವುದು ಸೊ ಒರಿಜಿನ್ ಆಫ್ ರೆಪ್ಲಿಕೇಶನ್ ಆರ್ ಐ ಅಂತ ಹೇಳ್ತೀವಿ, ಅದು ಎಲ್ಲಿ ಬರುತ್ತೆ. ಓಕೆ, ಇದೆಲ್ಲ ನೆನಪಿರಬೇಕು ನಿಮಗೆ. ಹಾಗಾಗಿ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಯಾವುದಿದೆ ಇಲ್ಲಿ, ಇದು ಯಾವಾಗಲೇ ಹೇಳಿದಾಗ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು ಒಂದ್ಸಲ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು ಯಾವುದಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 3 ಮಾರ್ಕ್ಸ್ಗೆ ಕೇಳ್ತಾರೆ ಇದನ್ನ. ನೆಕ್ಸ್ಟ್, ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಇಂಟ್ರೊಡ್ಯೂಸಿಂಗ್ ಏಲಿಯನ್ DNA ಇಂಟು ದ ಹೋಸ್ಟ್ ಸೆಲ್. ಹೋಸ್ಟ್ ಸೆಲ್ಗೆ ಏಲಿಯನ್ DNA ನ ಇಂಟ್ರೊಡ್ಯೂಸ್ ಮಾಡಬೇಕು ಇವಾಗ. ಯು ನೋ ದಟ್ ಹೋಸ್ಟ್ ಸೆಲ್ಸ್ ಆರ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಲ್ ಸೆಲ್ಸ್. ಬ್ಯಾಕ್ಟೀರಿಯಾ ಸೆಲ್ಸ್ಗಳನ್ನ ನಾವು ಫಸ್ಟು ಕಾಂಪಿಟೆಂಟ್ ಮಾಡಬೇಕು. ಕಾಂಪಿಟೆಂಟ್ ಅಂತ ಹೇಳಿದ್ರೆ ಕಾಂಪಿಟೆನ್ಸಿ ಮೀನ್ಸ್ ಎಬಿಲಿಟಿ ಟು ಟೇಕ್ ಅಪ್ ದ ಫಾರಿನ್ ಪಾರ್ಟಿಕಲ್ ಆರ್ ಫಾರಿನ್ DNA ಇನ್ ಟು ದ ಬಾಡಿ. ಅದನ್ನ ಕಾಂಪಿಟೆನ್ಸಿ ಅಂತ ಹೇಳ್ತೀವಿ. ಸೊ ಆಲ್ ಬ್ಯಾಕ್ಟೀರಿಯಾ ಆರ್ ನಾಟ್ ಕಾಂಪಿಟೆಂಟ್, ವಿ ನೀಡ್ ಟು ಮೇಕ್ ದೆಮ್.
or we need to introduce the DNA. So ಯಾವ ಥರ ಫೋರ್ಸ್ಫುಲ್ ಆಗಿ ಏನು ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಎರಡು ಮೆಥಡ್ಗಳಿರುತ್ತೆ. ಯು ನೋ ದಟ್ ಈಸ್ ನಥಿಂಗ್ ಬಟ್ ಕೆಮಿಕಲ್ ಮೆಥಡ್. ಫಸ್ಟ್ ಒನ್ ಈಸ್ ಕೆಮಿಕಲ್ ಮೆಥಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫಿಸಿಕಲ್ ಮೆಥಡ್. ಎರಡು ಥರ ಇರುತ್ತೆ. In case of chemical method, they are using specific concentration of divalent such as cation. ಇಲ್ಲಿ ಕ್ಯಾಲ್ಸಿಯಂ, ಓಕೆ, ಕ್ಯಾಲ್ಸಿಯಂ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಯಾಕೆ ಅದನ್ನ ಯೂಸ್ ಮಾಡ್ತಾರೆ? ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಆಫ್ ಡೈವೆಲೆಂಟ್ ಕ್ಯಾಟಯಾನ್ ಲೈಕ್ ಕ್ಯಾಲ್ಸಿಯಂ, ಬಿಕಾಸ್ ಟು ಇನ್ಕ್ರೀಸ್ ದ ಪೋರ್ ಸೈಜ್ ಆಫ್ ದ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಪೋರ್ ಸೈಜ್ ಅನ್ನ ಜಾಸ್ತಿ ಮಾಡೋದಿಕ್ಕೆ, increase the pore size of the cell wall, you can say. Next, physical method ಗೆ ಬಂದಾಗ ಎರಡು ಟೈಪ್ಸ್ ಗಳಿರುತ್ತೆ, ನೆನಪಿದೆಯಲ್ಲ? ಮೈಕ್ರೋ ಇಂಜೆಕ್ಷನ್ ಮೆಥಡ್, ಓಕೆ, and the next one is gene gun or biolistic or gene gun method ಅಂತ ಹೇಳ್ತೀವಿ. ಸೊ ಅದರಲ್ಲಿ ಜೀನ್ ಗನ್ ಮೆಥಡ್ ಅಲ್ಲಿ these particles are coated with gold or tungsten, and with the speed they are introducing that into the bacterial cell. In the micro injection alli directly they are introducing the DNA into the host cell. So ಹಾಗಾಗಿ ಸಿಂಪಲ್ ಆಗಿ ಕೇಳಿರೋದು 2 marks ಗೆ, ಅದು ನೆನ್ಪಿಟ್ಕೊಂಡು ಬರೀರಿ. ಈ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಗೊತ್ತಾ? ಕಾಂಪಿಟೆಂಟ್ ಹೋಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಅಲ್ಲಿ. ಸೊ ಏನಿದೆ, 2 methods they are using to introduce the alien DNA into the host body: chemical method and physical method. Chemical method ಅಲ್ಲಿ they are using specific concentration of divalent such as calcium ಅನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಅಂಡ್ ಫೈನಲಿ ಅಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ 42 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಫ್ರೀಸಿಂಗ್ ಮತ್ತೆ ನಾರ್ಮಲ್ ಟೆಂಪರೇಚರ್ಗೆ ಎಕ್ಸ್ಚೇಂಜ್ ಮಾಡೋದ್ರಿಂದ that increases the pore size of the bacteria, so that becomes competent and they can take up the alien DNA. In a physical method ge bandaga, there we are introducing the alien DNA mechanically. So injection method ondu, directly we are injecting that, and second one is nothing but biolistic or gene gun method. We are using the gold and tungsten coated DNA particles into the bacteria. Next ನೋಡೋಣ, draw a sectional view of the human female reproductive system. So just previously ಒಂದು ಶಾರ್ಟ್ ವಿಡಿಯೋವನ್ನು ಯಾವ ಥರ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೀಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಬರೆದು ನೋಡೋಣ ಹೌ ಟು ಡ್ರಾ ದಿಸ್, ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಂಪಲ್ಸರಿ ಕ್ವಶನ್, ಒಂದು ಸ್ಕಿಲ್ ಬೇಸ್ಡ್ ಕ್ವಶನ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ಬಂದೇ ಬರುತ್ತೆ. ಸರಿ, ಯಾವ್ದಿರ್ಬಹುದು? ತಲೆ ಕೆಡ್ಸ್ಕೊಂಬೇಡಿ, ಎರಡರೇ ಕೇಳೋದು, ಎರಡರಲ್ಲಿ ಒಂದು ಪಕ್ಕಾ ಕ್ವಶನ್ ಇರುತ್ತೆ. ಯಾವುದು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಇದು 99% ಕನ್ಫರ್ಮ್. ಸರ್ ಆಗಿದ್ರೆ 1% ಯಾಕೆ ಕನ್ಫರ್ಮ್ ಇಲ್ಲ ಅಂತ ಹೇಳಿದ್ರೆ, ದೇ ಮೇ ಆಸ್ಕ್ ದ ಈವೆಂಟ್ಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಫಾರ್ 5 marks. ಓಕೆ, ಈವೆಂಟ್ಸ್ ಅದು ಎಂಟೈರ್ ಗ್ರಾಫಿಕಲ್ ಇಲ್ಯೂಸ್ಟ್ರೇಷನ್ ಏನಿದೆ ಅದನ್ನು ಕೇಳಬಹುದು. ಆರ್ ದೇ ಮೇ ಆಸ್ಕ್ oogenesis, ಆರ್ ಇಟ್ ಮೇ ಬಿ ದ ಸ್ಪೊಮ್ಯಾಟೋಜೆನೆಸಿಸ್. ಈ ಥರ ಕ್ವಶನ್ಸ್ಗಳು 1% ಅಲ್ಲಿದೆ. 99% ಈ ಕ್ವಶನ್ಗಳು ಫೀಮೇಲ್ ಮತ್ತೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳ್ತಾರೆ. ಅಂಡ್ ಲುಕ್ ಅಟ್ ಹೌ ಟು ಡ್ರಾ ದಿಸ್. ಸೊ ಫಸ್ಟ್ ಡ್ರಾ ದ ಯುಟರೈನ್ ಫಂಡಸ್ like this, and both male and female reproductive system, most of our body organs are bilaterally symmetrical. ಹಾಗಾಗಿ ಎಕ್ಸಾಕ್ಟ್ ಆಗಿ ಇಲ್ಲಿ ಏನು ಬರೀತೀರಾ ರೈಟ್ ಸೈಡ್ ಅಲ್ಲಿ ಅದೇ ತರ ಲೆಫ್ಟ್ ಸೈಡ್ ಅಲ್ಲೂ ಬರೀರಿ. ಓಕೆ, ನೆಕ್ಸ್ಟ್ ಐ ಆಮ್ ಟ್ರೈಂಗ್ ಟು ರೈಟ್ one more structure. So like this, as I said, these are bilaterally symmetrical. So ಒಂದೇ ತರ ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆ, just okay. So after writing this, we are just attaching 2 ovaries which are oval and almond in shape with a suspensory ligaments. ಈ pelvis ಅನ್ನೋ ರೀಜನ್ ಅಲ್ಲಿ ಏನು ಮಾಡ್ತಾ ಇದೀವಿ, ಅದನ್ನು ಅಟ್ಯಾಚ್ ಮಾಡ್ತಾ ಇದೀವಿ. Then almost similar in the size. Next, extend this portion to draw the fallopian tube along with the finger-like projections. They are called fimbriae. Okay. Now, yes, try to focus the internal structure. Internal structure now focus ಮಾಡೋಣ. Uterine fundus, inverted triangular and narrow cervix,
and here is the vagina, you need to write. Okay, so labeling is so important. ಅವಾಗಲೇ ಹೇಳಿದಾಗೆ ಅದಕ್ಕೇ ಮಾರ್ಕ್ಸ್ ಸಿಗೋದು. ಲೇಬಲಿಂಗ್ ಮಾಡುವಾಗ ಒಂದು ಸೈಡಲ್ಲಿ ಲೇಬಲಿಂಗ್ ಮಾಡಿ, ಪ್ಯಾರಲಲ್ ಲೇಬಲಿಂಗನ್ನು ಟ್ರೈ ಮಾಡಿ. ಐ ಆಮ್ ಜಸ್ಟ್ ಮೆನ್ಷನಿಂಗ್ ಹಿಯರ್ ಓನ್ಲಿ ಬಿಕಾಸ್ ಟು indicate the perfect and particular labeling. And this is fallopian tube, you know that. But there are many parts, right? Yavyavdirutte fimbriae. So those are the finger-like structures which attaches to the ovary during the ovulation. Ovulation aguvaga attach agi enagutte adu ovulation produce ಆಗೋ egg ಏನಾದರೂ ರಿಸೀವ್ ಮಾಡ್ಕೊಳ್ಳುತ್ತೆ. Next, the broad portion, the terminal end of the fallopian tube is called infundibulum. So this portion is called infundibulum. Next, the narrow tube part, that is nothing but ampulla. And now the junction between the uterus and the fallopian tube is called isthmus. And this portion is uterine fundus. This is the uterus. There are 3 layers, right? Perimetrium, myometrium and endometrium. If you want, you can mention them. Peri, myo and endometrium. And here this entire portion is cervix. And this is narrow canal ideyalla, adenanta heltivi cervical canal. Now you can write here, this is the vagina, external part, external genitalia. There are many parts. So human reproduction chapter ಬಂದಾಗ ನೀವು ತಿಳ್ಕೊಂಡಿರ್ತೀರಾ. ಸೊ ಇನ್ಯಾವುದಾದ್ರೂ ಪಾರ್ಟ್ ಮಿಸ್ ಆಗಿದೆಯಾ? ಸೊ ಹಾಗಾಗಿ ಈ ಎಂಟೈರ್ ಲೇಬಲಿಂಗ್ ಗೊತ್ತಿರಬೇಕು. ಆ್ಯಂಡ್ 1 2 3 4 5 6 7 8 9. ಓಕೆ, ಸೊ ಹಾಗಾಗಿ 8 ಲೇಬಲ್ ಇಂಪಾರ್ಟೆಂಟ್ ಆಗಿ ಇರಬೇಕಾಗುತ್ತೆ. ಸೊ ದಟ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೆಕ್ಸ್ಟ್, another most important question, frequently asked question: what are the benefits of transgenic animals for humans? ಹ್ಯೂಮನ್ಸ್ಗೆ ಟ್ರಾನ್ಸ್ಜೆನಿಕ್ ಬೆನಿಫಿಟ್ ಯಾವ ಥರ ಆಗುತ್ತೆ ಅನಿಮಲ್ಸ್ಗಳಿಂದ ಅಂತ ಹೇಳ್ಬಿಟ್ಟು ಈ ವರ್ಡ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಅದನ್ನು ಬೇರೆ ಕಲರೈಸ್ ಮಾಡಿ ಕೊಟ್ಟಿದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೂ ಹಾಗೆ ಇರುತ್ತೆ. ಬಟ್ ಟ್ರೈ ಟು ಸಮರೈಸ್ ಲೈಕ್ ದಿಸ್ ಓನ್ಲಿ. 5 ಮಾರ್ಕ್ಸ್ಗೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಅದನ್ನು ಪ್ಯಾರಾಗ್ರಾಫಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ವಿ ನೀಡ್ 5 ಪಾಯಿಂಟ್ಸ್, ದಟ್ಸ್ ಇಟ್. ಆ 5 ಪಾಯಿಂಟ್ಸು ಪರ್ಫೆಕ್ಟ್ ಆಗಿದ್ರೆ ಬಯಾಲಜಿಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸಿಗೆ ಕೇಳ್ತಾರ 3 ಪಾಯಿಂಟೇ ಬರೆಯಿರಿ. ಸೊ ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ ಲುಕ್ ಅಟ್ ಹಿಯರ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ವೆರಿ ಯೂಸ್ಫುಲ್ ಟು ಸ್ಟಡಿ ಆಫ್ ನಾರ್ಮಲ್ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟ್. ಸೊ ಲಾಸ್ಟ್ ಮಾಡಲ್ ಕ್ವಶನ್ ಪೇಪರ್ಲ್ಲೂ ಕೂಡ ಇದೇ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದು ಅಲ್ಲಿ. ಸೊ ಯಾಕೆ ನಾರ್ಮಲ್ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಆರ್ ವೆರಿ ಯೂಸ್ಫುಲ್ ಟು ಸ್ಟಡಿ ದ ಜೀನ್ ರೆಗ್ಯುಲೇಷನ್, their effect on the normal functions of the body and its development. Gene regulation ಮತ್ತು ಅವುಗಳ ಎಫೆಕ್ಟ್ ಯಾವ ಥರ ಇರುತ್ತೆ ನಾರ್ಮಲ್ ಫಿಸಿಯಾಲಜಿಕಲ್ ಡೆವಲಪ್ಮೆಂಟ್ ಮೇಲೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಯೂಸ್ ಮಾಡ್ತೀವಿ. ಸ್ಟಡಿ ಆಫ್ ಡಿಸೀಸಸ್, ಟ್ರಾನ್ಸ್ಜೆನಿಕ್ ಮಾಡೆಲ್ಸ್ಗಳು ಅಂದರೆ ಅನಿಮಲ್ಸ್ಗಳೇನಿರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ದೇ ಹ್ಯಾವ್ ಬಿನ್ ಡೆವಲಪ್ಡ್ ಫಾರ್ ಮೆನಿ ಹ್ಯೂಮನ್ ಡಿಸೀಸಸ್ ಲೈಕ್ ಕ್ಯಾನ್ಸರ್, ಸಿಸ್ಟಿಕ್ ಫೈಬ್ರೋಸಿಸ್, ರಿಮಿಟಾಯ್ಡ್ ಆರ್ಥ್ರೈಟಿಸ್ ಆ್ಯಂಡ್ ಅಲ್ಝೀಮರ್ಸ್ ಡಿಸೀಸಸ್. ಸೊ ಸಿಂಪಲ್ ಆಗಿ ಬರೀರಿ, ಟು ಸ್ಟಡಿ ಡಿಸೀಸಸ್ ಲೈಕ್ ಅಂತ ಹೇಳ್ಬಿಟ್ಟು ಕ್ಯಾನ್ಸರ್, ಸಿಸ್ಟಿಕ್ ಫೈಬ್ರೋಸಿಸ್, ರಿಮಿಟಾಯ್ಡ್ ಆರ್ಥ್ರೈಟಿಸ್ ಅಂಡ್ ಅಲ್ಝೀಮರ್ಸ್ ಡಿಸೀಸಸ್. ನೆಕ್ಸ್ಟ್, ಟು ಒಬ್ಟೈನ್ ಯೂಸ್ಫುಲ್ ಬಯಾಲಜಿಕಲ್ ಪ್ರಾಡಕ್ಟ್ಸ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳಿಂದ ನಾವು ಇವತ್ತು ಯೂಸ್ಫುಲ್ ಪ್ರಾಡಕ್ಟ್ಸ್ಗಳನ್ನ ಒಬ್ಟೈನ್ ಮಾಡ್ಕೊತಾ ಇದ್ದೀವಿ. ಯು ನೋ ದಟ್ ದ ವೆರಿ ಫಸ್ಟ್ ಟ್ರಾನ್ಸ್ಜೆನಿಕ್ ಕೌ ಈಸ್ ಕಾಲ್ಡ್ ರೋಸಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ ಇದೆ. ಸೊ ದೇ ಕ್ಯಾನ್ ಪ್ರೊಡ್ಯೂಸ್ ಹ್ಯೂಮನ್ ಪ್ರೋಟೀನ್ ಕಾಲ್ಡ್ alpha-1 antitrypsin. Alpha-1 antitrypsin is used to treat the emphysema. ಅದು ಎಂಫೈಸೆಮಾ ಅನ್ನೋ ಡಿಸೀಸ್ ಅನ್ನ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ನೆಕ್ಸ್ಟ್, ದ ಮಿಲ್ಕ್ ಕಂಟೈನಿಂಗ್ ದ ಹ್ಯೂಮನ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅಂಡ್ ವಾಸ್ ಮೋರ್ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಫಾರ್ ಹ್ಯೂಮನ್ ಬೇಬೀಸ್ ದ್ಯಾನ್ ದ ನ್ಯಾಚುರಲ್ ಕೌ ಮಿಲ್ಕ್. ನ್ಯಾಚುರಲ್ ಕೌ ಮಿಲ್ಕ್ಗಿಂತ ಈ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಥವಾ ಕೌಗಳಿಂದ ಪ್ರೊಡ್ಯೂಸ್ ಆಗೋ ಮಿಲ್ಕ್ ಅಲ್ಲಿ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅನ್ನೋದ್ರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ. ಸೊ ಇದು ಕೂಡ ನಮಗೆ ಈ ಬಯೋಟೆಕ್ನಾಲಜಿಯಿಂದ ಸಿಕ್ಕಿರೋದು. ಸೊ ಹಾಗಾಗಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ನೆಕ್ಸ್ಟ್, ಟ್ರಾನ್ಸ್ಜೆನಿಕ್ ಮೈಸ್, ಯು ನೋ ದಟ್ ಫಾರ್ ವಾಟ್ ಪರ್ಪಸ್ ವಿ ಆರ್ ಯೂಸಿಂಗ್ ದಟ್. ಸೊ ಹಾಗಾಗಿ ಟ್ರಾನ್ಸ್ಜೆನಿಕ್ ಮೈಸ್ ಆರ್ ಡೆವಲಪ್ ಟು ಟೆಸ್ಟ್ ದ ಸೇಫ್ಟಿ ಆಫ್ ವ್ಯಾಕ್ಸಿನ್. ಅಗೇನ್ ಐ ಹ್ಯಾವ್ ಕಲರೈಸ್ ದಿಸ್ ಒನ್. ಸೇಫ್ಟಿ ಆಫ್ ವ್ಯಾಕ್ಸಿನ್ ಅಂತ ನೀವು ಸಬ್ಲೈನ್ ಹಾಕ್ಬಿಟ್ಟು ನೀವು ಅದನ್ನು ಬರಿಬಹುದು. ಬಿಫೋರ್ ಬೀಯಿಂಗ್ ಯೂಸ್ಡ್ ಆನ್ ಅನಿಮಲ್ಸ್,
ಇದು ಒಂದು ಥರ ಬೇರೆ ಅದಕ್ಕೆ ಅರ್ಥ ಕೊಟ್ಟರು ಕೂಡ ವಿ ಆರ್ ಯೂಸಿಂಗ್ ದೀಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಸೊ ಟು ಟೆಸ್ಟ್ ವೆದರ್ ದೀಸ್ ವ್ಯಾಕ್ಸಿನ್ಸ್ ಆರ್ ಗುಡ್ ಕಮರ್ಷಿಯಲಿ ಆರ್ ನಾಟ್ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ದಟ್ಸ್ ರಿಲೇಟೆಡ್ ಟು ದಿಸ್ ಒನ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಮೇಡ್ ಟು ಕ್ಯಾರಿ ಜೀನ್ಸ್ಗಳನ್ನ ಕ್ಯಾರಿ ಮಾಡಿ ಅದರಲ್ಲಿ ಯಾವ ಥರ ಅದು ಆ್ಯಕ್ಟ್ ಮಾಡುತ್ತೆ, ಸೊ ವಿಚ್ ಮೇಕ್ ದೆಮ್ ಮೋರ್ ಸೆನ್ಸಿಟಿವ್ ಟು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ದ್ಯಾನ್ ನಾನ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಸೊ ವೆದರ್ ದೇ ಆರ್ ಸೆನ್ಸಿಟಿವ್ ಆರ್ ನಾಟ್, ಸೊ ವೆದರ್ ಇಟ್ ಈಸ್ ಗುಡ್ ಫಾರ್ ಕಮರ್ಷಿಯಲ್ ಆರ್ ನಾಟ್, ವೆದರ್ ಇಟ್ ಈಸ್ ಗುಡ್ ಫಾರ್ ಹ್ಯೂಮನ್ಸ್ ಆರ್ ನಾಟ್ ಅಂತ ಹೇಳಿಬಿಟ್ಟು. ಹಾಗಾಗಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳಂತ ಏನಿದ್ದಾರೆ ಅದು ಬೆನಿಫಿಟ್ ಯಾವ ಥರ ಹ್ಯೂಮನ್ಸ್ಗೆ ಆಗುತ್ತೆ ಅಂತ ಕೇಳಿದಾಗ ಇಷ್ಟು ಪಾಯಿಂಟ್ ನೆನಪಿರಲಿ. ಯಾವ್ಯಾವ ಪಾಯಿಂಟ್ ಹೇಳ್ದು? ಒಂದು, ಸ್ಟಡಿ ಆಫ್ ನಾರ್ಮೋ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟ್, ಆ್ಯಂಡ್ ಸೆಕೆಂಡ್ ಒನ್ ಸ್ಟಡಿ ಆಫ್ ಡಿಸೀಸಸ್. ಓಕೆ, ಅಲ್ಲಿ ಬಂದಾಗ ಕ್ಯಾನ್ಸರ್, ಸಿಸ್ಟಿಕ್ ಫೈಬ್ರೋಸಿಸ್, ರಿಮಿಟಾಯ್ಡ್ ಆರ್ಥ್ರೈಟಿಸ್ ಆ್ಯಂಡ್ ಅಲ್ಝೀಮರ್ಸ್ ಡಿಸೀಸಸ್. ನೆಕ್ಸ್ಟು ಯೂಸ್ಫುಲ್ ಪ್ರಾಡಕ್ಟ್ಸ್ ಟು ಒಬ್ಟೈನ್ ಯೂಸ್ಫುಲ್ ಪ್ರಾಡಕ್ಟ್ಸ್. ನೆಕ್ಸ್ಟು ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್ಸ್ ಆ್ಯಂಡ್ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ಸ್, ಅಷ್ಟು ಕೂಡ ನೆನ್ಪಿಟ್ಕೊಬೇಕು. ಎಸ್, ನೆಕ್ಸ್ಟ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟೇನೆ, ಪದೇ ಪದೇ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೇಟ್ ಇಮ್ಯುನಿಟಿ ಅಂದರೆ ಏನು, ಮತ್ತೆ ಅದರಲ್ಲಿ ಬರೋ ಬ್ಯಾರಿಯರ್ಸ್ಗಳು ಯಾವ್ಯಾವುದು, 5 ಮಾರ್ಕ್ ಕ್ವಶನ್ಸ್ಗಳು ಇವೆಲ್ಲ. ಓಕೆ, ಹಾಗಾಗಿ ಪಾಯಿಂಟ್ ವೈಸ್ ನೀಟಾಗಿ ಬರೀಬೇಕು. ಸೊ ದಟ್ಸ್ ವೈ ಹ್ಯಾವ್ ಟೈಪ್ ಡಿ. ಓಕೆ, ಹೀಗೆ ಬರೀಬೇಕು ಅಂತ ಹೇಳಿಬಿಟ್ಟು ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ವಾಟ್ ಈಸ್ ಇನ್ನೇಟ್ ಇಮ್ಯುನಿಟಿ? It's a non-specific type of defense present at the time of birth, inherited from the parent. See these words. Non-specific type of defense present at the time of birth, inherited from parents. So that is innate immunity. Next one, physical barriers. Andre, innate immunity is accomplished by providing different types of barrier. ಬೇರೆ ಬೇರೆ ಬ್ಯಾರಿಯರ್ಸ್ಗಳ ಮುಖಾಂತರ ಇದು ಇಮ್ಯುನಿಟಿನ ಪ್ರೊವೈಡ್ ಮಾಡುತ್ತೆ. ಯಾವ್ಯಾವುದು? ಫಿಸಿಕಲ್ ಬ್ಯಾರಿಯರ್, ಫಿಸಿಯಲಾಜಿಕಲ್ ಬ್ಯಾರಿಯರ್, ಸೆಲ್ಯುಲಾರ್ ಬ್ಯಾರಿಯರ್ ಆ್ಯಂಡ್ ಸೈಟೋಕೈನ್ ಬ್ಯಾರಿಯರ್. ಫಿಸಿಕಲ್ ಅಂತ ಬಂದಾಗ ಅದು ಫಿಸಿಕಲಿ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ physical barriers are the barriers do not allow pathogens or foreign agents to enter the body. ಹಾಗಿದ್ರೆ ಅವ್ಯಾವ್ಯಾವುದು? ಸೊ ಸ್ಕಿನ್ ಆಫ್ ಅವರ್ ಬಾಡಿ, okay, mucous membranes of digestive system, respiratory tract, urinogenital tracts, they are trapping the microorganisms. Physical barrier, they are preventing the entry of microorganisms or foreign particles into our body. Skin, mucous epithelium present in the digestive system, our digestive tract, respiratory tract, urinogenital tract, and they are preventing trapping the microorganisms. Second one, physiological barrier, physiological, internal. So some glands are producing some fluids which are antibacterial in property. For example, sweat. ಚಿಕ್ಕ ಮಕ್ಕಳಲ್ಲಿ ಮಾತಾಡ್ತಾ ಇರೋದು, ಈಗ ನಮ್ಮಲ್ಲಿ ಸ್ವೆಟ್ ಆಗಿ ಹಾಗೆ ಬಿಟ್ಬಿಟ್ರೆ ಏನಾಗ್ಬೋದು? ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಕ್ಯಾಂಡಿಡೈಸಿಸ್ ಅಂತ ಕೇಳಿರ್ತೀರಾ, ರಿಬ್ರಮ್ ಅಂತ ಒಂದು ಕೇಳಿರ್ತೀರಾ, ಮೈಕ್ರೋಸ್ಪೋರಮ್ ಅಂತ ಹೇಳ್ಬಿಟ್ಟು. ಸೊ ಅವೆಲ್ಲ ಏನಾಗ್ಬೋದು? ಕೆಲವು ಸಲ ಇನ್ಫೆಕ್ಷನ್ ಕಾಸ್ ಆಗ್ಬೋದು, ಬಟ್ ದೇ ಆಲ್ಸೋ ವೆರಿ ಹೆಲ್ಪ್ಫುಲ್ ಟು ಕಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಅಪ್ ಟು ಸಮ್ ಎಕ್ಸ್ಟೆಂಟ್. ಸೊ ಸ್ವೆಟ್, ಟಿಯರ್ಸ್, ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ. ಸೊ ಫಂಜಿಸೈಡ್ಸ್ ಇರುತ್ತೆ ಅದರಲ್ಲಿ, ಫಂಗಸ್ ಅನ್ನ ಕಿಲ್ ಮಾಡೋ ಕೆಪಾಸಿಟಿ ಇರುತ್ತೆ ಟಿಯರ್ಗೆ. Next, the acid in the stomach, you know that's a hydrochloric acid, able to kill the microorganisms come along with the food. Acid irutte. Salivaದಲ್ಲಿ ಕೂಡ ಒಂದು ಎಂಜೈಮ್ ಇದೆ, that is nothing but lysozyme. That lysozyme is antibacterial in action. ಅದು ಆಂಟಿಬ್ಯಾಕ್ಟೀರಿಯಾ ತರ ಆಕ್ಟ್ ಮಾಡುತ್ತೆ. ಚಿಕ್ಕ ಮಕ್ಕಳಲ್ಲಿ ಸಲೈವ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಹೌದಲ್ವಾ? ವೆನ್ ಕಂಪೇರ್ ಟು ಅಂದರೆ ಲೀಟರ್ಸ್ ಅನ್ನೋ ಆ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ಯಾವಾಗಲೂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ರೀಸನ್ ಏನಿರ್ಬೋದು? ದ ರೀಸನ್ ಇಸ್ ಸೋ ಸಿಂಪಲ್. ಸೊ ದೇ ಆರ್ ವೆರಿ ಸೆನ್ಸಿಟಿವ್ ಆ್ಯಂಡ್ ದೇ ಆರ್ ವೆರಿ ಎಕ್ಸ್ಪೋಸ್ ಟು ದ ಅದರ್ ಡಿಸೀಸಸ್, ಹೌದಲ್ವಾ? ಬಾಯ ಮುಖಾಂತರ ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ದೇ ಕ್ಯಾನ್ ಈಟ್ ಎನಿಥಿಂಗ್, ಅಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲದಿದ್ರೂ ಕೂಡ ದೇ ಆರ್ ಸೀಯಿಂಗ್ ಫುಡ್ ಇನ್ ಎವ್ರಿ ಸಬ್ಸ್ಟೆನ್ಸಸ್. ಏನು ಸಿಕ್ಕಿದ್ರು ಫುಡ್ಡು ಅಂತ ಬಾಯಿಗೆ ಹಾಕೊಂಡ್ಬಿಡ್ತವೆ, ಹೌದಲ್ವ ಮಕ್ಕಳು? ಸೊ ಹಾಗಾಗಿ ಏನು ಮಾಡಬೇಕು? ಆ ಮಕ್ಕಳಿಗೆ ಸಲೈವ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ, ಸೊ ದಟ್ ನ್ಯಾಚುರಲ್ ಇಮ್ಯುನಿಟಿ ಪ್ರಿವೆಂಟಿಂಗ್ ದ ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಟು ದೇರ್ ಬಾಡಿ. ಸೊ ಲೈಸೋಸೈಮ್ ಇರುತ್ತೆ. ಸೊ ಅದೆಲ್ಲ ಏನಾಗುತ್ತೆ? ಫಿಸಿಯಲಾಜಿಕಲ್. ಇನ್ನು ಸೆಲ್ಯುಲಾರ್ ಬ್ಯಾರಿಯರ್, ಹಿಯರ್ ದ ಇಮ್ಯುನಿಟಿ ಫ್ರಮ್ ದ ಸೆಲ್ಸ್ ಲೈಕ್ ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಡ್ಸ್. ಸೊ ಅವುಗಳು ಏನಪ್ಪಾ ಅಂತ ಹೇಳಿದ್ರೆ ಎಗ್ರ್ಯಾನ್ಯುಲರ್ ಲ್ಯೂಕೋಸೈಡ್ಸ್ ಅಂತ ಕೇಳಿರ್ತೀರ ನೀವು. ಗ್ರ್ಯಾನ್ಯುಲರ್ ಮತ್ತೆ ಎಗ್ರ್ಯಾನ್ಯುಲರ್ ಲ್ಯೂಕೋಸೈಡ್ಸ್.
ಅಲ್ಲಿ ಬರೋದು. ಸೊ ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಬರೋದು ಮೊನೋಸೈಟ್ಸ್, ನ್ಯಾಚುರಲ್ ಕಿಲ್ಲರ್ಸ್ ಅಂತ ಹೇಳ್ತೀವಿ, ಲಿಂಫೋಸೈಟ್ಸ್ಗಳು, ಆ್ಯಂಡ್ ಮ್ಯಾಕ್ರೋಫೇಸಸ್, ಫ್ಯಾಗೋಸೈಟೋಸ್ ಡೆಸ್ಟ್ರಾಯಿಂಗ್ ದ ಮೈಕ್ರೋಬ್ಸ್, ಪಾಲಿಮಾರ್ಫೋ ಆಸ್ ವೆಲ್ ಆಸ್ ಮೊನೋಮಾರ್ಫೋ. ಮೇನ್ ಆಗಿ ಇಲ್ಲಿ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಅಂತ ಹೇಳಿದಾಗ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಫ್ಯಾಗೋಸೈಟೋಸಿಸ್ ಇನ್ ನೇಚರ್, ಫ್ಯಾಗೋಸೈಟ್ಸ್ ಅಂತ ಹೇಳ್ತೀವಿ. ಸೈಟೋಕೈನ್ ಬ್ಯಾರಿಯರ್, ಇಂಟರ್ಫೆರಾನ್ಸ್ ಪ್ರೊಡ್ಯೂಸ್ಡ್ ಬೈ ದ ಈ ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್. ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ಗಳಿಂದ ಪ್ರೊಡ್ಯೂಸ್ ಆಗೋ ಇಂಟರ್ಫೆರಾನ್ಸ್ಗಳು ದೇ ಪ್ರೊಟೆಕ್ಟ್ ದ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ ಫ್ರಮ್ ದ ಇನ್ಫೆಕ್ಷನ್. ಇನ್ನು ಯಾವುದೇ ಥರ ಇನ್ಫೆಕ್ಟ್ ಆಗದೇ ಇರೋ ಸೆಲ್ಸ್ಗಳನ್ನು ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ದೀಸ್ ಆರ್ ದ ಇನ್ನೇಟ್ ಇಮ್ಯುನಿಟಿ ಆ್ಯಂಡ್ ಅದರ್ ಬ್ಯಾರಿಯರ್ಸ್. ಅಂಡರ್ಸ್ಟುಡ್? ಇನ್ನೇಟ್ ಇಮ್ಯುನಿಟಿ ಅಂದರೆ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಬರ್ತ್ ಇನ್ಹೆರಿಟೆಡ್ ಫ್ರಮ್ ದ ಪೇರೆಂಟ್ಸ್. ಸೊ ಡಿಫ್ರೆಂಟ್ ಟೈಪ್ಸ್ಗೆ ಬಂದಾಗ ಫಿಸಿಕಲ್, ಫಿಸಿಯೋಲಾಜಿಕಲ್, ಸೆಲ್ಯುಲಾರ್ ಆ್ಯಂಡ್ ಆಸ್ ವೆಲ್ ಆಸ್ ದ ಸೈಟೋಕೈನ್. ಎಕ್ಸಾಂಪಲ್ ಮಾತ್ರ ತುಂಬಾ ನೆನ್ಪಿಟ್ಕೊಳ್ಳಿ ಸರ್, ಇದೆಲ್ಲ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ಅಂದ್ರೂ ಕೂಡ. ಎಕ್ಸಾಂಪಲ್ ಫಿಸಿಕಲ್ ಅಂತ ಬಂದಾಗ ಸ್ಕಿನ್, ಮ್ಯೂಕಸ್ ಮೆಂಬ್ರೇನ್ ಪ್ರೆಸೆಂಟ್ ಇನ್ ಆಲ್ ದ ಇಂಟರ್ನಲ್ ಆರ್ಗನ್ಸ್, ಎಲ್ಲೆಲ್ಲ ಇರುತ್ತೆ ಅದೆಲ್ಲ ಕವರಿಂಗ್ ಲೇಯರ್ಸ್ಗಳು, ಎಪಿಥೀಲಿಯಂ. ನೆಕ್ಸ್ಟ್ ಫಿಸಿಯೋಲಾಜಿಕಲ್ ಬಂದಾಗ ಎಲ್ಲ ಫ್ಲೂಯಿಡ್ಸ್ಗಳು. ಫ್ಲೂಯಿಡ್ಸ್ ಅಂತ ಹೇಳಿದ್ರೆ ಸ್ವೆಟ್, ಟಿಯರ್, ಸಲೈವಾ ಆ್ಯಂಡ್ ಆಸಿಡ್, ಇಷ್ಟು ಫ್ಲೂಯಿಡ್ಗಳು. ನೆಕ್ಸ್ಟ್ ಸೆಲ್ಯುಲಾರ್ ಅಂತ ಬಂದಾಗ ಸೊ ಇದೆಲ್ಲ ವರ್ಡ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ನಮಗೆ ಅಂತ ಹೇಳಿದಾಗ ಯಾವುದು ಪಾಲಿಮಾರ್ಫೋ ನ್ಯೂಕ್ಲಿಯರ್, ಲಿಂಫೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಇದಾಗಲ್ಲ ಅಂತೇಳಿ ಸಿಂಪಲ್ ಆಗಿ WBCs. ಸೊ ಅದರಲ್ಲಿ ಮೇನ್ ಆಗಿ ಲಿಂಫೋಸೈಟ್ಸ್ ಮತ್ತು ಮಾನೋಸೈಟ್ಸ್ಗಳು ನ್ಯಾಚುರಲ್ ಕಿಲ್ಲರ್ ಅಂತ ಹೇಳ್ತೀವಿ. ಸೊ ದೇ ಆರ್ ದ ಸೋಲ್ಜರ್ಸ್ ಆಫ್ ಅವರ್ ಬಾಡಿ. ಇನ್ನು ಫೈನಲ್ ಆಗಿ ಸೈಟೋಕೈನ್ ಬಂದಾಗ ಇಂಟರ್ಫೆರಾನ್ಸ್, ಜಸ್ಟ್ ರಿಮೆಂಬರ್ ಇಂಟರ್ಫೆರಾನ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಇನ್ಫೆಕ್ಟೆಡ್ ಸೆಲ್ಸ್, ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್, ಪ್ರೊಟೆಕ್ಟಿಂಗ್ ದ ಅದರ್ ಸೆಲ್ಸ್. ಓಕೆ, yes, this is the question paper, and in the next segment you're gonna learn about botany. So sir gonna explain that. I hope you have understood this one. ಏನಾದರೂ ನಿಮಗೆ ಡೌಟ್ಸ್ ಗಳಿದ್ರೆ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಒನ್ ಶಾರ್ಟ್ ಲೆಕ್ಚರ್ ನ ಮತ್ತೆ ನೋಡಿ. ಸೊ ದಟ್ ವಿಲ್ ಬಿ ಅವೈಲಬಲ್ ಇನ್ ಅವರ್ PW app. Thank you so much. Have a nice day. ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೆ ನೀವೆಲ್ಲರೂ ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಝುವಾಲಜಿ ಪಾರ್ಟ್ನ ಕ್ವಶನ್ಸ್ಗಳನ್ನ ನೋಡಿದ್ದೀರಾ. ಇನ್ನು ಮುಂದೆ ಅದೇ ಕ್ವಶನ್ ಪೇಪರ್ದಲ್ಲಿ ಬರುವಂಥ ಬಾಟ್ನಿ ಪಾರ್ಟ್ ಕ್ವಶನ್ಸ್ಗಳನ್ನು ಕೂಡ ನೋಡೋಣ. ಮತ್ತು ನಿಮ್ಮ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊತಾ ಹೋಗಿ ಪರ್ಫೆಕ್ಟಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋಗಿ. ಸೊ ನೋಡೋಣ ಒನ್ ಬೈ ಒನ್. ಫಸ್ಟ್ ಇಲ್ಲಿ ಬರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಬಾಟ್ನಿ ಪಾರ್ಟ್ ಕ್ವಶನ್ಸ್ ಯಾವುದಿದೆ ಅದು ನೋಡೋಣ. ಫಸ್ಟ್ ಒಂದು ನೋಡಿ, ಜಮ್ಯೂಲ್ಸ್ ಆರ್ ದಿ ಅಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಗೆಮ್ಯೂಲ್ಸ್ ಅಥವಾ ಜೆಮ್ಯೂಲ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಅಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ದಿ ಸ್ಪಾಂಜಸ್. ನೆಕ್ಸ್ಟ್, ದ ಫಿಲಿಫಾರ್ಮ್ ಅಪರ್ಟಸ್ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್. ಫಿಲಿಫಾರ್ಮ್ ಅಪರ್ಟಸ್ ಇದೆಯಲ್ಲ, ದೀಸ್ ಆರ್ ದಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಫಿಂಗರ್ ಲೈಕ್ ಅಂಡ್ ದೇ ಕಂಟೇನ್ಸ್ ಎ ಶುಗರ್ ಸಬ್ಸ್ಟನ್ಸ್ ಆರ್ ಕ್ಯಾಲ್ಸಿಯಂ ಬೋರಾನ್ ಇನೋಸಿಟಾಲ್ ಶುಗರ್ ಕಾಂಪ್ಲೆಕ್ಸ್ ಇರುತ್ತೆ. ಇದರಲ್ಲಿ ಇನೋಸಿಟಾಲ್ ಶುಗರ್ ಕಾಂಪ್ಲೆಕ್ಸ್ ಇರುತ್ತೆ. there is a calcium boron inositol sugar complex is present which attract the growth of pollen tube, which attract pollen tube. ಇದು pollen tube ಅನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಎಲ್ಲಿರುತ್ತೆ ಇದು? ಯೂಶಲಿ ದೀಸ್ ಆರ್ ಪ್ರೆಸೆಂಟ್ ಇನ್ ದಿ ಸಿನರ್ಜಿಡ್ ಸೆಲ್ಸ್. ಮೈಕ್ರೋಪೋಲಾರ್ ರೀಸನ್ ಅಲ್ಲಿ ಎಗ್ ಅಪರ್ಟಸ್ ಅಲ್ಲಿ 2 ಸಿನರ್ಜಿಡ್ ಸೆಲ್ಸ್ ಇರುತ್ತೆ. ಸಿನರ್ಜಿಡ್ಸ್ ಅಲ್ಲಿ ಇದು ಇರುತ್ತೆ. ದೆನ್ ZZ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ವಿ ಕ್ಯಾನ್ ಸಿ ಇನ್ ದಿ ಬರ್ಡ್ಸ್. ಹ್ಯೂಮನ್ ಅಲ್ಲಿ XX XY ಇರುತ್ತೆ. ದಟ್ ಇಸ್ ಎ ಫಿಮೇಲ್ ಮೇಲ್ ಹೇಳ್ತಾ ಇದ್ದೀನಿ ನಾನು. ಓಕೆ, ಬರ್ಡ್ಸ್ ಅಲ್ಲಿ ZW ಇರುತ್ತೆ. ಆರ್ ವಿ ಕ್ಯಾನ್ ಸೆ ಫಿಮೇಲ್ ಅಲ್ಲಿ ZW ಅಂತ ಹೇಳೋಣ. ಓಕೆ, ಇಲ್ಲಿ ಇನ್ ಕೇಸ್ ಆಫ್ ಫಿಮೇಲ್ ಅಲ್ಲಿ ZW ಅಂಡ್ ಮೇಲ್ ಅಲ್ಲಿ ZZ ಇರುತ್ತೆ. ಇದಾಯ್ತು. ದ ನೆಕ್ಸ್ಟ್ ಅದಾದ ನಂತರ ಹನಿ ಬಿ ಅಲ್ಲಿ ಹೆಪ್ಲಾಯ್ಡಿ ಡಿಪ್ಲಾಯ್ಡಿ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇರುತ್ತೆ. ಹೆಪ್ಲಾಯ್ಡಿ ಡಿಪ್ಲಾಯ್ಡಿ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇರುತ್ತೆ. ಗ್ರಾಸ್ ಸೂಪರ್ ಅಲ್ಲಿ ಫಿಮೇಲ್ ಅಲ್ಲಿ XX ಇದ್ರೆ ಮೇಲ್ ಅಲ್ಲಿ X0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್, ಕ್ರೋಮೋಸೋಮಲ್ ಸೆಕ್ಸ್ ಡಿಟರ್ಮಿನೇಷನ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇದೆ ಇಲ್ಲಿ ಆಪ್ಷನ್ ನಂಬರ್ ಬಿ. Taichung native 1 variety developed in the Taiwan was a breed of rice variety.
ಟೈಚುಂಗಿನಿಟಿ 1 ವೆರೈಟಿ ಇದೆಯಲ್ಲ, ತೈವಾನಲ್ಲಿ ಡೆವಲಪ್ ಮಾಡಲಾಗಿತ್ತು, ಅದು ರೈಸ್ ವೆರೈಟಿ ಇದೆ. ದ ಮೈಕ್ರೋಬ್ ದಟ್ ಪ್ರೊಡ್ಯೂಸಸ್ ದಿ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಸೈಕ್ಲೋಸ್ಪೋರಿನ್ ಎ, ಇಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಾಮ್ ಎ ಫಂಗೈ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಪ್ರೊಡ್ಯೂಸ್ ಮಾಡಲಾಗುತ್ತೆ. ದ ಇಕ್ವೇಶನ್ GPP minus R is equal to NPP. GPP ಅಂದ್ರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಮತ್ತೆ NPP ಅಂದ್ರೆ here the NPP is nothing but it is net primary productivity ಅಂತ ಹೇಳ್ತೀವಿ. net primary productivity, net primary productivity ಇದಾಯ್ತು. ಸೊ ಇಲ್ಲಿ GPP minus R is nothing but it is a respiratory loss. ಸೊ ಆಪ್ಷನ್ ನಂಬರ್ ಬಿ ಇದೆ. ಟೋಟಲ್ ಓವರ್ ಆಲ್ ಪ್ರೊಡಕ್ಷನ್ ಇದೆಯಲ್ಲ, ಅದರಲ್ಲಿ ರೆಸ್ಪಿರೇಟರಿ ಲಾಸ್ ಮೈನಸ್ ಮಾಡಿದರೆ ದಟ್ ಇಸ್ ಎ NPP ಅಂತ ಹೇಳ್ತೀವಿ. ದಟ್ ಇಸ್ ಎ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ಆನ್ ಆರ್ಗ್ಯಾನಿಸಮ್. ಸೊ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಇದೆ ಇಲ್ಲಿ. ಗೈನೋಕೋಮ್ಯಾಸ್ಟಿಯಾ ದಟ್ ಇಸ್ ಎ ಫಿಮೇಲ್ನೆಸ್ ಕ್ಯಾರೆಕ್ಟರ್ ಇನ್ ದಿ ಮೇಲ್ ಅಂತ ಹೇಳ್ತೀವಿ. ಮೇಲ್ ಇದ್ದಾರೆ ಬಟ್ ಫಿಮೇಲ್ನೆಸ್ ಕ್ಯಾರೆಕ್ಟರ್ ಇರುತ್ತೆ. ಇದು ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಇಟ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಇಲ್ಲಿ ಏನಾಗುತ್ತೆ, ದಟ್ ಇಸ್ 2n ಪ್ಲಸ್ ಆರ್ ಆಟೋಸೋಮಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಪ್ಲಸ್ XXY 1 ಎಕ್ಸ್ಟ್ರಾ X ಕ್ರೋಮೋಸೋಮ್ ಇರುತ್ತೆ. ಟರ್ನರ್ ಸಿಂಡ್ರೋಮ್ ಈಸ್ ಆಲ್ಸೋ ಎ ಕ್ರೋಮೋಸೋಮಲ್ ಡಿಸಾರ್ಡರ್ ಇದೆ. ಇಲ್ಲಿ 2 ಸೆಟ್ಸ್ ಆಫ್ ಆಟೋಸೋಮ್ಸ್ ಪ್ಲಸ್ X0 ಕಂಡೀಷನ್ ಇರುತ್ತೆ. ಡೌನ್ ಸಿಂಡ್ರೋಮ್ ಇಸ್ ಎ 21st ಟ್ರೈಸೋಮಿ ಕಂಡೀಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ 21st ಟ್ರೈಸೋಮಿ. And Mendelian disorders are nothing but they are the gene disorders, just like sickle cell anemia, thalassemia, cystic fibrosis, all they are the Mendelian disorders anta helbodu. Okay, next example nodi bekadre illi sickle cell anemia, thalassemia, cystic fibrosis, Huntington's chorea, etc. So they are the examples. Which one of the following is the correct sequence of decomposition process? Decomposition process ಗೆ correct sequence ಯಾವುದು ಅಂತ ಕೇಳ್ತಿದ್ದಾರೆ. Decomposition process mainly it includes the initially 3 steps: fragmentation, leaching, catabolism. ಆ catabolism ಅಲ್ಲಿ ಮತ್ತೆ humification ಮತ್ತೆ mineralization ಬರುತ್ತೆ. ಸೊ ನೋಡಿ ಏನ್ ಸ್ಟೆಪ್ ಇದೆ, ಫ್ರಾಗ್ಮೆಂಟೇಶನ್, ಲೀಚಿಂಗ್, ಕೆಟಾಬೋಲಿಸಮ್ ಅಲ್ಲಿ ಮತ್ತೆ ಹ್ಯೂಮಿಫಿಕೇಶನ್ ಮತ್ತೆ ಮಿನರಲೈಸೇಷನ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಎ ಓನ್ಲಿ ದಿ ಕರೆಕ್ಟ್ ಆನ್ಸರ್ ಹಿಯರ್. ದ ಪ್ರೊಸೆಸ್ ದಟ್ ಡಿಕ್ರೀಸಸ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಆರ್. ಪಾಪ್ಯುಲೇಷನ್ ಡೆನ್ಸಿಟಿ ನೋಡಿ ಇಲ್ಲಿ, ಪಾಪ್ಯುಲೇಷನ್ ಡೆನ್ಸಿಟಿ ಸೊ ಇಲ್ಲಿದೆ. Here we can say it is about the population density, and in this initially illide birth rate, and here we can say death, immigration, and here it is a emigration. Here it is a emigration. So birth ಇದೆ, as the number of individuals, the birth of the number of individuals increases, the population density will increase. Immigration, if as the individuals visit to the given habitat from the other habitat, ಅಂದ್ರೆ ಬೇರೆ ಹ್ಯಾಬಿಟಾಟ್ ಇಂದ ಇಲ್ಲಿ ಸ್ಟಡಿ ಹ್ಯಾಬಿಟಾಟ್ ಇದೆಯಲ್ಲ ಅಲ್ಲಿ ಇಂಡಿವಿಜುವಲ್ಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ, ವಿಸಿಟ್ ಕೊಡ್ಲಿಕ್ಕೆ ಹೆಚ್ಚಿಗೆ ವಿಸಿಟ್ ಕೊಡ್ತಾ ಇದ್ರೆ ಹೊರಗಡೆ ಹ್ಯಾಬಿಟಾಟ್ ಇಂದ ಇಲ್ಲಿ ಗಿವನ್ ಹ್ಯಾಬಿಟಾಟ್ಗೆ ಹೆಚ್ಚಿಗೆ ಸ್ಪೀಸೀಸ್ಗಳು ಬರ್ತಾ ಇದ್ರೆ ಅದನ್ನ ಇಮಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಇದರಿಂದ ಮತ್ತೆ ಇದರಿಂದ ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಬಟ್ ಡೆತ್ ಆಗ್ತಾ ಇದ್ರೆ ಆಸ್ ದ ನಂಬರ್ ಆಫ್ ಡೆತ್ ವಿಲ್ ಇನ್ಕ್ರೀಸಸ್, ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಎಮಿಗ್ರೇಷನ್ ಅಂದ್ರೆ ಏನು, ಫ್ರಮ್ ದಿ ಗಿವನ್ ಹ್ಯಾಬಿಟಾಟ್ ಇಫ್ ದ ಸ್ಪೀಸೀಸ್ ವಿಲ್ ಪರ್ಮನೆಂಟ್ಲಿ ಮೂವ್ ಔಟ್ಸೈಡ್ ಟು ದಿ ಎನಿ ಅದರ್ ಹ್ಯಾಬಿಟಾಟ್. ಸೊ ಅಲ್ಲಿ ಕೂಡ ಏನಾಗ್ತಾ ಇದೆ, ಇಲ್ಲಿಂದ ಬೇರೆ ಹ್ಯಾಬಿಟಾಟ್ಗೆ ಪರ್ಮನೆಂಟ್ಲಿ ಮೂವ್ ಆಗ್ತಾ ಇದ್ರೆ ಅಲ್ಲಿ ನಂಬರ್ ಆಫ್ ಸ್ಪೀಸೀಸ್ ಕಡಿಮೆ ಆಗುತ್ತೆ. ಸೊ ಡೆತ್ ಅಂಡ್ ಎಮಿಗ್ರೇಷನ್, ಡೆತ್ಗೆ ಮೋರ್ಟಾಲಿಟಿ ಅಂತ ಕೂಡ ಹೇಳ್ತೀವಿ ನಾವು. ವಿ ಕ್ಯಾನ್ ಸೇ ಇಟ್ ಇಸ್ ಎ ಮೋರ್ಟಾಲಿಟಿ.
ಅಂಡ್ ಬರ್ತ್ ಈಸ್ ನಥಿಂಗ್ ಬಟ್ ನೇಟಾಲಿಟಿ ಅಂತ ಹೇಳ್ತೀವಿ. ಸೊ ಏನ್ ಆನ್ಸರ್ ಆಗುತ್ತೆ ನೋಡಿ, ದಟ್ ಇಸ್ ಆಪ್ಷನ್ ನಂಬರ್ ಸಿ ಇದೆ ನೋಡಿ. ಓಕೆ, ಮೋರ್ಟಾಲಿಟಿ ಅಂಡ್ ಎಮಿಗ್ರೇಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ದ ಸ್ಪೀಸೀಸ್ ದಟ್ ಇನ್ವೇಡ್ಸ್ ಎ ಬೇರ್ ಏರಿಯಾ ಆರ್ ಕಾಲ್ಡ್ ಪಯೋನಿಯರ್ ಸ್ಪೀಸೀಸ್ ಆಫ್ ಸಕ್ಸೆಷನ್ ಅಂತ ಹೇಳ್ತೀವಿ. ಪಯೋನಿಯರ್ ಸ್ಪೀಸೀಸ್ ಆಫ್ ಸಕ್ಸೆಷನ್. ಇಫ್ ಇಟ್ ಈಸ್ ಎ ರಾಕಿ ಸರ್ಫೇಸ್ ಇದ್ರೆ, ರಾಕ್ ಇದ್ರೆ ಅಲ್ಲಿ ಲೈಕೇನ್ಸ್ ಆರ್ ದಿ ಪಯೋನಿಯರ್ ಸ್ಪೀಸೀಸ್. ಲೈಕೇನ್ಸ್ ಇದೆಯಲ್ಲ, ಲೈಕೇನ್ಸ್ ಆರ್ ದಿ ಪಯೋನಿಯರ್ ಸ್ಪೀಸೀಸ್. ಇಫ್ ಇಟ್ ಇಸ್ ಎ ವಾಟರ್, ಫ್ರೆಶ್ಲಿ ಫಾರ್ಮ್ಡ್ ವಾಟರ್ ಬಾಡಿ ಇದ್ರೆ phytoplanktons. Phytoplanktons are the pioneer species ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, the thermostable DNA polymerase is isolated from the bacterium Thermus aquaticus. Thermus, ಇಲ್ಲಿ fill in the blank ಇದೆ, Thermus aquaticus. ಥರ್ಮಸ್ ಅಕ್ವಾಟಿಕಸ್ ಬ್ಯಾಕ್ಟೀರಿಯಿಂದ ಆಗುತ್ತೆ. ಐ ಥಿಂಕ್ ಇಲ್ಲಿಂದ ಬ್ಲ್ಯಾಂಕ್ಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಎಸ್, ನಾನು ಇಲ್ಲಿ ಬರಿತೀನಿ ನೋಡಿ. ಹಿಯರ್ ವಿ ಕ್ಯಾನ್ ಸೇ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಸೊ ಇದು ಫಸ್ಟ್ ಕ್ವಶನ್ ಆಯ್ತು. ನೆಕ್ಸ್ಟ್ ನೋಡೋಣ, the amount of nutrient present in the soil at a given time is referred to as the standing state. It is a standing state agutte idu. Next nodi, the residual persistent nucellus in the seed is called perisperm. It is called perisperm. ಮತ್ತೆ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ನೋಡಿ. ದಟ್ ಇಸ್ ಎ ಪೆರಿಸ್ಪರ್ಮಿಕ್ ಸೀಡ್ ಅಂತ ಹೇಳ್ತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಎ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್ ಇದೆಯಲ್ಲ, ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪೆರಿಸ್ಪರ್ಮಿಕ್ ಸೀಡ್. ಪೆರಿಸ್ಪರ್ಮಿಕ್ ಸೀಡ್ಗೆ ಇದು ಒಳ್ಳೆ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ನೋಡಿ, ದ ಇಂಡ್ಯೂಸರ್ ಇನ್ ದ ಲ್ಯಾಕ್ ಆಪರಾನ್ ಈಸ್, ಇಟ್ ಇಸ್ ಎ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಲ್ಯಾಕ್ಟೋಸ್ ಆರ್ ಅದರ ಮಾಡಿಫೈಡ್ ಫಾರ್ಮ್ ಕೂಡ ಕೆಲವೊಂದ್ಸಲ ಕೆಲಸ ಮಾಡುತ್ತೆ. ದಟ್ ಇಸ್ ಎ ಅಲೋ ಲ್ಯಾಕ್ಟೋಸ್ ಕೂಡ ಅಂತ ಕನ್ಸಿಡರ್ ಮಾಡ್ಬೋದು. ಲ್ಯಾಕ್ಟೋಸ್ ಆರ್ ಅಲೋ ಲ್ಯಾಕ್ಟೋಸ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳಿದೆ ಇಲ್ಲಿಂದ. ಓಕೆ, ನೋಡಿ ಇಲ್ಲಿ ಏನು ಕ್ವಶನ್ ಇದೆ. ವಾಟ್ ಈಸ್ ಎಂಬ್ರಿಯೋಜೆನೆಸಿಸ್? ಎಂಬ್ರಿಯೋಜೆನೆಸಿಸ್ ಅಂದ್ರೆ ಏನು? ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಎಂಬ್ರಿಯೋ, a process of development of embryo from the zygote is known as embryogenesis. Then mention 2 events that occur during the embryogenesis. Embryogenesis time alli 2 event yavadagutte. The 2 important events during the embryogenesis, during the development of embryo are, one is cell division and another one is a cell differentiation. So these are the 2 important events which occur during the embryogenesis. Next 2 marks question ನೋಡಿ. ಇಲ್ಲಿಂದ 2 marks question series ಶುರು ಆಗ್ತಾ ಇದೆ. ಫಸ್ಟ್ ಇದೆ ಡಿಫೈನ್ ಅಪೋಮಿಕ್ಸಿಸ್ ಅಂಡ್ ಎರಡನೇದು ಪಾಲಿಎಂಬ್ರಿಯಾನಿ. ವಾಟ್ ಈಸ್ ಅಪೋಮಿಕ್ಸಿಸ್? ಅಪೋಮಿಕ್ಸಿಸ್ ಇಸ್ ಎ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ವೇರ್ ದ ಪ್ರೊಡಕ್ಷನ್ ಆಫ್ ಸೀಡ್ ವಿದೌಟ್ where the production of seeds without fertilization ಅಂತ ಹೇಳ್ತೀವಿ. Means formation of seed without fertilization. And this apomixis, it is a type of asexual reproduction which mimics the sexual reproduction. ಇದು asexual reproduction ಇದೆ, but ಅಲ್ಲಿ seed formation ಆಗ್ತಾ ಇದೆ. So therefore it is a type of asexual reproduction which mimics the sexual reproduction ಅಂತ ಹೇಳ್ತೀವಿ. Then next ನೋಡಿ polyembryony. What is polyembryony? The formation of more than one embryo in a single seed. ಒಂದಕ್ಕಿಂತಲೂ ಹೆಚ್ಚಿಗೆ ಎಂಬ್ರಿಯೋ ಫಾರ್ಮೇಶನ್ ಆಗ್ತಾ ಇದ್ರೆ ಇನ್ ಎ ಸಿಂಗಲ್ ಸೀಡ್, ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಪಾಲಿಎಂಬ್ರಿಯಾನಿ ಅಂತ ಹೇಳ್ತೀವಿ. ಪಾಲಿಎಂಬ್ರಿಯಾನಿ refers to the formation of many embryos in a single seed. And these embryos ಇದೆಯಲ್ಲ, they may be ಏನಿರುತ್ತೆ ನೋಡಿ, either it may be zygotic embryo ಇರಬಹುದು which is formed during the sexual reproduction. Okay, directly zygote ಇದ್ದದ್ದು ಎಂಬ್ರಿಯೋ ಆಗಿರುತ್ತೆ. It may be zygotic embryo ಇರಬಹುದು, or it may be nucellar embryo. Nucells directly embryo ಆಗಿ ಡೆವಲಪ್ ಆಗಬಹುದು. That is a nucellar embryo.
ಆರ್ ಇಟ್ ಮೇ ಬಿ ಇಂಟೆಗ್ಯುಮೆಂಟರಿ ಎಂಬ್ರಿಯೋ ಇರಬಹುದು. ಇಂಟೆಗ್ಯುಮೆಂಟರಿ ಎಂಬ್ರಿಯೋ ಇರ್ಬೋದು. ಝೈಗೋಟಿಕ್ ಎಂಬ್ರಿಯೋ ಇದ್ರೆ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಹಂಗೆ ಇದೆ. ನೂಸೆಲಾರ್ ಆರ್ ಇಂಟೆಗ್ಯುಮೆಂಟರಿ ಎಂಬ್ರಿಯೋ ಇದ್ರೆ ಅದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಡೆವಲಪ್ ಆಗಿರುತ್ತೆ. ಸೊ ದಟ್ಸ್ ಅಬೌಟ್ ದಿ ಕಂಡೀಷನ್ ಆಫ್ ಪಾಲಿ ಎಂಬ್ರಿಯಾನಿ. ನೆಕ್ಸ್ಟ್ 2 ಮಾರ್ಕ್ಸ್ ಇದೆ, ಅದು 2 ಪಾಯಿಂಟ್ಸ್ ಬರೆದ್ರೆ ಸಾಕು. ಲೀಸ್ಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. DNA ಫಿಂಗರ್ ಪ್ರಿಂಟಿಂಗ್ ಅಪ್ಲಿಕೇಶನ್ಸ್ ಕೇಳ್ತಿದ್ದಾರೆ ಅಂಡ್ ದೇ ಮೆನ್ಷನ್ಡ್ ಓನ್ಲಿ 2 ಫಾರ್ ದಿ 2 ಮಾರ್ಕ್ಸ್ಗೆ. ಒಂದು, ಇಟ್ ಈಸ್ ಯೂಸ್ಡ್ ಇನ್ ದಿ ಫೋರೆನ್ಸಿಕ್ ಸೈನ್ಸ್ to identify the prospective criminal suspects. The next, to prove the paternity and maternity or to resolve the disputes of paternity and maternity cases, or familial ties ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಫ್ಯಾಮಿಲಿಯಲ್ಲಿ ಏನಾದರೂ ಡಿಸ್ಪ್ಯೂಟ್ ಬಂದಿರುತ್ತಲ್ಲ ಅದನ್ನ ರಿಸಾಲ್ವ್ ಮಾಡಲಿಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ಯೂಸ್ ಮಾಡ್ತಾರೆ. To identify and protect the commercial crops and livestock. ಹೊಸ ಕಮರ್ಷಿಯಲ್ ಕ್ರಾಪ್ಸ್ ಮತ್ತೆ ಲೈವ್ ಸ್ಟಾಕ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ, ಅವುಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ DNA ಫಿಂಗರ್ ಪ್ರಿಂಟಿಂಗ್ ಬಳಸ್ತಾರೆ. ನಾಟ್ ಓನ್ಲಿ ದ್ಯಾಟ್, ಟು ಸ್ಟಡಿ ದಿ ಇವ್ಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್ಸ್ಗಳ ಮಧ್ಯದಲ್ಲಿರುವಂತಹ ಇವ್ಲ್ಯೂಷನರಿ ಹಿಸ್ಟ್ರಿ ಅಥವಾ ಇವ್ಲ್ಯೂಷನರಿ ರಿಲೇಶನ್ಶಿಪ್ ಅನ್ನ ಸ್ಟಡಿ ಮಾಡಬೇಕಾದ್ರೆ DNA ಫಿಂಗರ್ ಪ್ರಿಂಟಿಂಗ್ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್. ಅದರಲ್ಲಿ ನಿಮಗೆ ಯಾವುದಾದ್ರೂ 2 ಪಾಯಿಂಟ್ಸ್ ಬರೀಬೇಕಾಗಿದೆ. ಅಷ್ಟೇ ಅಲ್ಲ, ಇವನ್ DNA ಫಿಂಗರ್ ಪ್ರಿಂಟಿಂಗ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ to detect the novel organisms or even pathogens. Difference between the staminate flower and pistillate flower. Staminate flowers are nothing but male flower. Pistillate flowers are nothing but female flower. ಏನಿರುತ್ತೆ ನೋಡಿ, staminate flower they contains stamens. Pistillate flowers they contains carpels or pistils ಇಂದಾಗಿರುತ್ತೆ. Then staminates are male reproductive part, stamens are male reproductive part, and pistils are female reproductive structures irutte. So staminate flowers are male flowers and pistillate flowers are the female flowers irutte. Write the possible genotype for the blood group B anta kelidare. Blood group B ge possible genotype ಏನು? ಒಂದು ಈ ರೀತಿ ಬರೀಬಹುದು, IB ಈ ರೀತಿ ನಾನು ಬರ್ತೀನಿ. ಓಕೆ, ದಟ್ ಇಸ್ ಎ ಐಸೋಅಗ್ಲೂಟಿನೋಜನ್ ಅಂತ ಹೇಳ್ತೀವಿ. ನಥಿಂಗ್ ಬಟ್ ದಟ್ ಇಸ್ ಎ B and IB ಈ ರೀತಿ ಬರೀಬಹುದು. ದಟ್ ಈಸ್ ಎ ವಿ ಕ್ಯಾನ್ ಸೇ ದಿಸ್ ಒನ್ ಇಸ್ ಎ homozygous B blood group. This one is a homozygous B blood group. It is a homozygous B blood group. And if I write this one like this, IB I0, okay, ಈ ರೀತಿ ಬರೆದ್ರೆ ಇದನ್ನ ಹೆಟ್ರೋಜೈಗಸ್ ಬಿ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಹೆಟ್ರೋಜೈಗಸ್ ಬಿ ಬ್ಲಡ್ ಗ್ರೂಪ್. ಇಟ್ಸ್ ಎ ಹೆಟ್ರೋಜೈಗಸ್ ಬಿ ಬ್ಲಡ್ ಗ್ರೂಪ್ ಆಗುತ್ತೆ. ಈ ರೀತಿ ಆಯ್ತು. ಸೊ ಈ ರೀತಿ ನಾವು ಇದನ್ನ ಬರೀಬಹುದು. ದಟ್ ಇಸ್ ಎ ಪಾಸಿಬಲ್ ಜಿನೋಟೈಪ್ಸ್ ಫಾರ್ ದಿ ಬಿ ಬ್ಲಡ್ ಗ್ರೂಪ್. ನೆಕ್ಸ್ಟ್ ನೋಡಿ, ಡ್ರಾ ದಿ ಪೆಡಿಗ್ರಿ ಸಿಂಬಾಲ್. ಒಂದಿದೆ ಮೇಟಿಂಗ್ ಸಿಂಬಾಲ್ ಬರೀಬೇಕಾಗಿದೆ. ಸೊ ಹಿಯರ್ ಇಟ್ ಇಸ್ ಎ ಮೇಲ್ ಅಂಡ್ ಹಿಯರ್ ಇಟ್ ಇಸ್ ಎ ಫಿಮೇಲ್. ಎರಡೂದ್ರ ಮಧ್ಯ ಒಂದು ಹಾರಿಜಾಂಟಲ್ ಲೈನ್ ಮಾಡಿದ್ರೆ, ದಿಸ್ ಒನ್ ಇಸ್ ಎ ಹಾರಿಜಾಂಟಲ್ ಲೈನ್ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್ ಇಸ್ ಎ ಮೇಟಿಂಗ್ ಲೈನ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಹಾರಿಜಾಂಟಲ್ ಲೈನ್ ಇದೆ ಅಲ್ಲ, ಹಿಯರ್ ದ ಹಾರಿಜಾಂಟಲ್ ಲೈನ್ between male and female. Male and female, it is a mating line anta ಹೇಳ್ತೀವಿ. It is a mating line. Horizontal line between male and female is a mating line. Then next ನೋಡಿ ಇಲ್ಲಿ parent with male child affected with diseases. ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಮೇಲ್ ಅಂಡ್ ಫಿಮೇಲ್, ಇಬ್ರು ಮ್ಯಾರೇಜ್ ಆಗಿದೆ ಅಂಡ್ ದೇ ಹ್ಯಾವ್ ದ ಚೈಲ್ಡ್. ಇಲ್ಲಿ ಚೈಲ್ಡ್ ಇದೆ, ಚೈಲ್ಡ್ ವಿತ್ ಅಫೆಕ್ಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಡಿಸೀಸ್. ಅಫೆಕ್ಟೆಡ್ ಚೈಲ್ಡ್ ಇದೆ ಅಂದ್ರೆ ನಾವು ಈ ರೀತಿ ಮಾಡ್ಬೋದು. ಇದನ್ನ ಡಾರ್ಕ್ ಕಲರ್ ಮಾಡ್ಕೊಳ್ಳಿ ಅಷ್ಟೇ. ದಟ್ ಇಸ್ ಸೇಡೆಡ್ ಸ್ಕ್ವೇರ್. ಸೊ ಈ ರೀತಿ ನಾವು ಮಾಡಿದ್ದೆ ಆದ್ರೆ ಅಫೆಕ್ಟೆಡ್ ಚೈಲ್ಡ್ ಅಂತ ಹೇಳ್ಬೋದು ನಾವು. This is the affected child. So ಈ ರೀತಿ ಆಯ್ತು. That's about the pedigree symbols.
ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಇಲ್ಲಿದೆ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಯೂಶುವಲಿ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಇಟ್ ಏಬಲ್ ಟು ರಿಮೂವ್ ದಿ 99% ಆಫ್ ಪೊಲ್ಯೂಟೆಂಟ್ಸ್ ಫ್ರಮ್ ದಿ ಥರ್ಮಲ್ ಪವರ್ ಪ್ಲಾಂಟ್ಸ್. ಇದೇನ್ ಮಾಡುತ್ತೆ? 99.9% ಆಫ್ ಪೊಲ್ಯೂಟೆಂಟ್ಸ್ ಆರ್ ರಿಮೂವ್ಡ್. ಪೊಲ್ಯೂಟೆಂಟ್ಸ್ ಆರ್ ಸ್ಪೆಷಲಿ particulate matters. Pollutants or particulate matter are removed. They are removed. ಹೆಂಗಾಗುತ್ತೆ ನೋಡಿ. From here the dirt air is passed and in the electrostatic precipitator illénide there is a high voltage, extremely high voltage, negatively charged electric current is supplied, and here these are the negatively charged with a high voltage negatively charged electrodes ಇದೆ ಇಲ್ಲಿ. ಈಗ ಎಕ್ಸ್ಟ್ರೀಮ್ಲಿ ಹೈ ವೋಲ್ಟೇಜ್ ನೆಗೆಟಿವ್ಲಿ ಚಾರ್ಜ್ ಇಲ್ಲಿ ಏನಾಗಿದೆ, ನೆಗೆಟಿವ್ ಚಾರ್ಜ್ ಸಪ್ಲೈ ಮಾಡಲಾಗಿದೆ. ಆಸ್ ದೇ ವಿಲ್ ಸಪ್ಲೈ ದಿ ನೆಗೆಟಿವ್ ಚಾರ್ಜ್, ದೆನ್ ಈ ಇಲೆಕ್ಟ್ರೋಡ್ ಸುತ್ತಲೂ ಅಲ್ಲಿ ಒಂದು ಕರೋನಾ ಡೆವಲಪ್ ಆಗುತ್ತೆ. ಅಂದ್ರೆ ನೆಗೆಟಿವ್ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಡೆವಲಪ್ ಆಗುತ್ತೆ. ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಹೈ ವೋಲ್ಟೇಜ್ ಸಲುವಾಗಿ ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ಡ್ ಇಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಆಸ್ ದ ನೆಗೆಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತಲ್ಲ, ಸೊ ಅಲ್ಲಿ ಏನಾಗುತ್ತೆ ನೋಡಿ, ವಾಟ್ ವಿಲ್ ಹ್ಯಾಪನ್ಸ್ ಹಿಯರ್. ಇಲ್ಲಿ ಯೂಶುವಲಿ ಈಗ ಡಸ್ಟ್ ಪಾರ್ಟಿಕಲ್ಸ್ ಇಲ್ಲಿಂದ ಮೂವ್ ಆಗ್ತಾ ಹೋದ್ರೆ, ಆಸ್ ದ ಡಸ್ಟ್ ಪಾರ್ಟಿಕಲ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ನೆಗೆಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಿಕ್ ಫೀಲ್ಡ್, ಅಲ್ಟಿಮೇಟ್ಲಿ ದ ಡಸ್ಟ್ ಪಾರ್ಟಿಕಲ್ಸ್ ಆಲ್ಸೋ ಬಿಕಮ್ ಎ ನೆಗೆಟಿವ್ಲಿ ಚಾರ್ಜ್ಡ್. ಈ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ಗಳು ನೆಗೆಟಿವ್ ಚಾರ್ಜ್ ಆಗುತ್ತೆ. ದ ಡಸ್ಟ್ ಪಾರ್ಟಿಕಲ್ಸ್ ಬಿಕಮ್ ಎ ನೆಗೆಟಿವ್ ಚಾರ್ಜ್ಡ್ ಅಂಡ್ ಹಿಯರ್ ದೇ ಆರ್ ದಿ ಪಾಸಿಟಿವ್ಲಿ ಚಾರ್ಜ್ಡ್. ಇಲ್ಲಿದೆ ನೆಗೆಟಿವ್ಲಿ ಚಾರ್ಜ್ಡ್ ವೈರ್. ಓಕೆ, ಸೊ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಗ್ರೌಂಡೆಡ್ ಪ್ಲೇಟ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ಸ್ ಇದೆ ಇಲ್ಲಿ. ಸೊ ದೀಸ್ ಆರ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಗ್ರೌಂಡೆಡ್ ಪ್ಲೇಟ್ಸ್ ಇದೆ. So, and these negatively charged dust particles, as they will come in contact with these positively charged plates, grounded plates, these plates will trap. It plates ಏನು ಮಾಡುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಡಸ್ಟ್ ಪಾರ್ಟಿಕಲ್ಸ್ ಅನ್ನ ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ ಅಂಡ್ ಇಲ್ಲೇ ಸೆಟ್ಲ್ ಆಗುತ್ತೆ. ಅಂಡ್ ಲೇಟರ್ ಆನ್ ದೇ ವೇರ್ ರಿಮೂವ್ಡ್ ಫ್ರಮ್ ಹಿಯರ್ ಅಂಡ್ ಓನ್ಲಿ ಕ್ಲೀನ್ ಏರ್ ವಿಲ್ ರಿಲೀಸಸ್ ಔಟ್. ಈ ರೀತಿ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಕೆಲಸ ಮಾಡ್ತಾ ಇರುತ್ತೆ. ಓಕೆ, ಅಂಡ್ ಅದರ ಡಯಾಗ್ರಾಮ್ ಇಲ್ಲಿದೆ. ಅಂಡ್ ಐ ರೆಫರ್ಡ್ ದಿಸ್ ಡಯಾಗ್ರಾಮ್ ಡೈರೆಕ್ಟ್ಲಿ ಫ್ರಮ್ ದಿ NCERT ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ರೆಫರ್ ಮಾಡಿದ್ದೀನಿ. ಈ ರೀತಿ ನೀವು ಡ್ರಾ ಮಾಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ, ಬಿಕಾಸ್ ಅಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್, ಅಷ್ಟೇ ಮಾಡಿದ್ರೆ ಸಾಕು ಫಾರ್ 2 marks. ನೆಕ್ಸ್ಟ್ 3 marks ಕ್ವಶನ್ ಸೆಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಹೌ ಈಸ್ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಓವರ್ಕಮ್. ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅನ್ನ ಓವರ್ಕಮ್ ಮಾಡಬೇಕಂದ್ರೆ ಏನು ಮಾಡಬೇಕು? To overcome the inbreeding depression, there is a mating between the non-related superior species. Mating between the non-related superior animals ಇದೆಯಲ್ಲ is allowed. Mating between the non-related unrelated superior species is allowed. So with that we can overcome the inbreeding depression. ಏನಿದೆ ನೋಡಿ, ಫಸ್ಟ್ ಕ್ವಶನ್ಗೆ ಆನ್ಸರ್, allowing the mating of selected animals of breeding population with unrelated superior animals. Unrelated superior animals ಮಧ್ಯೆ ಮೇಟಿಂಗ್ ಅನ್ನ ಅಲೋ ಮಾಡಬೇಕು ಆಫ್ ದ ಸೇಮ್ ಬ್ರೀಡ್ ವಿಚ್ ಹೆಲ್ಪ್ ದಿ ಓವರ್ಕಮ್ ದಿ ಇನ್ಬ್ರೀಡಿಂಗ್ ಡಿಪ್ರೆಷನ್. ಇದಾಯ್ತು. ದ ನೆಕ್ಸ್ಟ್, ಮೆನ್ಷನ್ ಎನಿ 2 objectives ಆಫ್ ಬಯೋಫೋರ್ಟಿಫಿಕೇಶನ್. 2 objectives ಕೇಳಿದ್ದಾರೆ, ಬಟ್ ನನ್ನ ದೇ ಆರ್ ಟೋಟಲಿ 4 objectives ಇಂದ ಬಯೋಫೋರ್ಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು, ಅದನ್ನ 4 ಬರ್ದಿದ್ದೀನಿ. And in that you have to select any 2. And what are these what is biofortification? Biofortification is nothing but it is increasing the nutrient quality of the crop plant with respect to protein, or we can say oil content, vitamin and mineral content. With respect to protein, oil, minerals and vitamin content, increasing the nutrient quality of the crop plant, we can say it is a biofortification ಅಂತ ಹೇಳ್ತೀವಿ. What are the objectives? ಒಂದು ಇದೆ improved protein content and quality, improved oil content and quality, improved vitamin content, then improved micronutrient and mineral content. So these are the objectives, and among these you have to mention any 2 for this question. Okay, next nodi, alien species invasion causes the biodiversity loss.
ಜಸ್ಟಿಫೈ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ದಾರೆ. ವಿತ್ 3 ಎಕ್ಸಾಂಪಲ್ಸ್, ಯಾವುದಾದ್ರೂ 3 ಏಲಿಯನ್ ಸ್ಪೀಸೀಸ್ಗೆ ಎಕ್ಸಾಂಪಲ್ಸ್ ಕೊಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ವಾಟ್ ಆರ್ ದಿ ಏಲಿಯನ್ ಸ್ಪೀಸೀಸ್? ಏಲಿಯನ್ ಸ್ಪೀಸೀಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ನಾನ್ ನೇಟಿವ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಏಲಿಯನ್ ಸ್ಪೀಸೀಸ್ ಆರ್ ನಾನ್ ನೇಟಿವ್ ಸ್ಪೀಸೀಸ್ which when introduced in a new area they become a invasive and compete with the native species. ಅಲ್ಲಿ ಇನ್ವಾಸಿವ್ ಇರುತ್ತೆ, ರ್ಯಾಪಿಡ್ ಗ್ರೋತ್ ಇರುತ್ತೆ, ಅಂಡ್ ದೇ ವಿಲ್ ಕಾಂಪೀಟ್ ವಿತ್ ದಿ ನೇಟಿವ್ ಸ್ಪೀಸೀಸ್ ಅಂಡ್ ಕಾಸ್ ಎಕ್ಸ್ಟಿಂಕ್ಷನ್ ಆಫ್ ಇಂಡಿಜಿನಸ್ ನೇಟಿವ್ ಸ್ಪೀಸೀಸ್. ಎಂತಕ್ಕೆ ಈ ರೀತಿ ಆಗುತ್ತೆ? ಬಿಕಾಸ್ ದ ಏಲಿಯನ್ ಸ್ಪೀಸೀಸ್ಗೆ ಒಂದು ನ್ಯಾಚುರಲ್ ಪ್ರಿಡೇಟರ್ ಇರೋದಿಲ್ಲ, ಅಂಡ್ ಆಸ್ ದೇರ್ ಇಸ್ ನೋ ನ್ಯಾಚುರಲ್ ಪ್ರಿಡೇಟರ್ ದೇ ವಿಲ್ ಗ್ರೋ ಎನಾರ್ಮಸ್ಲಿ ವಿತ್ ಎಕ್ಸಾಸ್ಟಿವ್ ರೇಟ್. ಓಕೆ, ಏನಾಗುತ್ತೆ ನೋಡಿ, ದರ್ ಇಸ್ ಎ ನೋ ನ್ಯಾಚುರಲ್ ಪ್ರಿಡೇಟರ್. ಫಾರ್ ದೀಸ್ ದರ್ ಇಸ್ ಎ ನೋ ನ್ಯಾಚುರಲ್ ಪ್ರಿಡೇಟರ್. ಇವುಗಳಿಗೆ ನ್ಯಾಚುರಲ್ ಪ್ರಿಡೇಟರ್ ಯಾವುದೂ ಇರೋದಿಲ್ಲ. As there is no natural predator, that grows very rapidly. Competitor illalla, no natural predator, or there is no natural competitor, so grows very rapidly. Bhala fast agi grow agutte, and ultimately they will cause the extinction of native species or indigenous species. The best example, especially with context of Indian scenario, Parthenium. Idanna common agi carrot grass anta ಹೇಳ್ತೀವಿ. Carrot grass. Then our weed plant anta ಹೇಳ್ತೀವಿ. Lantana, it is the forest weed anta ಕರೀತಾರೆ. Forest weed. And Eichhornia, it is a terror of Bengal ಅಂತನೂ ಕೂಡ ಕರಿತೀವಿ. It is a terror of Bengal. So it is a aquatic weed ಅಂತನೂ ಕೂಡ ಕರಿತೀವಿ. Terror of Bengal or aquatic weed. It is a aquatic weed plant. So are the extinct exotic species of plants that have invaded India and caused environmental damage. And they pose threat to the survival of many indigenous or native species ಗೆ ಇವು ಪ್ರಾಬ್ಲಮ್ಸ್ ಕೂಡ ಮಾಡ್ತಾ ಇದೆ. ಸೊ ಇದಾಯಿತು ಅಬೌಟ್ ದಿ ಏಲಿಯನ್ ಸ್ಪೀಸೀಸ್ ಇನ್ವಾಜನ್. ಫಾರ್ 3 ಮಾರ್ಕ್ಸ್ ಬರಿಬೋದು. ನೆಕ್ಸ್ಟ್ ಇನ್ನೊಂದಿದೆ 3 ಮಾರ್ಕ್ಸ್ ಕ್ವಶನ್ಗಾಗಿ, ದಟ್ ಇಸ್ ಎ ಫಾಸ್ಫರಸ್ ಸೈಕಲ್. ಫಾಸ್ಫರಸ್ ಸೈಕಲ್ ಇದೆಯಲ್ಲ, ಇಟ್ ಇಸ್ ಎ ಸೆಡಿಮೆಂಟರಿ ಸೈಕಲ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಸೆಡಿಮೆಂಟರಿ ಸೈಕಲ್. ಮತ್ತೆ ಕ್ವಶನ್ ಏನು ಕೇಳಿದ್ದಾರೆ? ಸ್ಕೀಮ್ಯಾಟಿಕ್ ರೀಪ್ರೆಸೆಂಟೇಷನ್ ಅಷ್ಟೇ ಸಾಕು, ಇಷ್ಟು ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಸಾಕು. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯೂಶುವಲಿ ದ ಮೇನ್ ಸೋರ್ಸ್ ಆಫ್ ಫಾಸ್ಫರಸ್ ಇಸ್ ಎ ಲಿಥೋಸ್ಪಿಯರ್, ಎ ರಾಕ್. ಫಾಸ್ಫರಸ್ ರಾಕ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಫಾಸ್ಫರಸ್ ಈಸ್ ಪ್ರೆಸೆಂಟ್ ಹಿಯರ್ ಇನ್ ದಿ ಫಾರ್ಮ್ ಆಫ್ ರಾಕ್ ಮಿನರಲ್ಸ್. And due to the withering, slow withering, and as it can come in contact with the water, it will form a soil solution. Soil solution lally, whatever the phosphorus soil solution is, it was uptaken by the plant roots, and now it becomes a plant, a producer's phosphorus ಆಗಿಬಿಡುತ್ತೆ. As the plant will dies, it becomes a part of detritus ಆಗುತ್ತೆ, plant death ಇಂದ. Or the plants were eaten by the animals, that is the consumers, then it is the consumers phosphorus ಆಗಿಬಿಡುತ್ತೆ, consumers biomass ಆಗಿಬಿಡುತ್ತೆ. And as the consumers, nothing but these are the animals. The animals will dies, okay, animals dies, then again it becomes a detritus. Or animal excretory waste or animal dies, then it is a detritus ಆಗುತ್ತೆ. And detritus again undergoes the decomposition and it becomes a soil solution. And in the soil solution, certain amount it is run off through the water, it will percolate deep into the soil, and it becomes again, for the after long period, again it becomes a phosphorus rock minerals agi convert ಆಗ್ತಾ ಇರುತ್ತೆ. ಸೊ ಈ ರೀತಿ ಈ ಸ್ಕೀಮ್ಯಾಟಿಕ್ ರೀಪ್ರೆಸೆಂಟೇಷನ್ ಅನ್ನು ನೀವು ಡ್ರಾ ಮಾಡಿದರೆ ಯು ವಿಲ್ ಗೆಟ್ ದಿ 3 ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನಾವು ನೋಡೋಣ, ದಟ್ ಇಸ್ 5 ಮಾರ್ಕ್ಸ್ ಕ್ವಶನ್ ಸೀರೀಸ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಇದೆ, ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್. ಇದರಲ್ಲಿ ಏನಿದೆ? ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್. ಈ ಇಮೇಜ್ ಅನ್ನು ನಾನು NCERT ಇಂದ ತಗೊಂಡಿದ್ದೀನಿ. ಈ ರೀತಿ ನಿಮಗೆ ಇಮೇಜ್ ಡ್ರಾ ಮಾಡಬೇಕಾಗಿದೆ. ಇನ್ ದ್ಯಾಟ್ ಫಸ್ಟ್ ಒನ್ ಇದೆ ಹೈಲಮ್. 5 ಮಾರ್ಕ್ಸ್ ಇದೆ. ಸೊ ಇದರ ಲೇಬ್ಲಿಂಗ್ಸ್ ಇದೆಯಲ್ಲ, ಅವುಗಳ ಡಿಸ್ಕ್ರಿಪ್ಷನ್ ನೀವು ಬರೀಬೇಕಾಗುತ್ತೆ, ಅಟ್ಲೀಸ್ಟ್ ಇನ್ 1 ಸೆಂಟೆನ್ಸ್. ಪ್ರತಿಯೊಂದು ಲೇಬ್ಲಿಂಗ್ಗೆ 1 ಸೆಂಟೆನ್ಸ್ ಅಲ್ಲಿ. ಹೈಲಮ್ ಏನಿದೆ ನೋಡಿ, ಇದು ಇಟ್ ಇಸ್ ಎ ಜಂಕ್ಷನ್ ಬಿಟ್ವೀನ್ ಫ್ಯೂನಿಕಲ್ ಅಂಡ್ ಓವ್ಯೂಲ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಜಂಕ್ಷನ್ ವಿಚ್ ಕನೆಕ್ಟ್ ದಿ ಫ್ಯೂನಿಕಲ್ ಅಂಡ್ ಓವ್ಯೂಲ್. ಜಂಕ್ಷನ್ ಬಿಟ್ವೀನ್ ಫ್ಯೂನಿಕಲ್ ಅಂಡ್ ಓವ್ಯೂಲ್. ಫ್ಯೂನಿಕಲ್ ಅಂಡ್ ಓವ್ಯೂಲ್ ಇದಾಯ್ತು. ಫ್ಯೂನಿಕಲ್ ಅಂದ್ರೆ ಏನು? ಇಟ್ ಇಸ್ ಎ ಸ್ಟಾಕ್ ಆಫ್ ಓವ್ಯೂಲ್. ಇದಿದೆಯಲ್ಲ, ಇಟ್ ಇಸ್ ಎ ಸ್ಟಾಕ್ ಆಫ್
ovule. Next, micropyle, it is a minute pore. Minute pore where integuments are absent. Where integuments are absent. Where integuments are absent irutte. Then micropyle, it is the end. Micropyle end anta ಹೇಳ್ತೀವಿ, ಅದೇ micropyle pole ಅಂತ ಹೇಳಿದ್ದಾರೆ. The next, outer integument and inner integument. The coverings of the ovule, body of the ovule ಇದೆಯಲ್ಲ, they are covered by the two layers, a protective layer, that is the outer integument and inner integument. And after the fertilization, these only, later on, after fertilization, these will form into a seed coat. After fertilization, outer integument and inner integument ಇದೆಯಲ್ಲ, ಅದು seed coat ಆಗುತ್ತೆ. After fertilization, ಏನಾಗುತ್ತಿದ್ದು, they are the seed coat. Seed coat ಆಗಿ ಕನ್ವರ್ಟ್ ಆಗುತ್ತೆ in the name of testa and tegmen ಅಂತ ಹೇಳ್ತೀವಿ. In the name of testa and tegmen. In the name of testa and tegmen. Next, nucellus. It is the nutritive tissue ಅಂತ ಹೇಳ್ತೀವಿ. Nucellus is a nutritive tissue. Nucellus ಇದೆಯಲ್ಲ, it is a nutritive tissue ಇದೆ. Present within the body of ovule. Embryo sac, it is the female gametophyte ಇದೆ. Embryo sac is a female gametophyte which is present toward the micropylar end or micropylar side of the ovule, and it contains a one egg cell. ಇದರಲ್ಲಿ ಒಂದು female gamete contains egg cell or female gamete ಅಂತ ಹೇಳ್ತೀವಿ. And opposite end of the micropyle, that is a chalazal pole ಅಂತ ಹೇಳ್ತೀವಿ, that is a base of the ovule ಅಂತಾನು ಕೂಡ ಹೇಳ್ಬೋದು. It is a base of ovule, that is a opposite to the micropyle. Opposite to micropyle. That is the base of ovule ಅಂತ ಹೇಳಿ, and micropyle is a apex of the ovule ಅಂತಾನು ಕೂಡ ಹೇಳ್ತೀವಿ. So it is about the typical anatropous ovule, and 80% of angiosperms, they are made up of this anatropous type of ovule only. ಇದು ಆಯ್ತು. Next ನೋಡೋಣ, list 5 silent features of human genome project. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ 5 ಸೈಲೆಂಟ್ ಫೀಚರ್ಸ್ ಬರಿಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಟೋಟಲ್ 8 ಸೈಲೆಂಟ್ ಫೀಚರ್ಸ್ ಬರೆದಿದ್ದೀನಿ. ಅದರಲ್ಲಿ ಯು ಹ್ಯಾವ್ ಟು ರೈಟ್ ಎನಿ 5 ಸೈಲೆಂಟ್ ಫೀಚರ್ಸ್. ಯಾವ್ದು ನೋಡಿ, ಹ್ಯೂಮನ್ ಜೀನೋಮ್, ಇಟ್ ಕಂಟೈನ್ಸ್, ಕಂಪ್ಲೀಟ್ ಹ್ಯೂಮನ್ ಜೀನೋಮ್, ಇಟ್ ಕಂಟೈನ್ಸ್ 3164.7 million nucleotide bases. Total number of genes are about 30,000, and average size of each gene is about 3,000 bases, and the largest known largest known gene in the human genome is that is a dystrophin gene present on the X chromosome, and its size is 2.4 million bases. About 99.9% of nucleotide bases are identical in all peoples. ಎಲ್ಲ ಜನರಲ್ಲೂ 99.9% ನ್ಯೂಕ್ಲಿಯೋಟೈಡ್ ಬೇಸಿಸ್ ಸೇಮ್ ಇರುತ್ತೆ. ಇಟ್ ವೇರೀಸ್ ಫ್ರಾಮ್ ಓನ್ಲಿ 0.1%, ಅಂಡ್ ದಟ್ ಈಸ್ ಓನ್ಲಿ ಯೂಸ್ಡ್ ಇನ್ ದಿ DNA ಫಿಂಗರ್ ಪ್ರಿಂಟಿಂಗ್ ಅನ್ನ. ಅದೇ 0.1% ಯುನಿಕ್ ಸೀಕ್ವೆನ್ಸಸ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡೋಗುತ್ತೆ. ಫಂಕ್ಷನ್ಸ್ ಆಫ್ ಓವರ್ 50% ಆಫ್ ಡಿಸ್ಕವರ್ಡ್ ಜೀನ್ಸ್ ಆರ್ ಅನ್ನೋನ್. ಏನು ಆಲ್ಮೋಸ್ಟ್ ಅರೌಂಡ್ 30,000 ಜೀನ್ ಡಿಸ್ಕವರ್ ಮಾಡಿದೀವಲ್ಲ, ಅದರಲ್ಲಿ 50% ಜೀನ್ಗಳ ಆಕ್ಚುಯಲ್ ಫಂಕ್ಷನ್ ಏನಿದೆ ನಮಗೆ ಇನ್ನೂ ಗೊತ್ತೇ ಇಲ್ಲ. ಕ್ರೋಮೋಸೋಮ್ 1 ಹ್ಯಾಸ್ ದಿ ಮ್ಯಾಕ್ಸಿಮಮ್ ಜೀನ್ಸ್. ಅತಿ ಹೆಚ್ಚು ಜೀನ್ಸ್ ಇರೋದು ಕ್ರೋಮೋಸೋಮ್ ನಂಬರ್ 1 ಅಲ್ಲಿದೆ. ದಟ್ ಇಸ್ 2968 ಜೀನ್ಸ್ ಇದೆ. ಅಂಡ್ ಲೀಸ್ಟ್ ಜೀನ್ಸ್ ಆರ್ ಪ್ರೆಸೆಂಟ್ ಇನ್ ದಿ Y ಕ್ರೋಮೋಸೋಮ್. ದಟ್ ಇಸ್ 231 ಜೀನ್ಸ್ ಇದರಲ್ಲಿ ಇದೆ. Then repetitive sequences ಗಳು ಕೂಡ DNA ಅಲ್ಲಿ ಬಹಳ ಇದೆ, ಎಸ್ಪೆಷಲಿ ಹ್ಯೂಮನ್ ಜೀನೋಮ್ ಅಲ್ಲಿ. there are many repetitive sequences are present. Okay, there are many more repetitive sequences, and they are generally used for means maximum 98% repetitive sequences ಅಂತಾನೆ ಕೂಡಿದೆ ಹ್ಯೂಮನ್ ಜೀನೋಮ್ ಅಲ್ಲಿ, and they are generally used for the evolution study. But not only that, it is also considered that they will provide the stability to the human genome. Then at the 1.4 million sites,
ದೇ ಆರ್ ದಿ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್, SNPs ಇದೆ. Single nucleotide polymorphisms, single nucleotide polymorphs are present in the human, and these single nucleotide polymorphs, they are used to study whether the gene is resistant to a particular disease or whether it is susceptible to particular disease. ಅದನ್ನ ರಿಕಗ್ನೈಸ್ ಮಾಡಲಿಕ್ಕೆ, ಅದನ್ನ ಸ್ಟಡಿ ಮಾಡಲಿಕ್ಕೆ ಈ SNPs ಅನ್ನ ಬಳಸಲಾಗುತ್ತದೆ, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಅನ್ನ ಬಳಸಲಾಗುತ್ತದೆ. ಇದರಲ್ಲಿ ಟೋಟಲ್ ನಾನು 8 ಸೈಲೆಂಟ್ ಫೀಚರ್ಸ್ ಅನ್ನು ಕೊಟ್ಟಿದ್ದೀನಿ. ಅದರಲ್ಲಿ ನಿಮಗೆ ಎನಿ 5 ಸೈಲೆಂಟ್ ಫೀಚರ್ಸ್ ಅನ್ನು ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಸಿಗುತ್ತೆ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಇನ್ ಪ್ರೊಡಕ್ಷನ್ ಆಫ್ ನ್ಯೂ ಜೆನೆಟಿಕ್ ವೆರೈಟಿ ಆಫ್ ಕ್ರಾಪ್ ಪ್ಲಾಂಟ್ಸ್. ಈ ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್ ಇದೆ. ಇದಕ್ಕಿಂತಲೂ ಮುಂಚೆ ಒಂದು ಮಾಡೆಲ್ ಪೇಪರ್ ನಾವು ಡಿಸ್ಕಸ್ ಮಾಡಿದ್ವಿ, ಅಂದರೆ 2022ರಲ್ಲಿ ಇರುವಂತಹ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಿದ್ವಿ. ಅದರಲ್ಲೂ ಈ ಕ್ವಶನ್ ಇತ್ತು, ಮತ್ತು ಇದರಲ್ಲೂ ಕೂಡ ಇದೆ, ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಸೊ ಫಸ್ಟ್ ಒನ್ ನೋಡಿ, ದ ಟೋಟಲಿ 5 ಸ್ಟೆಪ್ಸ್ ಆರ್ ದೇರ್. ಒಂದು, ಕಲೆಕ್ಷನ್ ಆಫ್ ವೇರಿಯಬಿಲಿಟಿ, then evaluation and selection of parents, then cross hybridization among the selected parents, selection and testing of superior recombinants, and testing, release and commercialization of new cultivars ಅಂತ ಹೇಳ್ತೀವಿ. ಸೊ ಏನಿದೆ ನೋಡಿ, ಕಲೆಕ್ಷನ್ ಆಫ್ ವೇರಿಯಬಿಲಿಟಿ ಇಸ್ ನಥಿಂಗ್ ಬಟ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅಂತಲೂ ಕೂಡ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಎ ಜರ್ಮ್ ಪ್ಲಾಸಮ್ ಕಲೆಕ್ಷನ್. ಮೀನ್ಸ್ ಕಲೆಕ್ಷನ್ ಆಫ್ ವೇರಿಯಸ್ ಡಿಫರೆಂಟ್ ಪ್ಲಾಂಟ್ಸ್ ಆರ್ ಸೀಡ್ಸ್ ಆರ್ ಇವನ್ ದೇರ್ ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಅಲೀಲ್ಸ್ ಆರ್ ಜೀನ್ಸ್ ಕಲೆಕ್ಟ್ ಮಾಡೋದಿದೆ ಫಾರ್ ದಿ ಪ್ಲಾಂಟ್ ಬ್ರೀಡಿಂಗ್ of a species, that we can say germplasm collection or collection of variability ಅಂತ ಹೇಳ್ತೀವಿ. Then evaluation and selection of parents. ಈಗ ಅಲ್ಲಿ ನಮಗೆ ಡಿಸೈರ್ಡ್ ಕ್ಯಾರೆಕ್ಟರ್ ಇರುವಂತ 2 ಪೇರೆಂಟ್ ಸೆಲೆಕ್ಟ್ ಮಾಡಬೇಕಾಗಿದೆ, ಅಂದ್ರೆ 2 ಯಾವುದಾದ್ರೂ ಸೀಡ್ ಸೆಲೆಕ್ಟ್ ಮಾಡಬೇಕಾಗಿದೆ. ಸೊ ಅದರಲ್ಲಿ ನಮಗೆ ಬೇಕಾಗಿದ್ದ ಡಿಸೈರ್ಡ್ ಕ್ವಾಲಿಟಿ ಇರಬೇಕು. ಅದರ ಇಟ್ ಇಸ್ ಡಿಸೀಸ್ ರೆಸಿಸ್ಟೆಂಟ್ ಇರಲಿ ಅಥವಾ ಡ್ರಾಟ್ ರೆಸಿಸ್ಟೆಂಟ್ ಆಗಿರಬೇಕು, ಅದರ ಈಲ್ಡ್ ಹೆಚ್ಚಿಗೆ ಇರಬೇಕು ಅಂತ 2 ಪೇರೆಂಟ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. ದಟ್ ಇಸ್ ಎ ಸೆಲೆಕ್ಷನ್ ಆಫ್ ಪೇರೆಂಟ್ಸ್ ಅಂತ ಬಂತು. ದೆನ್ ಪೇರೆಂಟ್ ಸೆಲೆಕ್ಟ್ ಆದ್ಮೇಲೆ ಅವುಗಳ ಮಧ್ಯದಲ್ಲಿ ಅವುಗಳ ಮಧ್ಯೆ ಕ್ರಾಸ್ ಪಾಲಿನೇಷನ್ ಮಾಡಬೇಕಾಗಿದೆ ಬೈ ಫಾಲೋವಿಂಗ್. ಇಫ್ ಇಟ್ ಇಸ್ ಎ ಬೈಸೆಕ್ಸುವಲ್ ಫ್ಲವರ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಆ ಪ್ಲಾಂಟ್ ಅಲ್ಲಿ ಈ ಮ್ಯಾಸ್ಕ್ಯುಲೇಷನ್ ಮೆಥಡ್ ಅನ್ನು ಫಾಲೋ ಮಾಡಿಕೊಂಡು ಕ್ರಾಸ್ ಹೈಬ್ರಿಡೈಸೇಷನ್ ಮಾಡಬೇಕು. ಕ್ರಾಸ್ ಹೈಬ್ರಿಡೈಸೇಷನ್ ಆದ್ಮೇಲೆ ವಾಟ್ ಎವರ್ ದ ಸೀಡ್ಸ್ ಬರುತ್ತಲ್ಲ, ಅಲ್ಲಿ ಹೈಬ್ರಿಡ್ ಸೀಡ್ಸ್ ಬರ್ತಾ ಇರುತ್ತೆ. ಬಟ್ ದ ಪರ್ಸೆಂಟೇಜ್ ಆಫ್ ಹೈಬ್ರಿಡ್ ರೀಕಾಂಬಿನೇಷನ್ ಈಸ್ ವೆರಿ ಲೆಸ್. 100 ಸೀಡ್ಸ್ ಬಂದ್ರೆ ಅದರಲ್ಲಿ 1 ರೀಕಾಂಬಿನೆಂಟ್ ಇರುತ್ತೆ. ಅದರ್ವೈಸ್ 1000 ಸೀಡ್ಸ್ ಬಂದ್ರೆ ಅದರಲ್ಲಿ 1 ರೀಕಾಂಬಿನೆಂಟ್ ಇರುತ್ತೆ. ಮೀನ್ಸ್ ಚಾನ್ಸಸ್ ಆಫ್ ರೀಕಾಂಬಿನೇಷನ್ ಪರ್ಸೆಂಟೇಜ್ ಈಸ್ 1 ಔಟ್ ಆಫ್ 100 ಆರ್ 1 ಔಟ್ ಆಫ್ 1000, ಈ ರೀತಿ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ನೋಡಿ, ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರಿಕ್ವೈರ್ಮೆಂಟ್. ಅಂದ್ರೆ ಏನ್ ಹೈಬ್ರಿಡ್ ಸೀಡ್ಸ್ ಬಂದಿದೆಯಲ್ಲ ಅದರಲ್ಲಿ ಸುಪೀರಿಯರ್ ಹೈಬ್ರಿಡ್ ರೀಕಾಂಬಿನೆಂಟ್ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಬೇಕಾಗಿದೆಯಲ್ಲ, ಇಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಎ ಸೈಂಟಿಫಿಕ್ ಎಕ್ಸ್ಪೀರಿಯನ್ಸ್ ಅಂಡ್ ಮೋಸ್ಟ್ ಕ್ರುಷಿಯಲ್ ಸ್ಟೆಪ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಇದನ್ನು. ದಿಸ್ ಒನ್ ಇಸ್ ಎ ಮೋಸ್ಟ್ ಕ್ರುಷಿಯಲ್ ಸ್ಟೆಪ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್. ದೆನ್ ಒಂದು ಸಲ ಅಲ್ಲಿ ರೀಕಾಂಬಿನೆಂಟ್ ಡೆವಲಪ್ ಆದರೆ ಬೈ ದಿ ಸೆಲ್ಫ್ ಪಾಲಿನೇಷನ್ ಪ್ರೊಸೆಸ್ ಮುಖಾಂತರ ಅಲ್ಲಿ ಮ್ಯಾಕ್ಸಿಮಮ್ ಸೇಮ್ ಹೈಬ್ರಿಡ್ ಸೀಡ್ಸ್ ಅನ್ನ, ಸುಪೀರಿಯರ್ ರೀಕಾಂಬಿನೆಂಟ್ ಸೀಡ್ಸ್ ಅನ್ನ ಡೆವಲಪ್ ಮಾಡಿಕೊಂಡು ಅವುಗಳನ್ನ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅಲ್ಲಿ ಟೆಸ್ಟ್ ಮಾಡಿ ರಿಲೀಸ್ ಮಾಡಲಾಗುತ್ತೆ, ಫಾರ್ಮರ್ಸ್ಗೆ ಸಪ್ಲೈ ಮಾಡಲಾಗುತ್ತೆ ಅಂಡ್ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡಿ ಕಮರ್ಷಿಯಲೈಸ್ ಮಾಡಲಾಗುತ್ತೆ ಆಫ್ ದಿಸ್ ನ್ಯೂ ಕಲ್ಟಿವೇಟೆಡ್ ಕ್ರಾಪ್ಸ್ ಅಂಡ್ ನ್ಯೂ ಕಲ್ಟಿವೇಟೆಡ್ ವೆರೈಟೀಸ್. ಇದಾಯ್ತು. ದೀಸ್ ಆರ್ ದಿ 5 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್. ನೆಕ್ಸ್ಟ್ ನೋಡೋಣ, ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ಆಫ್ ಸಿವೇಜ್ ವಾಟರ್. ಸಿವೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಮೇನ್ಲಿ ನೋಡಿ, ದರ್ ಆರ್ ಆಸ್ ಪರ್ ದಿ NCERT 2 ಸ್ಟೆಪ್ ಅಂತೂ ಬರುತ್ತೆ. ಫಸ್ಟ್ ಸ್ಟೆಪ್ ಇದೆ, ದ ಫಸ್ಟ್ ಸ್ಟೆಪ್ ಈಸ್ ವಿ ಕ್ಯಾನ್ ಸೇ ಫಿಸಿಕಲ್ ಪ್ರೊಸೆಸ್, ದಟ್ ಇಸ್ ಎ ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್ ಸ್ಟೆಪ್ ಮಾಡುತ್ತೆ. ಸೆಕೆಂಡ್ ಸ್ಟೆಪ್ ಬರುತ್ತೆ ಬಯಾಲಜಿಕಲ್ ಪ್ರೊಸೆಸ್ ಅಂಡ್ ಥರ್ಡ್ ಸ್ಟೆಪ್ ಬರುತ್ತೆ ಫಿಸಿಕೋ ಕೆಮಿಕಲ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಅದಾಯ್ತು. ಬಟ್ ಅಟ್ಲೀಸ್ಟ್ NCERT ಅಲ್ಲಂತೂ 2 ಪ್ರೈಮರಿ ಟ್ರೀಟ್ಮೆಂಟ್ ಅಂಡ್ ಸೆಕೆಂಡರಿ ಟ್ರೀಟ್ಮೆಂಟ್ ಹೇಳ್ತೀವಿ. ಸೆಕೆಂಡರಿ ಟ್ರೀಟ್ಮೆಂಟ್ ಇದೆ ಬಯಾಲಜಿಕಲ್ ಪ್ರೊಸೆಸ್ ಅಂಡ್ ಪ್ರೈಮರಿ ಟ್ರೀಟ್ಮೆಂಟ್ ಇದೆ ಫಿಸಿಕಲ್ ಪ್ರೊಸೆಸ್ ಅಂತ ಹೇಳ್ತೀವಿ. ಓಕೆ, ಈ ರೀತಿ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಫಸ್ಟ್ ಪ್ರೈಮರಿ ಟ್ರೀಟ್ಮೆಂಟ್ ಇಂದ ಪ್ರಾರಂಭ ಮಾಡಿದರೆ, ಪ್ರೈಮರಿ ಟ್ರೀಟ್ಮೆಂಟ್ ಇಟ್ ಕನ್ಸಿಸ್ಟ್ ಆಫ್ ಟೆಂಪರಲಿ ಹೋಲ್ಡಿಂಗ್ ಸಿವೇಜ್ ವೇರ್ ಹೆವಿ ಸಾಲಿಡ್ಸ್ ಆರ್ ಸೆಟಲ್ ಡೌನ್ ಅಂಡ್ ಆಯಿಲ್, ಗ್ರೀಸ್ ಅಂಡ್ ಲೈಟರ್ ಸಾಲಿಡ್ಸ್ ಫ್ಲೋಟ್ಸ್ ಆನ್ ಟು ದಿ ಸರ್ಫೇಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಎ ಫಿಸಿಕಲ್ ಪ್ರೊಸೆಸ್ ಇದೆ. ದಿಸ್ ಇಸ್ ದಿ ಫಿಸಿಕಲ್ ಪ್ರೊಸೆಸ್. ನಮಗೆ ಮೇನ್ಲಿ ಬಯಾಲಜಿಕಲ್ ಟ್ರೀಟ್ಮೆಂಟೇ ಫೋಕಸ್ ಮಾಡಬೇಕಾಗಿದೆ. ದಟ್ ಇಸ್ ಎ ಸೆಕೆಂಡರಿ ಟ್ರೀಟ್ಮೆಂಟ್ ಫೋಕಸ್ ಮಾಡಬೇಕಾಗಿದೆ.
ಸೆಕೆಂಡರಿ ಟ್ರೀಟ್ಮೆಂಟ್ ಅನ್ನೇ ಫೋಕಸ್ ಮಾಡಬೇಕು. ಬಟ್ ಪ್ರೈಮರಿ ಟ್ರೀಟ್ಮೆಂಟ್ ಇದೆಯಲ್ಲ, ಇದು ಫಿಸಿಕಲ್ ಪ್ರೊಸೆಸ್ ಇದೆ. ಇಟ್ ಇಸ್ ಎ ಫಿಸಿಕಲ್ ಪ್ರೊಸೆಸ್. ಮತ್ತೆ ಇಲ್ಲೇನ್ ಮಾಡುತ್ತೆ, ದರ್ ಇಸ್ ರಿಮೂವಲ್ ಆಫ್ ಫ್ಲೋಟಿಂಗ್ ಡೆಬ್ರೀಸ್, ಸೆಡಿಮೆಂಟೆಡ್ ಅಂಡ್ ಫ್ಲೋಟಿಂಗ್ ಡೆಬ್ರೀಸ್ ಬೈ ದಿ ಫಿಲ್ಟರೇಷನ್ ಅಂಡ್ ಸೆಡಿಮೆಂಟೇಷನ್ ಪ್ರೊಸೆಸ್. ಫಿಲ್ಟರೇಷನ್ ಅಂಡ್ ಸೆಡಿಮೆಂಟೇಷನ್ ಪ್ರೊಸೆಸ್ ಇಂದ ಇದನ್ನ ಫಾಲೋ ಮಾಡ್ತಾರೆ. ಇದಾಯ್ತು. ಸೆಕೆಂಡರಿ ಟ್ರೀಟ್ಮೆಂಟ್ ಈಸ್ ಎ ಬಯಾಲಜಿಕಲ್ ಟ್ರೀಟ್ಮೆಂಟ್ ಆರ್ ಬಯಾಲಜಿಕಲ್ ಪ್ರೊಸೆಸ್ ಅಂತ ಹೇಳ್ತೀವಿ. ಇಲ್ಲಿ ಮೇನ್ ಮಾಡಲಾಗುತ್ತೆ, usually variety of microorganisms are used in the aerobic condition. The microorganisms convert biodegradable organic matter present in the wastewater into a simple substances. Organic matter na degrade ಮಾಡಿ ಅದನ್ನ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾರು? ಏರೋಬಿಕ್ ಮೈಕ್ರೋಬ್ಸ್, ಐದರ್ ದೇವೆ ಬ್ಯಾಕ್ಟೀರಿಯಾ ಆರ್ ಫಂಗೈ ಇರುತ್ತೆ. ಅಂಡ್ ಏರಿಯೇಷನ್ ಪ್ರೊವೈಡ್ಸ್ ದಿ ಅಂದ್ರೆ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಎಕ್ಸ್ಟರ್ನಲ್ ಏರಿಯೇಷನ್ ಎಕ್ಸ್ಟ್ರಾ ಏರ್ ಸಪ್ಲೈ ಮಾಡಲಾಗುತ್ತೆ ಇನ್ ದಿ ಫಾರ್ಮ್ ಆಫ್ ಆಕ್ಸಿಜನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿ ಡಿಗ್ರೇಡೇಷನ್ ಬೈ ಏರೋಬಿಕ್ ಮೈಕ್ರೋಆರ್ಗನಿಸಮ್ಸ್. And aerobic biological treatment process, it includes activated sludge process or trickling filter process or oxidation ponds. And among them, the activated sludge process is a very most common, widely accepted process anta heltivi. Then biological treatment widely used as a effectively and economical than any other chemical processes. ಇಲ್ಲಿ ನೋಡಿ, ಅದರ ಚಾರ್ಟ್, ಫ್ಲೋ ಚಾರ್ಟ್ ಅನ್ನ ನಾನು ಡ್ರಾ ಮಾಡಿದ್ದೀನಿ. ಫಸ್ಟ್ ಇದೆಲ್ಲ, ಇಲ್ಲಿ ಸಿವೇಜ್ ವಾಟರ್ ಇದೆ. As the sewage water will enters, here it is a primary settling tank ide. So in the primary settling tank, what will happen? Here the sewage will comes, and in that the floating debris will float here. They are initially floating debris where the lightweight floating debris like plastic weights, metal cans, tins iruttalla, adanna ille remove ಮಾಡಿ ತೆಗೆಯಲಾಗುತ್ತೆ. ಅದರಲ್ಲಿರುವಂತ ಆರ್ಗ್ಯಾನಿಕ್ ವೇಸ್ಟ್ ಇದೆಯಲ್ಲ, ಇಲ್ಲಿ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ತಂದು ಕೆಲವೊಂದು ಸಮಯಕ್ಕೆ ಅದನ್ನ ಸೆಟಲ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಸೊ ಹೆವಿ ಪಾರ್ಟಿಕಲ್ಸ್ ಲೈಕ್ ಸ್ಯಾಂಡ್, ಗ್ರಿಟ್, ಪೆಬಲ್ಸ್, ಈ ರೀತಿ ಎಲ್ಲ ಸಣ್ಣ ಪುಟ್ಟ ಕಸ ಕಡ್ಡಿಗಳು, ಸ್ಟೋನ್ಸ್ಗಳು ಅವೆಲ್ಲವೂ ಇಲ್ಲಿ ಕೆಳಗಡೆ ಸೆಟ್ಲ್ ಆಗುತ್ತೆ. ಅಂಡ್ ದ ಪ್ಯೂರಿಫೈಡ್ ವಾಟರ್ ಎ ಪ್ರೈಮರಿ ಎಫ್ಲೂಯೆಂಟ್ ಅಂತ ಹೇಳ್ತೀವಿ. ಇಲ್ಲೇನು ಹೋಗುತ್ತಲ್ಲ, ದಿಸ್ ಇಸ್ ದಿ ಪ್ರೈಮರಿ ಎಫ್ಲೂಯೆಂಟ್. ಪ್ರೈಮರಿ ಎಫ್ಲೂಯೆಂಟ್ ಇದೆ, ಅದು ಮುಂದೆ ಮೂವ್ ಆಗುತ್ತೆ. ಇಟ್ ಈಸ್ ಅಲೋಡ್ ಟು ಫ್ಲೋ ಇನ್ ಟು ದಿ ಏರಿಯೇಷನ್ ಟ್ಯಾಂಕ್. ಇದು ಇದೆಯಲ್ಲ, ಇದು ಏರಿಯೇಷನ್ ಟ್ಯಾಂಕ್ ಇದೆ. ಅಂಡ್ ದಿಸ್ ಸ್ಲಡ್ಜ್ ಇದೆಯಲ್ಲ, ದಟ್ ಇಸ್ ಪ್ರೈಮರಿ ಸ್ಲಡ್ಜ್, ಇಟ್ ಈಸ್ ರಿಮೂವ್ಡ್ ಔಟ್. ಇಲ್ಲಿಂದ ಹೊರಗಡೆ ಆಗಲಾಗುತ್ತೆ, ಅದನ್ನ ಮ್ಯಾನ್ಯೂರ್ ಆಗಿ ಬಳಸಲಾಗುತ್ತೆ. ದೆನ್ ನೆಕ್ಸ್ಟ್ ಈಸ್ ಹಿಯರ್. ನೌ ದಿಸ್ ಪ್ರೈಮರಿ ಎಫ್ಲೂಯೆಂಟ್ ಇಟ್ ವಿಲ್ ಕಮ್ಸ್ ಹಿಯರ್ ಇನ್ ಟು ದಿ ಏರಿಯೇಷನ್ ಟ್ಯಾಂಕ್. ಇಲ್ಲಿ ಏರಿಯೇಷನ್ ಟ್ಯಾಂಕ್ ಗೆ ಬರುತ್ತೆ. ಆಸ್ ಇಟ್ ವಿಲ್ ಕಮ್ ಟು ದಿ ಏರಿಯೇಷನ್ ಟ್ಯಾಂಕ್, so here from the external source additional oxygen or air is pumped here. Air pump ಮಾಡಲಾಗುತ್ತೆ ಅಥವಾ ಆಕ್ಸಿಜನ್ ಪಂಪ್ ಮಾಡಲಾಗುತ್ತೆ. ಡೈರೆಕ್ಟ್ ಪ್ಯೂರಿಫೈಡ್ ಆಕ್ಸಿಜನ್ ಬೇಡ, ಡೈರೆಕ್ಟ್ಲಿ ಏರ್ ಅನ್ನು ಪಂಪ್ ಮಾಡಿದ್ರೆ ಸಾಕು. ಏರ್ ಪಂಪ್ ಮಾಡಲಾಗುತ್ತೆ. ಅಂಡ್ ಹಿಯರ್ ಆಲ್ರೆಡಿ ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಪ್ರೈಮರಿ ಎಫ್ಲೂಯೆಂಟ್. ಸೊ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಏರ್ ವಿಚ್ ಅಲೋಸ್ ದಿ ಗ್ರೋತ್ ಆಫ್ ಮೈಕ್ರೋಬ್ಸ್, decomposing microbes, that is like bacteria and fungi, they will forms into a flux. ಇಲ್ಲಿ flux formation ಆಗುತ್ತೆ. That is a disc shaped bacteria on that fungal mycelium will develops, and that we can say it is a flux ಅಂತ ಹೇಳ್ತೀವಿ. ಇಲ್ಲಿ flux formation ಆಗುತ್ತೆ. And these flux which degrade in presence of oxygen, which degrade the organic matter, which decompose the organic matter present in a water. And as the organic matter will goes on decreases because of the decomposition process by microbes, then there is a BOD value will goes on decreases. Biological oxygen demand ಇದೆಲ್ಲ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ವಾಟರ್ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ಲಾರಿಫೈಡ್ ವಾಟರ್ ಅಥವಾ ಪ್ಯೂರಿಫೈಡ್ ವಾಟರ್ ಇದೆಯಲ್ಲ, ದಟ್ ಅದನ್ನ ಹೇಳ್ತೀವಿ ನಾವಿಲ್ಲಿ, ದಟ್ ಇಸ್ ಎ ಸೆಕೆಂಡರಿ ಎಫ್ಲೂಯೆಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ದಿ ಸೆಕೆಂಡರಿ ಎಫ್ಲೂಯೆಂಟ್. Now this secondary effluent is allowed to settle in the here secondary settling tank ಅಂತ ಹೇಳ್ತೀವಿ. ಈ ಟ್ಯಾಂಕ್ ಇದೆಯಲ್ಲ, this is the secondary settling tank. It is the secondary settling tank ಇದೆ. Here it is a secondary settling tank, and in the secondary settling tank for few minutes, ಕೆಲವೊಂದು ಸಮಯಕ್ಕೆ ಇಲ್ಲಿರುವಂತ ಸೆಕೆಂಡರಿ ಎಫ್ಲೂಯೆಂಟ್ ಅನ್ನ ಅಲ್ಲಿ ಸೆಟಲ್ ಆಗ್ಲಿಕ್ಕೆ ಅಲೋ ಮಾಡ್ತಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲ ಡಿಗ್ರೇಡ್ ಆಗಿದೆ. ಇವನ್ ದೋ ಇಫ್ ಎನಿಥಿಂಗ್ ಈಸ್ ಲೆಫ್ಟ್ ಔಟ್, ಸೊ ಅದು ಇಲ್ಲಿ ಕೆಳಗಡೆ ಸೆಟ್ಲ್ ಆಗುತ್ತೆ. ಹೆವಿ ಪಾರ್ಟಿಕಲ್ಸ್ ಇದೆ ಅಲ್ಲ ಕೆಲವೊಂದು, ಅದು ಇಲ್ಲಿ ಕೆಳಗಡೆ ಸೆಟ್ಲ್ ಆಗುತ್ತೆ. ಅಂಡ್ ಕ್ಲಾರಿಫೈಡ್ ಎಫ್ಲೂಯೆಂಟ್ ಇದೆ, ಅದು ಆಲ್ಮೋಸ್ಟ್ ಅದರಲ್ಲಿರುವಂಥ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ಗಳು ಡಿಗ್ರೇಡ್ ಆಗಿದೆ, ಅದನ್ನೆಲ್ಲ ರಿಮೂವ್ ಮಾಡಲಾಗುತ್ತೆ. ಅಂಡ್ ವಿಚ್ ಈಸ್ ಅಲೋಡ್ ಟು ಫ್ಲೋ ಇನ್ ದಿ ರಿವರ್.
ಆರ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಮತ್ತೆ ಕೆಳಗಡೆ ಇಲ್ಲಿ ಸೆಟಲ್ ಆಗಿರುವಂತ ವೇಸ್ಟ್ ಏನಿದೆಯಲ್ಲ ಅದನ್ನ ನಾವು ಹೇಳ್ತೀವಿ ಆಕ್ಟಿವೇಟೆಡ್ ಸ್ಲಡ್ಜ್. ಅಂಡ್ ದಟ್ ಆಕ್ಟಿವೇಟೆಡ್ ಸ್ಲಡ್ಜ್ ಇಸ್ ಅಗೇನ್ ಪಾಸ್ ಟು ದಿ ಅನಾರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಫಾರ್ ದಿ ಬಯೋಗ್ಯಾಸ್ ಪ್ರೊಡಕ್ಷನ್. ಅದರಿಂದ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡಲಾಗುತ್ತೆ via anaerobic sludge digester. And very small part of activated sludge which is used as a inoculum again in the aeration tank. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ಏರೋಬಿಕ್ ಮೈಕ್ರೋಬ್ ಇದೆ, ಆಲ್ರೆಡಿ ಫ್ಲಾಕ್ಸ್ ಇದೆ. ಸೊ ಮತ್ತೆ ಹೊಸ ಲೆವೆಲ್ ವಾಟರ್ ಏನು ಬರ್ತಾ ಇದೆಯಲ್ಲ ಅದರಲ್ಲಿ ಮತ್ತೆ ಮೈಕ್ರೋಬ್ಸ್ ಅನ್ನ ನ್ಯಾಚುರಲ್ ಗ್ರೋ ಮಾಡಲಿಕ್ಕೆ ಅಲೋ ಮಾಡೋಕ್ಕಿಂತಲೂ ಸ್ಮಾಲ್ ಅಮೌಂಟ್ ಅನ್ನ ಇದರಲ್ಲಿ ಸಪ್ಲೈ ಮಾಡಲಾಗುತ್ತೆ. ಅದರಿಂದ ಏನಾಗುತ್ತೆ, ಕ್ವಿಕ್ ಆಗಿ ಇಲ್ಲಿ ಮೈಕ್ರೋಬಿಯಲ್ ಆಕ್ಷನ್ ಪ್ರಾರಂಭ ಆಗುತ್ತೆ. In this way, here ಇಲ್ಲಿವರೆಗೆ ಏನಿದೆಯಲ್ಲ ಅದು ಪ್ರೈಮರಿ ಟ್ರೀಟ್ಮೆಂಟ್. ಇಲ್ಲಿಂದ ಇಲ್ಲಿವರೆಗೆ ಏನಿದೆಯಲ್ಲ ಈ ಎರಡು ಟ್ಯಾಂಕ್ ಏನಿದೆಯಲ್ಲ ದಟ್ ಈಸ್ ಏರಿಯೇಷನ್ ಟ್ಯಾಂಕ್ ಅಂಡ್ ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್. ದಿಸ್ ಪ್ರೊಸೆಸ್ ಇಟ್ ಇನ್ಕ್ಲೂಡ್ ದಿ ಸೆಕೆಂಡರಿ ಟ್ರೀಟ್ಮೆಂಟ್, ದಟ್ ಇಸ್ ಎ ಬಯಾಲಜಿಕಲ್ ಟ್ರೀಟ್ಮೆಂಟ್ ಆರ್ ಬಯಾಲಜಿಕಲ್ ಪ್ರೊಸೆಸ್ ಅಂತ ಹೇಳ್ತೀವಿ. ದಟ್ಸ್ ಅಬೌಟ್ ದಿ ಮೆಥಡ್ ಆಫ್ ಸಿವೇಜ್ ವಾಟರ್ ಟ್ರೀಟ್ಮೆಂಟ್. ಸೊ ಇದು 5 ಮಾರ್ಕ್ಸ್ ಕ್ವಶನ್ ಇತ್ತು. ಸೊ ಇಲ್ಲೇನು ಕಾನ್ಸೆಪ್ಟ್ ಮೆನ್ಷನ್ ಮಾಡಿದ್ದೀನಲ್ಲ ಇಷ್ಟು, ಮತ್ತೆ ಈ ಜಸ್ಟ್ ಫ್ಲೋ ಚಾರ್ಟ್ ಅನ್ನ ಡ್ರಾ ಮಾಡಿ ಇಷ್ಟು ಲೇಬಲಿಂಗ್ ಮಾಡ್ಕೊಂಡ್ರೆ ಸಾಕು. ಯು ವಿಲ್ ಗೆಟ್ 100% 5 ಔಟ್ ಆಫ್ 5 ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡೋಣ, ದಟ್ ಈಸ್ ಕ್ವಶನ್. ಇಲ್ಲಿ 3 ಕ್ವಶನ್ ಕೇಳಿದ್ದಾರೆ. ಒಂದು 2 ಮಾರ್ಕ್ಸ್, 2 ಮಾರ್ಕ್ಸ್ ಅಂಡ್ 1 ಮಾರ್ಕ್ಸ್ಗೆ CNG ಇಸ್ ಬೆಟರ್ ದನ್ ದಿ ಡೀಸೆಲ್, ಗಿವ್ ಎನಿ 2 ರೀಸನ್ಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ, ಪೆಟ್ರೋಲ್ ಅಂಡ್ ಡೀಸೆಲ್ ಆನ್ ಬರ್ನಿಂಗ್ ಪ್ರೊಡ್ಯೂಸಸ್ ದಿ ಬ್ಲಾಕ್ ಸ್ಮೋಕ್ ವಿತ್ ಮೆನಿ ಪಾಯ್ಸನಸ್ ಗ್ಯಾಸಸ್ which causes environmental pollution or it may damages the respiratory organs of many organisms, and even it reduces the photosynthetic efficiency of the plants. But whereas CNG or compressed natural gas burns almost without smoke, and not only that, also CNG does not produce any poisonous gases. CNG ಇದೆಯಲ್ಲ ಅದು ಯಾವುದು poisonous gas produce ಮಾಡೋದಿಲ್ಲ. Hence it does not cause any air pollution. Therefore, we can say CNG is better than the petrol or diesel fuels or any other fuels. We can say. Mention any two effects of ozone depletion on the human. Ozone depletion ಆಗೋದ್ರಿಂದ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಏನೇನು ಪ್ರಾಬ್ಲಮ್ ಆಗುತ್ತೆ? Usually some important problems that will ಬರ್ದಿ ನೋಡಿ. There is one is it will cause the skin cancer in the human being because of the increased UV light. Then it will cause the cataract or impaired immune system antave. Cataract or even it will cause the snow blindness. It is a snow blindness is a temporary effect irutte on the human eyes. It may cause the snow blindness. The ozone depletion, it will cause the snow blindness, and not only that, it will decrease the photosynthetic efficiency of the plant. It decreases the photosynthetic efficiency. It decreases the photosynthetic efficiency of plants. Ali decrease agutte. The next is these are the some important effect of ozone depletion on human beings. Especially human beings ಕೇಳಿದ್ದಾರೆ. ಸೊ ಇದನ್ನ ನೀವೇನು ಬರೆಯೋಬೇಕಾಗಿಲ್ಲ. ಓಕೆ, ಇದು ಅಂತೂ ಪ್ಲಾನ್ ಆಯ್ತು. ಸೊ ಡೋಂಟ್ ರೈಟ್ ದಿಸ್ ಒನ್. ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಇದನ್ನೇನು ಬರೆಯೋದು ಬೇಕಾಗಿಲ್ಲ. ಸ್ನೋ ಬ್ಲೈಂಡ್ನೆಸ್, ಕ್ಯಾಟರಾಕ್ಟ್, ಸ್ಕಿನ್ ಕ್ಯಾನ್ಸರ್, ಇಂಪೇರ್ಡ್ ಇಮ್ಯೂನ್ ಸಿಸ್ಟಮ್ ಇಷ್ಟು ಬರೆದ್ರೆ ಸಾಕು. ದೆನ್ ಫೋಮ್, ಎಕ್ಸ್ಪಾಂಡ್ ಫೋಮ್ ಅಂತ 1 ಮಾರ್ಕ್ಸ್ಗೆ ಕೇಳಿದ್ದಾರೆ. ಫೋಮ್ ಈಸ್ ದಿ ಆರ್ಗನೈಜೇಷನ್ ಇನ್ ದಿ ಮಾರ್ಸಿ ಲ್ಯಾಂಡ್ ಆಫ್ ಯುನೈಟೆಡ್ ಸ್ಟೇಟ್. ದಟ್ ಈಸ್ ಏನಿದೆ ನೋಡಿ, ಫೋಮ್ ಈಸ್ ನಥಿಂಗ್ ಬಟ್ ಫ್ರೆಂಡ್ಸ್ ಆಫ್ ಅರ್ಕಾಟಾ ಮಾರ್ಷ್. Friends of Arcata Marsh, it is one organization. They tried, the friends group of Arcata Marsh, they tried to treat the marshy area by following the sewage water treatment method with the help of biological treatment process, and they cleared the complete marshy area and converted into a wildlife sanctuary. That is one case study ಇದೆ ನೋಡಿ, ಅದರ ಬಗ್ಗೆ ಇದು ಇದೆ ಫೋಮ್. ಓಕೆ, ನೆಕ್ಸ್ಟ್. Explain the inheritance of one gene which refers to the stem height in pea plant. One gene inheritance andre, okay, if it is a one gene inheritance is nothing but it is a monohybrid cross anta ಹೇಳ್ತೀವಿ. Mendelian monohybrid cross.
ಹೆಂಗ್ ಡಿಫೈನ್ ಮಾಡ್ಬೋದು ನೋಡಿ. ಒನ್ ಜೀನ್ ಸ್ಟಡಿ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಒನ್ ಮೀನ್ಸ್ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ ರೆಸ್ಪಾನ್ಸಿಬಲ್ ಬೈ ಸಿಂಗಲ್ ಜೀನ್ ಎಕ್ಸ್ಪ್ರೆಷನ್ is known as one gene inheritance ಅಂತ ಹೇಳ್ತೀವಿ. or monohybrid cross, a study of inheritance of a pair of traits, study of inheritance of a pair of trait, a study of inheritance of pair of traits, we can say it is a monohybrid cross ಅಂತ ಹೇಳ್ತೀವಿ. or cross between the parents, cross between the two plants differ with a pair of traits, differ with a pair of traits. ಆರ್ ಇದನ್ನ ಈ ರೀತಿನೂ ಡಿಫೈನ್ ಮಾಡಬಹುದು. ಕ್ರಾಸ್ ಬಿಟ್ವೀನ್ ದಿ ಟೂ ಪ್ಲಾಂಟ್ಸ್ ಡಿಫರ್ ವಿತ್ ಎ ಒನ್ ಕ್ಯಾರೆಕ್ಟರ್, ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇಂದ ಡಿಫರ್ ಆಗ್ತಾ ಇದೆ, ಸೊ ಅದನ್ನ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಹೇಳಿದ್ದಾರೆ ವಿತ್ ರೆಫರೆನ್ಸ್ ಟು ಸ್ಟೆಮ್ ಹೈಟ್. ಸ್ಟೆಮ್ ಹೈಟ್ ಈಸ್ ದಿ ಒನ್ ಕ್ಯಾರೆಕ್ಟರ್, ಇನ್ ದಟ್ ಇಟ್ ಇನ್ಕ್ಲೂಡ್ ದಿ ಟೂ ಟ್ರೇಟ್ಸ್, ಒನ್ ಈಸ್ ಟಾಲ್ ಅಂಡ್ ಅನದರ್ ಒನ್ ಇಸ್ ದ ಡಾರ್ಫ್. ಓಕೆ, ಅದನ್ನ ನಾವು ನೋಡೋಣ. ಇಲ್ಲಿ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಮೆನ್ಷನ್ ಮಾಡಿದ್ದೀನಿ. Even Mendel also explained the law of segregation and the law of dominance with the help of monohybrid cross only. ಇದೆಲ್ಲವನ್ನು ಒಂದ್ಸಲ ರೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಇಲ್ಲಿ ಡೀಟೇಲ್ ಆಗಿ ಇದನ್ನು ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೋನೋಹೈಬ್ರಿಡ್ ಕ್ರಾಸ್ ಅಥವಾ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಹೆಂಗಾಗುತ್ತೆ ನೋಡ್ಬೇಕು. ಸೊ ಕನ್ಸಿಡರ್ಡ್ ಹಿಯರ್ ಇಟ್ ಇಸ್ ಎ ಪೇರೆಂಟ್ಸ್. ಮೋನೋಹೈಬ್ರಿಡ್ ಕ್ರಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ. ಪೇರೆಂಟ್ಸ್ ಇದೆ, ಆಲ್ರೆಡಿ ಹಿ ಮೆನ್ಷನ್ ದಟ್ ವಿ ಹ್ಯಾವ್ ಟು ಟೇಕ್ ದಿ ಹೈಟ್ ಆಫ್ ದಿ ಪಿ ಪ್ಲಾಂಟ್ ಓನ್ಲಿ, ಟಾಲ್ ಅಂಡ್ ಇನ್ನೊಂದಿದೆ ಡಾರ್ಫ್ ಇದೆ. ಸೊ ಇಲ್ಲಿ ಜಿನೋಟೈಪ್ ನಾನು ಬರಿತಾ ಇದ್ದೀನಿ. ಹಿಯರ್ ಐ ವಿಲ್ ಕನ್ಸಿಡರ್ ದಿ ಜಿನೋಟೈಪ್. ಸೊ ಜಿನೋಟೈಪ್ ಇದಕ್ಕೆ ಹೋಮೋಜೈಗಸ್ ಜಿನೋಟೈಪ್ ಕ್ಯಾಪಿಟಲ್ ಟಿ ಅಂಡ್ ಹಿಯರ್ ಇಟ್ ಇಸ್ ಸ್ಮಾಲ್ ಟಿ ಕನ್ಸಿಡರ್ ಮಾಡೋಣ. ದೆನ್ ಇಲ್ಲಿ ಗ್ಯಾಮೆಟ್ಸ್ ಏನಾಗುತ್ತೆ ನೋಡಿ. ವಾಟ್ ಅಬೌಟ್ ದಿ ಗ್ಯಾಮೆಟ್ಸ್? ಹಿಯರ್ ಗ್ಯಾಮೆಟ್ಸ್ ಆರ್ ಆಲ್ ದಿ ಗ್ಯಾಮೆಟ್ಸ್ ಆರ್ ಕ್ಯಾಪಿಟಲ್ ಟಿ ಅಂಡ್ ಹಿಯರ್ ಆಲ್ ದಿ ಗ್ಯಾಮೆಟ್ಸ್ ಆರ್ ಸ್ಮಾಲ್ ಟಿ. F1 ಜನರೇಷನ್ ಏನಾಗುತ್ತೆ, ಹಿಯರ್ ಆಲ್ ದೀಸ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆ, ಈ ರೀತಿ ಆಯ್ತು. ಆಸ್ ಹಿಯರ್ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ ಆಯ್ತು. ಅಂಡ್ ಹಿಯರ್ ಇದು ಇಲ್ಲಿ ನೋಡಿದ್ರೆ ಆಲ್ ದೀಸ್ ಆರ್ F1 ಪ್ಲಾಂಟ್ಸ್ ಆರ್ ಟಾಲ್ ಪ್ಲಾಂಟ್ಸ್ ಇದೆ. ನೌ ದೀಸ್ F1 ಪ್ಲಾಂಟ್ಸ್ ಆರ್ ಅಲೋಡ್ ಫಾರ್ ಸೆಲ್ಫ್ ಪಾಲಿನೇಷನ್. ಇದನ್ನ ಸೆಲ್ಫ್ ಪಾಲಿನೇಷನ್ಗೆ ಅಲೋ ಮಾಡಲಾಯ್ತು. ಆಸ್ ಇಟ್ ಈಸ್ ಅಲೋಡ್ ಫಾರ್ ದಿ ಸೆಲ್ಫ್ ಪಾಲಿನೇಷನ್, F1 ಪ್ಲಾಂಟ್ಸ್ ಇದೆಯಲ್ಲ, ದೇ ಆರ್ ಅಲೋಡ್ ಫಾರ್ ದಿ ಸೆಲ್ಫ್ ಪಾಲಿನೇಷನ್. ದೆನ್ ಇಲ್ಲೇನಾಗುತ್ತೆ, ಜಿನೋಟೈಪ್ ಇದೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅದರಲ್ಲಿ ಒಂದು ಮೇಲ್ ಪಾರ್ಟ್ ಆಗುತ್ತೆ, ದಟ್ ಇಸ್ ಎ ಸ್ಟೆಮನ್ ಆಗುತ್ತೆ, ಇನ್ನೊಂದು ಪಿಸ್ಟಿಲ್ ಆಗುತ್ತೆ. ಓಕೆ, ಸೊ ಏನಾಗುತ್ತೆ ನೋಡಿ, ಹಿಯರ್ ಇಟ್ ಇಸ್ F1 ಪ್ಲಾಂಟ್, F1 ಸ್ಟೆಮನ್ ಅಂತ ಕನ್ಸಿಡರ್ ಮಾಡೋಣ, ಈಸ್ ಅಲೋಡ್ ಟು ಕ್ರಾಸ್ ವಿತ್ F1 ಪಿಸ್ಟಿಲ್ ಅಂದ್ರೆ ಸೇಮ್ ಫ್ಲವರ್ ಅಲ್ಲಿ ಇದೆ, ಅಲ್ಲಿ ಸೆಲ್ಫ್ ಪಾಲಿನೇಷನ್ ಮಾಡಲಾಗ್ತಾ ಇದೆ. ಸೊ ಏನಾಗ್ತಾ ಇದೆ ಇಲ್ಲಿ ಜಿನೋಟೈಪ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದು ಮೇಲ್ ಗ್ಯಾಮೆಟ್ ಆಯ್ತು, ಇದು ಫಿಮೇಲ್ ಗ್ಯಾಮೆಟ್ ಆಯ್ತು. ಹಿಯರ್ ಗ್ಯಾಮೆಟ್ಸ್ ಆರ್ ಒಂದು ಕ್ಯಾಪಿಟಲ್ ಟಿ, ಹಿಯರ್ ಇಟ್ ಇಸ್ ಎ ಸ್ಮಾಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ ಅಂಡ್ ಹಿಯರ್ ಇಟ್ ಇಸ್ ದಿ ಸ್ಮಾಲ್ ಟಿ ಇದಾಯ್ತು. ಇಫ್ ವಿ ಕನ್ಸಿಡರ್ ದಿ ಪುನೆಟ್ ಸ್ಕ್ವೇರ್, ಓಕೆ, ನಾವಿಲ್ಲಿ ಪುನೆಟ್ ಸ್ಕ್ವೇರ್ ಅನ್ನ ಕನ್ಸಿಡರ್ ಮಾಡಿದರೆ ಅಥವಾ ಚೆಕ್ಕರ್ ಬೋರ್ಡ್ ಅಂತ ಹೇಳ್ತೀವಿ, ಇದನ್ನ ಕನ್ಸಿಡರ್ ಮಾಡಿದರೆ ಇಲ್ಲಿ ಒಂದ್ ಸೈಡ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಅನ್ನ ಬರೆಯೋಣ. ಈ ಕಡೆ ಮೇಲ್ ಗ್ಯಾಮೆಟ್ಸ್ ಬರೆದ್ರೆ ಕ್ಯಾಪಿಟಲ್ ಟಿ, ಇದು ಸ್ಮಾಲ್ ಟಿ. ಈ ಕಡೆ ಫಿಮೇಲ್ ಗ್ಯಾಮೆಟ್ಸ್ ಅನ್ನ ಬರೆದ್ರೆ ಇದು ಆಯ್ತು ಕ್ಯಾಪಿಟಲ್ ಟಿ ಅಂಡ್ ಹಿಯರ್ ಇಟ್ ಇಸ್ ಸ್ಮಾಲ್ ಟಿ. ಈ ರೀತಿ ಆಗ್ತಾ ಇದೆ. ಸೊ ಇದು ಎರಡು ಕ್ರಾಸ್ ಆದ್ರೆ ಇಲ್ಲಿ ಆಯ್ತು ಕ್ಯಾಪಿಟಲ್ ಟಿ, ದಿಸ್ ಒನ್ ಇಸ್ ಎ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಹಿಯರ್ ಇಟ್ ಇದೆ ಇದು ಕ್ರಾಸ್ ಆದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಹಿಯರ್ ಇಟ್ ಇದೆ ಸ್ಮಾಲ್ ಟಿ. ಈ ರೀತಿ ಆಗ್ತಾ ಇದೆ. ದೆನ್ ನೆಕ್ಸ್ಟ್ ಇದರ ಫಿನೋಟೈಪ್ ಏನ್ ಬರ್ತಾ ಇದೆ ನೋಡಿ. ವಾಟ್ ಅಬೌಟ್ ದಿಸ್ ಫಿನೋಟೈಪ್? ಇದು ಟಾಲ್ ಆಯ್ತು, ದಿಸ್ ಒನ್ ಇಸ್ ಎ ಟಾಲ್, ದೆನ್ ದಿಸ್ ಒನ್ ಇಸ್ ಎ ಟಾಲ್ ಅಂಡ್ ಹಿಯರ್ ಇಟ್ ಇಸ್ ಎ ಡಾರ್ಫ್ ಆಗ್ತಾ ಇದೆ. This one we can say it is a dwarf. So ಇಲ್ಲಿ phenotypic ratio ಏನಾಗ್ತಾ ಇದೆ, ಒಂದು ಸಿಂಗಲ್ ಜೀನ್, ಬಿಕಾಸ್ the gene which is responsible for the stem height is the only one gene. Okay, ಒಂದೇ ಜೀನ್ ಅದನ್ನ ರೆಸ್ಪಾನ್ಸಿಬಲ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಯೂಶಲಿ ಫಿನೋಟೈಪಿಕ್ ರೇಷಿಯೋ ಏನ್ ಬರ್ತಾ ಇದೆ ನೋಡಿ, ಅಂಡ್ ದ ಜೀನ್ ಈಸ್ ಪ್ರೆಸೆಂಟ್ ಆನ್ ದಿ ಕ್ರೋಮೋಸೋಮ್ ನಂಬರ್ 4 ಅಲ್ಲಿ ಇದೆ, ಇಲ್ಲಿ ಇನ್ ದಿ ಪಿ ಪ್ಲಾಂಟ್ ಅಲ್ಲಿ. ಸೊ ಫಿನೋಟೈಪಿಕ್ ರೇಷಿಯೋ ಇದೆಯಲ್ಲ, ಏನಾಗ್ತಾ ಇದೆ, ವಾಟ್ ಅಬೌಟ್ ದಿ ಫಿನೋಟೈಪಿಕ್ ರೇಷಿಯೋ? ಹಿಯರ್ ಇಟ್ ಈಸ್ 3:1 ಬರ್ತಾ ಇದೆ ಫಾರ್ ಟಾಲ್ ಅಂಡ್ ಡಾರ್ಫ್. ಜಿನೋಟೈಪಿಕ್ ರೇಷಿಯೋ ಏನ್ ಬರ್ತಾ ಇದೆ ನೋಡಿ, ಹಿಯರ್ ಇಟ್ ಇಸ್ ಎ ಜಿನೋಟೈಪಿಕ್ ರೇಷಿಯೋ, ಇಟ್ ಈಸ್ ಏನಾಗ್ತಾ ಇದೆ 1:2 ಕ್ಯಾಪಿಟಲ್ ಟಿ, ದೆನ್ 2:2 ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಟಿ, ದಟ್ ಇಸ್ 1:2:1. ಈ ರೀತಿ ಆಗ್ತಾ ಇದೆ. ಸೊ ದಟ್ಸ್ ಅಬೌಟ್ ದಿ ಎಕ್ಸ್ಪ್ಲನೇಷನ್ ಫಾರ್ ಒನ್ ಜೀನ್ ಇನ್ಹೆರಿಟನ್ಸ್ ಅಂತ ಹೇಳ್ಬೋದು, ಆರ್ ಮೋನೋಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ನೋಡೋಣ, ದ ಮೆನ್ಷನ್ ದಿ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಎಕ್ಸಿಸ್ಟಿಂಗ್ ಅಮಂಗ್ ದಿ ಫಾಲೋವಿಂಗ್. ಒಂದು ಕಸ್ಕುಟ ಗ್ರೋವಿಂಗ್ ಆನ್ ಹೆಡ್ಜ್ ಪ್ಲಾಂಟ್.
ಇದು ಪ್ಯಾರಾಸೈಟಿಸಮ್ ಆಗುತ್ತೆ. ದಿಸ್ ಇಸ್ ದಿ ಪ್ಯಾರಾಸೈಟಿಸಮ್ ಅಂಡ್ ಇದನ್ನ ಪ್ಲಸ್ ಮೈನಸ್ ಅಲ್ಲಿ ಹೇಳ್ಬೋದು. ಕ್ಲೋನ್ ಫಿಶ್ ಲಿವಿಂಗ್ ಅಮಂಗ್ ದಿ ಟೆಂಟಾಕಲ್ಸ್ ಆಫ್ ಸಿ ಎನಿಮೋನ್, ಇದು ಕಮೆನ್ಸಲಿಸಮ್ ಆಗುತ್ತೆ. ದಿಸ್ ಇಸ್ ದಿ ಕಮೆನ್ಸಲಿಸಮ್. And here clone fish getting the benefit, but there is a no harm or no profit for the sea anemone. So plus zero interaction anta helbodu idana. Wasp pollinates the fig inflorescence. Idu mutualism agutte. This interaction we can say it is a mutualism because wasp and fig both they are getting the benefit. So it is a mutualism. Mutualism idre plus plus interaction helbodu. Cuckoo lays eggs in the nest of crow. ಇದು ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತೀವಿ. ಇಟ್ಸ್ ಎಕ್ಸಾಂಪಲ್ ಫಾರ್ ಬ್ರೂಡ್ ಪ್ಯಾರಾಸೈಟಿಸಮ್. ಸೊ ಅಲ್ಲಿ ಕಕ್ಕೂಗೆ ಬೆನಿಫಿಟ್ ಆಗ್ತಾ ಇದೆ, ಬಟ್ ಕ್ರೋ ಇಟ್ ಈಸ್ ಇನ್ವೆಸ್ಟಿಂಗ್ ಇಟ್ಸ್ ಎನರ್ಜಿ ವಿದೌಟ್ ಗೆಟಿಂಗ್ ಎನಿ ಪ್ರಾಫಿಟ್. ಸೊ ಇಲ್ಲಿ ಮೈನಸ್ ಅಂತ ಪ್ಲಸ್ ಮೈನಸ್ ಹೇಳ್ಬಹುದು. ಸ್ಪ್ಯಾರೋ ಈಟಿಂಗ್ ದಿ ಸೀಡ್, ದಟ್ ಇಸ್ ಎ ಪ್ರಿಡೇಷನ್ ಟೈಪ್ ಆಫ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಪ್ರಿಡೇಷನ್ ಟೈಪ್ ಆಫ್ ಇಂಟ್ರಾಕ್ಷನ್. ಇಲ್ಲಿ ಸ್ಪ್ಯಾರೋಗೆ ಫುಡ್ ಸಿಗ್ತಾ ಇದೆ, ಬಟ್ ಸೀಡ್ ಪಾಪ್ಯುಲೇಷನ್ ಇದೆಯಲ್ಲ ಅದು ಪ್ಲಾಂಟ್ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಪ್ಲಸ್ ಮೈನಸ್ ಇಂಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಇಂಟರಾಕ್ಷನ್ಸ್. ಈ ರೀತಿನೂ ಎಕ್ಸಾಂಪಲ್ ಕ್ವಶನ್ಸ್ ಪದೇ ಪದೇ ಬರ್ತಾ ಇರುತ್ತೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇಂಥ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಹೊತ್ತೋದಿಲ್ಲ, ಬಟ್ ಶೂರ್ ಶಾರ್ಟ್ ನಿಮಗೆ ಕಾನ್ಸೆಪ್ಟ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ನಾವು ಬಯಾಲಜಿಯಲ್ಲಿ 2ನೇ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೀವಿ. ಎಲ್ಲ ಕ್ವಶನ್ಸ್ಗಳನ್ನ ಐದರ್ ಬಾಟ್ನಿ ಆಗಲಿ ಅಥವಾ ಝುವಾಲಜಿ ಆಗಲಿ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಮ್ ಹತ್ತಿರ ಬಂದಿದೆ, ನಿಮ್ಮ ತಯಾರಿಯನ್ನು ಜೋರಾಗಿ ಮಾಡಿ. ಬೆಸ್ಟ್ ವಿಶಸ್. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.